ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀರಾಮಚಂದ್ರ ವಸಿಷ್ಠರನ್ನು ಕುರಿತು ತನ್ನ ಮಾನಸಿಕ ದುಗುಡವನ್ನು ಹಂಚಿಕೋತಾ ಇದ್ದಾನೆ. ಹಿಂದಿನಂತೆಯೇ ಈ ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರಾಗಿದ್ದಂತಹ ಶ್ರೀ ಮಲೇಬೆನ್ನೂರು ನಾಗೇಶ್ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ನಾನು ಆಭಾರಿಯಾಗಿದ್ದೇನೆ. ಶ್ರೀರಾಮಚಂದ್ರ ವಸಿಷ್ಠರನ್ನು ಕುರಿತು ಕೇಳ್ತಾನೆ, ಮುನೀಶ್ವರ, ಅಸಾಮರ್ಥ್ಯ, ಆಪತ್ತುಗಳು, ಮೂಢತೆ, ಚಾಂಚಲ್ಯ, ದೈನ್ಯ ಮೊದಲಾದ ದೋಷಗಳು ಬಾಲ್ಯಾವಸ್ಥೆಗೆ ಪ್ರಕಟವಾಗುತ್ತದೆ. ಬಾಲ್ಯದಲ್ಲಿ ಪಶು ಪಕ್ಷಿಗಳ ಚೇಷ್ಟೆಗಳು ಉತ್ಪನ್ನವಾಗುತ್ತದೆ. ಬಾಲಕ ಎಲ್ಲ ಜನರಿಂದಲೂ ಕೂಡ ತಿರಸ್ಕೃತನಾಗುತ್ತಾನೆ. ಬಾಲ್ಯದಲ್ಲಿಯ ಚಪಲ ಚೇಷ್ಟೆಗಳು ಮೃತ್ಯುವಿಗಿಂತಲೂ ಹೆಚ್ಚು ದುಃಖದಾಯಕವಾಗುತ್ತದೆ. ಬಾಲ್ಯಾವಸ್ಥೆಯಲ್ಲಿ ಅಜ್ಞಾನ ವಶದಿಂದಾಗಿ ಜಲ, ಅಗ್ನಿ, ವಾಯು ಮೊದಲಾದವುಗಳಿಂದ ನಿರಂತರವಾಗಿ ಉತ್ಪನ್ನವಾಗುವ ಭಯ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡ್ತಾ ಇರುತ್ತದೆ. ವಿವಿಧ ಆಟಗಳು, ದುಶ್ಚೇಷ್ಟೆಗಳು ಬಾಲ್ಯಾವಸ್ಥೆಯಲ್ಲಿ ಘಟಿಸುವುದರಿಂದ ಮನುಷ್ಯ ಭ್ರಮೆಯಲ್ಲಿ ಮುಳುಗುತ್ತಾನೆ. ನಮ್ಮಲ್ಲಿರೋದು ಮುಖ್ಯವಾಗಿ ಪ್ರಮ ಮತ್ತು ಭ್ರಮ ಅಂತ. ಪ್ರಮ ಅಂದರೆ ಇರೋದನ್ನು ಇರೋ ಹಾಗೆ ತಿಳ್ಕೊಳ್ಳೋದು ಪ್ರಮ, ಇಲ್ಲದೇ ಇರೋದನ್ನು ಇರೋ ಹಾಗೆ ಅಥವಾ ಇರೋದನ್ನು ಇಲ್ಲದೇ ಇರೋ ಹಾಗೆ ತಿಳ್ಕೊಳ್ಳೋದು ಭ್ರಮ. ಅದಕ್ಕೆ ರಾಮೂರ್ನ ರಾಮೂರು ಅಂತ ತಿಳ್ಕೊಂಡ್ರೆ ಪ್ರಮ, ರಾಮೂರ್ನ ಶ್ರೀಕಂಠರಾವ್ ಅಂತ ತಿಳ್ಕೊಂಡ್ರೆ ಭ್ರಮ. ಅಷ್ಟೆ, ಎರಡಕ್ಕೂ ಇರೋ ವ್ಯತ್ಯಾಸ. ಅತಸ್ಮಿನ್ ತದ್ಬುದ್ಧಿ. ಆ ದೃಷ್ಟಿಯಿಂದನೇ ಪ್ರಮಾತ್ಮಕ ಜ್ಞಾನ ನಮಗೆ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ ಯಾವತ್ತೂ ಕೂಡ. ಈ ಭ್ರಮೆ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಅಜ್ಞಾನಕ್ಕೆ ತಳ್ಳತ್ತೆ. ಮುಖ್ಯವಾಗಿ ಭ್ರಮೆ ಹೇಗೆ ಉಂಟಾಗತ್ತೆ ಅಂದರೆ, ಇರ್ತಕ್ಕಂತಹ ವಸ್ತುವನ್ನು ಇಲ್ಲ ಅಂತ ತಿಳ್ಕೊಳ್ಳೋದು ಒಂದು ಭ್ರಮೆ, ಇಲ್ಲದೇ ಇರೋದನ್ನು ಇದೆ ಅಂತ ತಿಳ್ಕೊಳ್ಳೋದು ಒಂದು ಭ್ರಮೆ, ಹೌದೋ ಇಲ್ವೋ ಕೊನೆಯ ತನಕ ಸಂಶಯ. ಮೂರು ರೀತಿಯಾಗಿ ಮನುಷ್ಯನನ್ನು ಇದು ಕಾಡಿಸತ್ತೆ ಯಾವಾಗಲೂ ಕೂಡ. ಅದಕ್ಕೆ ನಮ್ಮಲ್ಲಿ ಸಂಶಯಾತ್ಮ ವಿನಶ್ಯತಿ ಗೀತೆಯಲ್ಲಿ ಹೇಳಿರೋದು. ಸಂಶಯ ಎಂಬತಕ್ಕಂತಹದ್ದು ಮನುಷ್ಯನ ಏಳಿಗೆಗೆ ಕಾರಣವಾಗುವುದಿಲ್ಲ. ಯಾರಾದರಲ್ಲಿ ಸಂಶಯ ಬಂದುಬಿಟ್ರೆ ಅದು ಹಾಗೆಯೇ ಬೆಳೀತಾ ಹೋಗುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಅನುಮಾನಂ ಪೆದ್ದರೋಗಂ ಅಂತ. ಮುಖ್ಯವಾಗಿ ಆ ಸಂದೇಹ ಬೆಳೆಯೋಕ್ಕೆ ಮುಂಚೆನೇ ಅದರ ನಿವಾರಣೆಯನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ಬಾಲ್ಯಾವಸ್ಥೆಯಲ್ಲಿ ಬಾಲಕ ಏನು ಹೇಳಿದರೂ ತನ್ನ ವಿಫಲ ಕಾರ್ಯಗಳಿಂದ ಪರಾಂಗುಖನಾಗುವುದಿಲ್ಲ, ದುಶ್ಚೇಷ್ಟೆಗಳಲ್ಲಿಯೇ ಪ್ರವೃತ್ತನಾಗುತ್ತಾನೆ. ಇದುಗಳಿಂದ ಯಾವ ಪ್ರತಿಷ್ಠೆಯೂ ದೊರೆಯುವುದಿಲ್ಲ. ಶೈಶವ ಕಾಲ ಕೇವಲ ಗುರುಜನರ ಶಾಸನವನ್ನು ಸ್ವೀಕಾರ ಮಾಡುವುದಕ್ಕಾಗಿಯೇ ಇರುತ್ತದೆ. ಅದಕ್ಕೆ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ, ಶೈಶವೇ ಅಭ್ಯಸ್ತ ವಿದ್ಯಾನಾಂ. ಬಾಲ್ಯದಲ್ಲಿ ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕಂತೆ. ಯೌವನೆ ವಿಷಯೈಷಿಣಾಂ. ಅವನು ಯುವಕನಾದಾಗ ಆ ಧರ್ಮಕ್ಕೆ ಅನುಗುಣವಾಗಿರ್ತಕ್ಕಂತಹ ಗೃಹಸ್ಥಾಶ್ರಮ ಜೀವನವನ್ನು ಸರಿಯಾಗಿ ನಡೆಸಬೇಕು. ವಾರ್ಧಕ್ಕೆ ಮುನಿವೃತ್ತೀನಾಂ. ಕೊನೆಗೆ ಮಕ್ಕಳು ಪ್ರಾಪ್ತ ವಯಸ್ಕರಾದಾಗ ಸಾಂಸಾರಿಕ ಹೊಣೆಯನ್ನೆಲ್ಲ ಅವರಿಗೆ ಕೊಟ್ಬಿಟ್ಟು ತಾನು ಸಪತ್ನೀಕನಾಗಿ ಕಾಡಿಗೆ ತೆರಳೋದು. ಕೊನೆಗೆ ಯೋಗೇನ ಅಂತ್ಯೇ ತನುತ್ಯಜಾಂ. ಯೋಗ ಮಾರ್ಗದಿಂದ ತನ್ನ ದೇಹತ್ಯಾಗವನ್ನು ಮಾಡೋದು ಅಂತ. ಅದಕ್ಕೆ ತಲೆಯಲ್ಲಿ ಬ್ರಹ್ಮರಂಧ್ರ ಅಂತಿರುತ್ತೆ ಅಂತ ಅದಕ್ಕೆ ಹೇಳೋದು. ನಿಜವಾದ ಜ್ಞಾನಿಗಳಾದರೆ ಈ ಬ್ರಹ್ಮರಂಧ್ರವನ್ನು ಹೊಡ್ಕೊಂಡು ಮೇಲ್ಮುಖವಾಗಿ ಹೋಗ್ಬೇಕು ಪ್ರಾಣ. ಅದಕ್ಕೆ ನೋಡಿ ನಮ್ಮಲ್ಲಿ ಪಂಚಪ್ರಾಣಗಳು ಅಂತಿರೋದು. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಒಂದೊಂದಕ್ಕೂ ಒಂದೊಂದು ಸ್ಪೆಸಿಫಿಕ್ ಫಂಕ್ಷನ್ ಇದೆ. ಪ್ರಾಗ್ಗಮನವಾನ್ ಪ್ರಾಣ, ಮೇಲ್ಮುಖವಾಗಿ ಹೋಗೋದು ಪ್ರಾಣ. ಅರ್ವಾಗಮನವಾನ್ ಅಪಾನಃ, ಕೆಳಮುಖವಾಗಿ ಹೋಗೋದು ಅಪಾನವಾಯು. ದೇಹೇ ಸರ್ವತ್ರ ಗಮನವಾನ್ ಸಮಾನಃ, ದೇಹದಲ್ಲಿ ಎಲ್ಲ ಕಡೆಯೂ ಕೂಡ ಇರತಕ್ಕಂಥದ್ದು ಸಮಾನವಾಯು. ವಾಯು ಇಲ್ಲದೆ ಯಾರೂ ಬದುಕಕ್ಕಾಗಲ್ಲ. ಗಾಳಿಯಿಂದ ನಾವು ಕಲಿಯೋ ಪಾಠ ಏನು ಅಂದರೆ, ಹೂದೋಟದ ಮೇಲೂ ಗಾಳಿ ಬೀಸುತ್ತೆ, ಸ್ಮಶಾನದ ಮೇಲೂ ಗಾಳಿ ಬೀಸುತ್ತೆ.
ಇಲ್ಲಿ ಬೀಸಬೇಕು ಅಲ್ಲಿ ಬೀಸಬಾರ್ದು ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ಇಲ್ಲ. ವೈಷಮ್ಯ ನೈರ್ಘೃಣ್ಯೇ ನಸಾಪೇಕ್ಷತ್ವಾದಿತರತ್, ವ್ಯಾಸ ವಿರಚಿತ ಬ್ರಹ್ಮಸೂತ್ರ. ಒಬ್ಬರನ್ನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ, ಒಬ್ಬರನ್ನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ. ಇಬ್ಬರನ್ನೂ ಕೂಡ ಒಂದೇ ತರಹ ಕಾಣ್ತಕ್ಕಂಥ ಸ್ಥಿತಿ. ಪಂಡಿತಾಹ ಸಮದರ್ಶಿನಃ. ಸಮದರ್ಶಿತ್ವ ಬಾಯಲ್ಲಿ ಹೇಳ್ಬೋದು ಸಮದರ್ಶಿತ್ವ, ಆದರೆ ಆಚರಣೆಯಲ್ಲಿ ತರೋದಿದೆ ನೋಡಿ, ಭಾಳ ಕಷ್ಟ ಅದು. ವೇದಾಂತ ಇರೋದೇ ಆಚರಣೆಗೆ ತರೋದಕ್ಕೆ. ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರೂ ನಿಸ್ಸೀಮರೇ. ಸ್ವಂತ ಆಚರಣೆಗೆ ತರುವಾಗ ಋಷಿಮುನಿಗಳಿಗೂ ಕಷ್ಟ ಆಗತ್ತೆ ಅಂತ. ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ, ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಅದಕ್ಕೆ ಅದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಹಿಡ್ಕೊಂಡು ಎಳೆಯತ್ತೆ ಅದು. ವಿಶ್ವಾಮಿತ್ರನ ಒಂದು ಜೀವನ ನಾವು ನೋಡಿದರೆ ಅದಕ್ಕಿಂತ ಬೇಕಾ? ಯಾವ್ಯಾವ ದಿಕ್ಕಲ್ಲಿ ಅವನು ತಪಸ್ಸು ಕೂತ್ಕೊಂಡ್ರೆ ಅಲ್ಲೆಲ್ಲ ಭಂಗಾನೆ. ಕೊನೆಗೆ ಮೇನಕೆ ಸಾಂಗತ್ಯದಿಂದ ಶಕುಂತಲೆ ಹುಟ್ಟೋ ಹಾಗಾಯಿತು. ಶಕುಂತಲೆ ಹುಟ್ಟಿದ್ರಿಂದ ಮಹಾಭಾರತದಲ್ಲಿ ವ್ಯಾಸರು ಶಕುಂತಲೋಪಾಖ್ಯಾನ ಬರೆಯೋ ಹಾಗಾಯಿತು. ವ್ಯಾಸರು ಬರೆದಿದ್ದರಿಂದ ಕಾಳಿದಾಸ ಅದರಿಂದ ಸ್ಫೂರ್ತಿ ಪಡ್ಕೊಂಡು ಅಭಿಜ್ಞಾನ ಶಾಕುಂತಲ ಬರೆಯೋ ಹಾಗಾಯಿತು. ಅಭಿಜ್ಞಾನ ಶಾಕುಂತಲದಿಂದ ಸ್ಫೂರ್ತಿ ಪಡ್ಕೊಂಡು ಗಣೇಶ್ ಅವರು ಜಾತಾ ಶಕುಂತಲ ನಾಟಕ ಬರೆಯೋ ಹಾಗಾಯಿತು. ಈ ರೀತಿಯಾಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾವು ನೋಡ್ತಾ ಹೋದರೆ ಒಂದು ಘಟನೆ ಯಾವ ರೀತಿಯಾಗಿ ಅನೇಕ ಆಮೇಲೆ ಬಂದಿರತಕ್ಕಂಥ ಕವಿಗಳಿಗೆ ಸ್ಫೂರ್ತಿ ನೀಡುತ್ತೆ ಅಂತ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಕವಿತ್ವ ಅನ್ನೋದು ಸಹಜವಾಗಿ ಒಲಿತಕ್ಕಂತಹದ್ದು ಪ್ರತಿಭೆಯಿಂದ. ಎಲ್ಲರೂ ಕೂಡ ಕವಿತ್ವ ಬರಿಬಾರದು, ಬರೆಯೋಕ್ಕಾಗೋದೂ ಇಲ್ಲ. ಆ ದೃಷ್ಟಿಯಿಂದನೇ ಅಂತಃಸ್ಫುರಣೆ ಆಗದೆ ಹೋದರೆ ಆ ಕವಿತ್ವ ಅನ್ನೋದು ಬರೋದಿಲ್ಲ. ನಾನ್ ಋಷಿಕ್ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಋಷಿಯಲ್ದೇ ಇರೋನು ಕವಿಯಲ್ಲ, ಕವಿಯಲ್ದೇ ಇರೋನು ಋಷಿಯಲ್ಲ ಅಂತ. ಕವಿರ್ ಮನೀಷಿ ಅಂತಾನೆ ನಾವು ಉಪಯೋಗಿಸ್ತೀವಿ ಶಬ್ದವನ್ನು ಶ್ರುತಿಯಲ್ಲಿ. ಆ ದೃಷ್ಟಿಯಿಂದನೇ ಈಶಾ ಅಂದರೆ ಅದರ ಮೇಲೆ ಹತೋಟಿ ಇರತಕ್ಕಂಥವರು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃಧ ಕಸ್ಯ ಸ್ವಿದ್ದನಂ. ತ್ಯಾಗದಿಂದ ಸುಖವೇ ಹೊರತು ಭೋಗದಿಂದ ಅಲ್ಲ. ಭೋಗಕ್ಕೆ ಒಂದು ಕೊನೆ ಇದೆ. ಅದಾದಮೇಲೆ ನನಗೆ ಸಾಕು ಅಂತ ಅನಿಸುತ್ತೆ ನೋಡಿ. ವೇದಾಂತದಲ್ಲಿ ಯಾವುದನ್ನು ಅಲಂ ಪ್ರತ್ಯಯ ಬುದ್ಧಿ ಸಾಕು ಅನ್ನೋದಿದೆಯೋ ದೈನಂದಿಕ ಊಟದಲ್ಲೂ ಅದು ಅಪ್ಲೈ ಆಗುತ್ತೆ ನೋಡಿ. ಯಾವುದೋ ಒಂದು ಹಂತದಲ್ಲಿ ನಾವು ಎದ್ದುಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀವಿ, ಸಾಕಪ್ಪ ಇನ್ನು ನಾನು ತಿನ್ನೋಕ್ಕಾಗಲ್ಲ. ಅದನ್ನೇ ಅಲಂ ಪ್ರತ್ಯಯ ಬುದ್ಧಿ ಅಂತ ವೇದಾಂತದಲ್ಲಿ ಹೇಳೋದು. ಅಲಂ ಸಾಕು, ನನಗೆ ಎಷ್ಟು ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇಲ್ವೋ ಸಾಕು. ಮೇಲ್ಗಡೆ ಇರ್ತಕ್ಕಂತಹ ಇಬ್ಬರನ್ನು ನಾನು ಯಾಕೆ ನೋಡಬೇಕು, ಕೆಳಗಡೆ ಇರ್ತಕ್ಕಂಥ 200 ಜನನ ನಾನು ಯಾಕೆ ನೋಡಬಾರ್ದು ಅಂತ. ನಿನ್ನೆ ತಾನೇ ಬೇಲೂರು ಮಠದಲ್ಲಿ ನೋಡಿದ ನೆನಪು, ಕಲ್ಕತ್ತಾದಲ್ಲಿ. ಆ ದೃಷ್ಟಿಯಿಂದ ಶೈಶವ ಕಾಲ ಅನ್ನೋದು ಕೇವಲ ಗುರುಜನರ ಶಾಸನವನ್ನು ಸ್ವೀಕಾರ ಮಾಡುತ್ತದೆ. ಗುರುಗಳು ಮಾಡತಕ್ಕಂಥದ್ದು ಶಾಸನ. ಶಾಸನ ಅಂದ್ರೇನೋ ಅದನ್ನು ಮೀರೋ ಹಾಗಿಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಗುರೋರಾಜ್ಞಾ ಅನುಲ್ಲಂಘನೀಯ. ಗುರುಗಳ ಮಾತನ್ನು ಮೀರೋ ಹಾಗಿಲ್ಲ. ರಾಜ ಮಾತ್ರ ಶಾಸನ ಮಾಡೋಕ್ಕೆ ಸಾಧ್ಯ, ಗುರು ಮಾತ್ರ ಶಾಸನ ಹೇಳೋಕ್ಕೆ ಸಾಧ್ಯ. ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್. ನಾನು ಹಾಗ್ಯಾಕೆ ಮಾಡಬಾರ್ದು, ಹೀಗ್ಯಾಕೆ ಮಾಡಬಾರ್ದು ನಾನು ಕೇಳೋ ಹಾಗಿಲ್ಲ. ವ್ಯತ್ಯಾಸ ಮಾಡೋ ಅಧಿಕಾರ ನನಗಿಲ್ಲ. ಅಲ್ಲಿ ಹೇಳಿದೆ ನೀನು ಮಾಡು. ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂಜುಹುಯಾತ್. ಪ್ರತಿನಿತ್ಯ ಸಂಧ್ಯಾವನ್ನೇ ಮಾಡು, ಪ್ರತಿನಿತ್ಯ ಅಗ್ನಿ ಕಾರ್ಯವನ್ನು ಮಾಡು. ಅಷ್ಟು ಮಾತ್ರ ಹೇಳಿ ಬಿಡಲಿಲ್ಲ ಶ್ರುತಿ. ನ ಕಲಂಜಂ ಭಕ್ಷಯೇತ್ ನ ಸುರಾಂ ಪಿಬೇತ್. ತಿನ್ನಬಾರದನ್ನು ತಿನ್ನಬೇಡ, ಕುಡಿಬಾರದನ್ನು ಕುಡಿಬೇಡ, ಅದು ಹೇಳುತ್ತೆ ನೋಡಿ. ಆ ದೃಷ್ಟಿಯಿಂದ ಇದು ವಿಧಿ, ಅದು ನಿಷೇಧ. ಇಲ್ಲದೆ ಹೋದರೆ ನಮಗೆ ಮನಸ್ಸಲ್ಲಿ ಸಂದೇಹ ಹಾಗೆಯೇ ಉಳ್ಕೊಳ್ಳುತ್ತೆ ಏನು ಮಾಡಬಾರ್ದು ಅನ್ನೋ ವಿಷಯದಲ್ಲಿ. ಅದಕ್ಕೆ ಅಲ್ಲೆಲ್ಲ ಕ್ಲಾರಿಫೈ ಮಾಡಿಬಿಡುತ್ತೆ ಶ್ರುತಿ ಸ್ಪಷ್ಟವಾಗಿ. ಶೈಶವ ಎಂಬತಕ್ಕಂತಹದ್ದು ಯಾವಾಗಲೂ ಕೂಡ ತುಂಬ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಕಾಲ ಜೀವನದಲ್ಲಿ. 5 ರಿಂದ 12 ವರ್ಷ ಇದೆ ನೋಡಿ. ಆ ವಯಸ್ಸಲ್ಲಿ ಏನೇ ಹೇಳಿದರೂ ಕೂಡ ಮಕ್ಕಳಿಗೆ ಅದು ನಿಲ್ಲತ್ತೆ. ಆಮೇಲೆ ಓದಿದ್ದು ಮರೆತು ಹೋಗುತ್ತೆ. ನಾನು ಹಿಂದೇನೂ ಉಪನ್ಯಾಸದಲ್ಲಿ ಆ ಉದಾಹರಣೆ ಕೊಟ್ಟಿದ್ದೆ, ಮತ್ತು ಇವತ್ತು ಕೊಡ್ತೀನಿ. ಎನ್ ಮೂರ್ತಿರಾಯರು ಸುಪ್ರಸಿದ್ಧ ಆಂಗ್ಲ ಪ್ರಾಧ್ಯಾಪಕರು, ಕನ್ನಡದ ಸುಪ್ರಸಿದ್ಧ ಸಾಹಿತಿಗಳು. ಅಪೂರ್ವ ಪಶ್ಚಿಮ ಅಂತ ಅಮೇರಿಕಾ ಯಾತ್ರೆಯನ್ನು ರಿಟೈರ್ ಆದಮೇಲೆ ನೋಡ್ಕೊಂಡ್ಬಂದು ಅವರು ಬರೆದಿದ್ದು. ಅವರು 100ನೇ ಹುಟ್ಟುಹಬ್ಬದಲ್ಲಿ ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಒಬ್ಬರು ಪ್ರಶ್ನೆ ಕೇಳಿದರು, 8 ವರ್ಷದ ಕೆಳಗೆ ನಿಮ್ಮ ಜೀವನದಲ್ಲಿ ಏನು ಘಟನೆ ಆಯಿತು ಅಂತ. ಅಂದರೆ ಆವಾಗ ಅವರಿಗೆ 92 ಆದಾಗ.
ಅವ್ರು ಹೇಳಿದ್ರು 8 ವರ್ಷದ ಕೆಳಗೆ ಏನಾಯ್ತೋ ಗೊತ್ತಿಲ್ಲ, ಮರ್ತೋಗಿದೆ. 88 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಿ ಹೇಳ್ತೀನಿ ಅಂದರು. ಯಾವಾಗಲೂ ಕೂಡ 5ರಿಂದ 12 ಇದೆ ನೋಡಿ. ಅದಕ್ಕೆ ಕ್ರಿಶ್ಚಿಯನ್ಸ್ ಹೇಳೋದು, ಗಿವ್ ದ ಚೈಲ್ಡ್ ಅಟ್ ದಿ ಏಜ್ ಆಫ್ 5 ಆ್ಯಂಡ್ ಟೇಕ್ ಇಟ್ ಬ್ಯಾಕ್ ಫಾರ್ ದ ರೆಸ್ಟ್ ಆಫ್ ಇಟ್ಸ್ ಲೈಫ್ ಅಂತ. ಆ ಟೈಮಲ್ಲೇ ಮನಸ್ಸಿನ ಮೇಲೆ ಅವರ ಪ್ರಭಾವ ಬೀಳ್ತಕ್ಕಂಥದ್ದು. ಅದಕ್ಕೆ ಬಾಲ್ಯಾವಸ್ಥೆಯಲ್ಲಿ ಅದು ಚೆನ್ನಾಗಿ ವಿಷಯ ಅನ್ನೋದು ಮನದಟ್ಟಾಗೋ ಹಾಗೆ ಕೂತ್ಕೋಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುರುಕುಲ ಅಭ್ಯಾಸವನ್ನು ಆ ಸಮಯದಲ್ಲೇ ಮಾಡಿಸ್ತಾ ಇದ್ದಿದ್ದು. 8ರಿಂದ 20 ತನಕ ಗುರುಕುಲ ವಾಸ ಮಾಡಿಕೊಂಡು ಅವ್ರು ಹಿಂತಿರುಗೋದಕ್ಕೆ ಸಮಾವರ್ತನ ಅಂತ ಕರೀತಾ ಇದ್ರು ನೋಡಿ. 16 ಸಂಸ್ಕಾರಗಳಲ್ಲಿ ಸಮಾವರ್ತನ ಸಂಸ್ಕಾರ ಅಂತಲೂ ಇದೆ. ಸಂಸ್ಕಾರ ಅಂದರೆ ಜ್ಞಾಪಕ ಬರುತ್ತೆ. ನಾವು ಇಲ್ಲೇ APS ಕಾಲೇಜ್ ಹಿಂದೆ ಇದ್ದೀವಿ. APS ಕಾಲೇಜಲ್ಲಿ ಸಮೃದ್ಧ ಪ್ರೊಫೆಸರ್ ಅನಂತ ನರಸಿಂಹಾಚಾರ್ ಅಂತಿದ್ದರು. ಅವರ PhD ಥೀಸಿಸು 16 ಸಂಸ್ಕಾರಗಳ ಮೇಲೆ 1600 ಪುಟ. ಒಂದೊಂದು ಸಂಸ್ಕಾರಕ್ಕೆ 100 ಪುಟ ಬರೆದಿದ್ದಾರೆ ಸಮೃದ್ಧದಲ್ಲಿ. ಅದು ಪಾಪ 10 ವರ್ಷದ ಕೆಳಗೆ ನನಗೆ ಕೊಟ್ಟರು. ನನಗಿನ್ನ ಇಂಗ್ಲೀಷಿಗೆ ಭಾಷಾಂತರ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಅವ್ರು ಕ್ಷಮಿಸ್ಬೇಕು ನನ್ನನ್ನು. ಏಕೆಂದರೆ ಯಾರ್ಯಾರೋ ಏನೋ ವಿಶ್ವಾಸ ಇಟ್ಕೊಳ್ತಾರೆ, ಏನೋ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೆ. ಈ ದೃಷ್ಟಿಯಿಂದ ಶೈಶವ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆ ಶಿಶು ಸ್ಥಿತಿ ಹೇಗಿರುತ್ತೆ ಅಂದರೆ ಅಮಾಯಕವಾಗಿರ್ತಕ್ಕಂಥ ಸ್ಥಿತಿ. ಏನೇ ಹೇಳಿದರೂ ಕೂಡ ಅದನ್ನು ನಂಬತಕ್ಕಂಥದ್ದಿರುತ್ತೆ ನೋಡಿ ಆ ವಯಸ್ಸಲ್ಲಿ. ಅದಕ್ಕೆ ಇದರಲ್ಲಿ ಚೆನ್ನಾಗಿ ಅದು ಕೂತ್ಕೋಬೇಕು ಮನಸ್ಸಲ್ಲಿ. 2ನೇ ಸಲ ಹೇಳಿದ್ರೂ ಪರವಾಗಿಲ್ಲ, 3ನೇ ಸಲ ಹೇಳಿದ್ರೂ ಪರವಾಗಿಲ್ಲ. ಅದಕ್ಕೆ GP ರಾಜರತ್ನಂ ಹೇಳ್ತಾ ಇದ್ದಿದ್ದು, ರಿಪೀಟ್ ಆ್ಯಂಡ್ ರಿವೈಸ್, ರಿವೈಸ್ ಆ್ಯಂಡ್ ರಿಪೀಟ್ ಮೇಕ್ಸ್ ಎ ಗುಡ್ ಟೀಚರ್ ಅಂತ. ಹೇಳಿದ್ದು ಇನ್ನೊಂದು ಸಲ ಹೇಳು, ಇನ್ನೊಂದು ಉದಾಹರಣೆ ಕೊಡು. ಎಷ್ಟು ಒಳಗಡೆ ತುರುಕ್ತೀನಿ ಅಂತಲ್ಲ, ಎಷ್ಟು ಒಳಗಡೆ ಹೋಗಿದೆ ಅನ್ನೋದು ಮುಖ್ಯ. ಎಜುಕೇಷನ್ ಈಸ್ ನಾಟ್ ಪಂಪಿಂಗ್ ಇನ್ಫಾರ್ಮೇಷನ್, ಎಜುಕೇಷನ್ ಈಸ್ ನಾಟ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ವಿವೇಕಾನಂದರು ಅದಕ್ಕೆ ಹೇಳಿದ್ದು. ಎಷ್ಟು ತಿಳ್ಕೊಂಡಿದ್ಯಾ ಅನ್ನೋದು ಮುಖ್ಯ. ಆ ದೃಷ್ಟಿಯಿಂದನೇ ತಿಳ್ಕೊಳ್ಳೋ ವಿಷಯವನ್ನು ಚೆನ್ನಾಗಿ ತಿಳ್ಕೋಬೇಕು. ಸುಖ ಶಾಂತಿಗಳನ್ನು ಪ್ರದಾನ ಮಾಡುವುದಕ್ಕಾಗಿಯೇ ಇರುವುದಿಲ್ಲ. ಬಾಲ್ಯದಲ್ಲಿಯ ದೋಷಗಳು ಅವನ ಹೃದಯದಲ್ಲಿ ಅಡಗಿಕೊಂಡು ಪ್ರೌಢ ವಯಸ್ಸಿನಲ್ಲಿಯೂ ಕೂಡ ಪ್ರಕಟವಾಗುತ್ತದೆ. ಜೀವನ್ಮುಕ್ತರು ಹೇಗಿರ್ತಾರೆ, ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಮಕ್ಕಳ ತರಹ ಇರ್ತಾರೆ ಅಂತ. ಉನ್ಮತ್ತವತ್ತು ಬಾಲವತ್ತು, ಅದೇ ಉದಾಹರಣೆ ಕೊಡ್ತಾರೆ ವಿವೇಕ್ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು. ಚಿಕ್ಕ ಮಕ್ಕಳಿರೋ ಹಾಗೆ ಹುಚ್ಚರ ತರಹ ಇರ್ತಾರೆ ಜ್ಞಾನಿಗಳು. ಅದಕ್ಕೆ ಯಾರು ಜ್ಞಾನಿಗಳು ಯಾರು ಹುಚ್ಚರು ಅಂತ ತಿಳ್ಕೊಳ್ಳೋದೇ ಕಷ್ಟ. ದ ಲೈನ್ ಆಫ್ ಡಿಮಾರ್ಕೇಶನ್ ಬಿಟ್ವೀನ್ ಅ ಜೀನಿಯಸ್ ಆ್ಯಂಡ್ ಅ ಲೂನೆಟಿಕ್ ಈಸ್ ವೆರಿ ವೆರಿ ಥಿನ್. ಯಾರು ಜ್ಞಾನಿಗಳು ಯಾರು ಹುಚ್ಚರು ಅಂತ ಹೆಂಗೆ ತಿಳ್ಕೊಳ್ಳೋಕೆ ಸಾಧ್ಯ? ಒಂದೇ ತರಹ ಇರ್ತಾರೆ ನೋಡಿ. ಊಟ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇರಲ್ಲ, ನಿದ್ದೆ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇರಲ್ಲ, ಹಗಲಿಗೂ ರಾತ್ರಿಗೂ ವ್ಯತ್ಯಾಸ ಇರಲ್ಲ. ಅದನ್ನೇ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ 2ನೇ ಅಧ್ಯಾಯದಲ್ಲಿ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ 18 ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಲೋಕಕ್ಕೆ ಕೊಟ್ಟಿರತಕ್ಕಂಥ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಸಂದೇಶ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಯಾವಾಗ ಎಲ್ರಿಗೂ ರಾತ್ರಿನೋ ಆವಾಗ ಇವನಿಗೆ ಹಗಲು, ಯಾವಾಗ ಇವನಿಗೆ ಹಗಲು ಆವಾಗ ಅದು ರಾತ್ರಿ ಅನ್ನೋ ದೃಷ್ಟಿಯಿಂದ. ಹಗಲು ಅಂದರೆ ಬೆಳಕು, ಬೆಳಕು ಅಂದರೆ ಜ್ಞಾನ, ಅಜ್ಞಾನ ಅಂದರೆ ಕತ್ತಲೆ, ಕತ್ತಲೆ ಅಂದರೆ ಅವಿದ್ಯ, ಅವಿದ್ಯ ಅಂದರೆ ಅಜ್ಞಾನ. ಅದಕ್ಕೇನೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ ಹೊರತು ಜ್ಯೋತಿರ್ಮ ತಮಸೋಗಮಯ ಅಂತ ಯಾರೋ ಹೇಳಲ್ಲ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದು, ಬೆಳಕಿನಿಂದ ಕತ್ತಲೆ ಕಡೆಗಲ್ಲ. ಆ ದೃಷ್ಟಿಯಿಂದನೇ ವಿದ್ಯಾ ಕಥಂಭಾತಿ ನ ಚೇದ ವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇಚ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ. ರಮಣಗೀತಾನಲ್ಲಿ ಹೇಳ್ತಾರೆ, ವಿದ್ಯಾ ಮತ್ತು ಅವಿದ್ಯಾ ಎರಡರಲ್ಲಿ ನಮ್ಮ ಸ್ವರೂಪ ಯಾವುದು ಅಂದರೆ ಅದೇ ವಿದ್ಯೆ, ಅವಿದ್ಯೆಯಲ್ಲ. ಅವಿದ್ಯೆ ಅನ್ನೋದು ಹೊದಿಕೆ. ಅವಿದ್ಯಾ ಎಂಬತಕ್ಕಂಥ ಹೊದಿಕೆಯನ್ನು ನೀವು ಪಕ್ಕಕ್ಕೆ ಸರಿಸಿದಾಗ ಇರೋದೇ ವಿದ್ಯೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ ಅಪಾವೃಣು ಸತ್ಯಧರ್ಮ ಯದುಷ್ಟಯೇ. ಅಜ್ಞಾನನ ಹೊದಿಕೆಯನ್ನು ಪಕ್ಕಕ್ಕೆ ಸರಿಸಪ್ಪ, ಅಷ್ಟೇ ನೀನು ಮಾಡಬೇಕಾಗಿರೋದು. ಆವಾಗಿರ್ತಕ್ಕಂತಹ ಜ್ಞಾನ ಅನ್ನೋದು ತಾನೇ ತಾನೇ ಹೊರಬರುತ್ತೆ. ಅದರ ಮೇಲೆ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಹೇಳ್ತಾರೆ, ಅಂಟಿಲ್ ಅಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್ ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಡೆವಿಲ್ ಶುಡ್ ಡೈ, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಡಿವೈನ್. ಅದಕ್ಕೆ ವಿವೇಕಾನಂದರು ಹೇಳಿದ್ದು, ಎವ್ರಿ ಮ್ಯಾನ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಇಟ್ಸ್ ಫಾರ್ ಹಿಮ್ ಟು ರಿಯಲೈಸ್ ಇಸ್ ಇನ್ವರ್ಡ್ ಪೊಟೆನ್ಸಿ. ಹ್ಯಾವ್ ಫೇತ್ ಇನ್ ಗಾಡ್, ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್. ಯು ಕ್ಯಾನ್ ಫೈಂಡ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಹಿಯರ್ ಆ್ಯಂಡ್ ನವ್ ಇಟ್ ಸೆಲ್ಫ್. ಆ ದೃಷ್ಟಿಯಿಂದ ನನ್ನ ಮೇಲಿರ್ತ ವಿಶ್ವಾಸ, ಭಗವಂತನ ಮೇಲಿರ್ತಕ್ಕಂಥ ವಿಶ್ವಾಸ ಎರಡನ್ನು ಕಳ್ಕೋಬೇಡ, ನಿನಗೆಲ್ಲೂ ಕೂಡ ಇಲ್ಲೇ ದಕ್ಕತ್ತೆ ಅನ್ನೋ ದೃಷ್ಟಿಯಿಂದ. ಬಾಲ್ಯಾವಸ್ಥೆ
ಅತ್ಯಂತ ರಮಣೀಯವಾಗಿರ್ತಕ್ಕಂಥದ್ದು. ಆದರೆ ಬುದ್ಧಿ ವ್ಯರ್ಥ ಎಂಬತಕ್ಕಂಥದ್ದನ್ನು ಮಾಡಬಾರ್ದು, ಸಮಯ ಹಾನಿ ಎಂಬತಕ್ಕಂಥದ್ದು ಆಗಬಾರ್ದು. ಅದಕ್ಕೆ ಕಾಲಕ್ಕೆ ಎಷ್ಟು ಮಹತ್ವ ಇದೆ ನಮ್ಮಲ್ಲಿ ಅಂತ ಹೇಳಿದರೆ, ಕಾಲಾಯ ತಸ್ಮೈ ನಮಃ, ಕಾಲೋ ಜಗದ್ಭಕ್ಷಕಃ. ಎಲ್ಲವನ್ನೂ ಕೂಡ ನುಂಗು ಹಾಕ್ತಕ್ಕಂಥದ್ದು ಕಾಲ. ಹಣ ಹೋದರೆ ಹಣ ಗಳಿಸ್ಬೋದು, ಆರೋಗ್ಯ ಹೋದರೆ ಆರೋಗ್ಯ ಪಡ್ಕೋಬೋದು ವೈದ್ಯರ ಹತ್ರ ಔಷಧಿ ತೆಗೆದುಕೊಂಡು. ಆದರೆ ಕಾಲ ಹೋಗ್ಬಿಟ್ರೆ ಮತ್ತೆ ಕಾಲ ಬರಲ್ಲ. ಆ ದೃಷ್ಟಿಯಿಂದನೇ ಭೋಗಾನ ಭುಕ್ತ ವಯಮೇವ ಭುಕ್ತ ತಪೋನ ತಪ್ತಂ ವಯಮೇವ ತಪ್ತ ಕಾಲೋನ ಯಾತೋ ವಯಮೇವ ಯಾತ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ. ಭರ್ತೃಹರಿ ಹೇಳ್ತಾನೆ ವೈರಾಗ್ಯಶತಕದಲ್ಲಿ, ಈ ಲೋಕದಲ್ಲಿ ಅನುಭವಿಸ್ತಕ್ಕಂಥ ಭೋಗ ವಸ್ತುಗಳಿಗೆ ಕೊನೆ ಇಲ್ಲ, ಆದರೆ ಅನುಭವಿಸ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ತಪಸ್ಸು ಕೊನೆ ಇಲ್ಲ, ತಪಸ್ಸು ಮಾಡ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ಕಾಲ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಹೆಂಗೆ ಅಂದರೆ, ಬಸ್ಸು ಅಥವಾ ಕಾರಲ್ಲಿ ನಾವು ಪ್ರಯಾಣ ಮಾಡುವಾಗ ಮರಗಳು ವಿರುದ್ಧ ದಿಕ್ಕಿನಿಂದ ಓಡ್ತಾ ಇರೋ ಹಾಗೆ ಕಾಣುತ್ತೆ. ಮರಗಳೆಲ್ಲ ಓಡ್ತಾ ಇರೋದು, ನಾವು ಓಡ್ತಾ ಇದ್ದೀವಿ. ನಮ್ಮ ಓಡುವಿಕೆಯನ್ನು ಮರದ ಮೇಲೆ ಆರೋಪಣೆ ಮಾಡ್ತೀವಿ. ಆ ದೃಷ್ಟಿಯಿಂದನೇ ಅಷ್ಟು ವೇಗವಾಗಿ ಭರತ ಓಡೋಡಿ ಬಂದ, ದುಸ್ವಪ್ನ ಕಂಡುಬಿಟ್ಟು ಸೋದರ ಮಾವನ ಮನೆಯಲ್ಲಿ ಅಂತ ಭಾಸ ಪ್ರತಿಮಾ ನಾಟಕದ 3ನೇ ಅಂಕದಲ್ಲಿ ವರ್ಣನೆ ಮಾಡ್ತಾನೆ. ಅಪಿ ದ್ರುಮಾಹ ಧಾವಂತೀವ, ಮರಗಳೇ ಓಡ್ತಾ ಇದೆಯೋ ಅನ್ನಷ್ಟು ವೇಗವಾಗಿ ಆತಂಕವಾಗಿ ಓಡಿ ಬಂದ ಅಂತ. ಅಲ್ಲಿ ದಶರಥ ಅಷ್ಟೊತ್ತಿಗಾಗಲೇ ಇಲ್ಲ, ಪ್ರತಿಮಾ ಗೃಹಕ್ಕೆ ಬರ್ತಾನೆ. ಅಲ್ಲಿ ಕೇಳ್ತಾನೆ ದೇವಕುಲಿಕನನ್ನು, ಬರೀ ಸತ್ತವರ ಪ್ರತಿಮೆ ಮಾತ್ರ ಇಡೋದೋ ಬದುಕಿರೋ ಪ್ರತಿಮೆನೂ ಇಡ್ತೀರಾ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಸತ್ತವರ ಪ್ರತಿಮೆ ಮಾತ್ರ, ಬದುಕಿರೋರ್ದು ಇಡಲ್ಲ ಅಂತ. ಆವಾಗಲೇ ಅವನಿಗೆ ಗೊತ್ತಾಗೋದು ಅವನ ತಂದೆ ಇಲ್ಲ ಅಂತ. ಆ ದೃಷ್ಟಿಯಿಂದ ಆ ಓಡುವಿಕೆ ಎಂಬತಕ್ಕಂಥದ್ದು, ಆ ರೀತಿ ಕಾಲ ಅನ್ನೋದು ನೋಡಿ ಹೆಂಗೆ ಓಡುತ್ತೆ ಅಂದರೆ, ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತ ಅಣುಭಿಶ್ಚ ಮಹದ್ಭಿಶ್ಚ. ಅರುಣ ಪ್ರಶ್ನ, ತೈತ್ರಿಯ ಆರಣ್ಯಕ 1ನೇ ಪ್ರಶ್ನೆಯಲ್ಲಿ ಬರುತ್ತೆ. ನದಿಯ ನೀರು ಹೇಗೆ ಯಾವಾಗಲೂ ಹರಿತಾ ಇರುತ್ತೋ ಕಾಲ ಯಾವಾಗಲೂ ಹರಿತಾ ಇರುತ್ತೆ ಅಂತ. ಟೈಮ್ ಆ್ಯಂಡ್ ಎಟರ್ನಿಟಿ ಅಂತ ಆನಂದ ಕುಮಾರಸ್ವಾಮಿ ಅವನ ಪುಸ್ತಕ ಬರೆದಿದ್ದಾನೆ. ಅವನಿಗೆ 16 ಭಾಷೆ ಬರ್ತಾ ಇತ್ತು ಆ ಪುಣ್ಯಾತ್ಮನಿಗೆ. ನಾನು ಹಿಂದೇನೂ ಅದನ್ನು ಹೇಳಿದ್ದೀನಿ ತಮ್ಮ ಹತ್ರ. ತಾಯಿ ಇಂಗ್ಲೀಷ್ ಲೇಡಿ, ತಂದೆ ಸಿಲೋನೀಸು, ಅವನು ಇಂಡಿಯನ್ನು. 1887 ಹುಟ್ಟಿದ್ದು, 1997 ಸತ್ತಿದ್ದು. 60 ವರ್ಷದಲ್ಲಿ 83 ಪುಸ್ತಕ ಬರೆದ. 83 ಪುಸ್ತಕ ಇನ್ನು ಪ್ರೆಸ್ಸಲ್ಲಿದೆ. ಒಂದು ಲೈನ್ ಅರ್ಥ ಆಗಬೇಕಾದ್ರೆ 16 ಭಾಷೆನಲ್ಲಿ ಫುಟ್ ನೋಟ್ಸ್ ಇರುತ್ತೆ. 30 ಪುಟ ಗ್ರಂಥ ಇದ್ದರೆ 60 ಪುಟ ನೋಟ್ಸ್ ಇರುತ್ತೆ. ಅದು ಅವನ ಸ್ಟೈಲು. ನಮ್ಗೆ ಆ ಭಾಷೆ ಬರದೇ ಹೋದರೆ ತಲೆ ಬಿಡ ಅರ್ಥ ಆಗೋದಿಲ್ಲ. ಅದಕ್ಕೇ ನಮ್ಮ ತಂದೆ ಯಾವಾಗಲೂ ಹೇಳೋರು, ನಿನಗೆ ಏನಾದರೂ ನಿಜವಾಗ್ಲೂ ಓದಬೇಕು ಅಂತಿದ್ರೆ 1 ಪುಟ ಅರಗಿಸ್ಕೋ ಆನಂದ ಕುಮಾರಸ್ವಾಮಿದು ಅಂತ. ಆ ದೃಷ್ಟಿಯಿಂದ, ಯಾಕೆಂದರೆ ಅದು ನಿಜವಾಗಿ ನಮಗೆ ಒಳಗಣ್ಣನ್ನು ತೆರೆಯುತ್ತೆ. ನಮಗೇನೂ ಗೊತ್ತಿಲ್ಲ ಅನ್ನೋ ತಿಳುವಳಿಕೆ ಆದರೂ ಬರುತ್ತೆ ನಮಗೆ ಎಂತಹ ಒಂದು ಅಜ್ಞಾನದಲ್ಲಿದ್ದೀವಿ, ಎಂತೆಂತಹ ಮಹನೀಯರಿದ್ದರು ಅನ್ನೋ ದೃಷ್ಟಿಯಿಂದ. 3 ಲೋಕದಲ್ಲಿ ಅಮಂಗಳ ಸ್ವರೂಪವಾಗಿರುವ ಬಾಲ್ಯಾವಸ್ಥೆಯು ಸಂತೋಷವಾಗುವುದಾದರೂ ಹೇಗೆ? ಮಹರ್ಷಿಯೇ, ಬಾಲ್ಯಾವಸ್ಥೆಯು ದಾಟಿದೊಡನೆಯೇ ಮನುಷ್ಯ ಉತ್ಸಾಹ, ಭ್ರಾಂತಿ, ಕಾಮ ಮೊದಲಾದವುಗಳಿಂದ ದೂಷಿತ ಚಿತ್ತನಾಗಿ ನರಕದಲ್ಲಿ ಪತನ ಹೊಂದುವುದಕ್ಕಾಗಿ ಯೌವನಾರೂಢನಾಗುತ್ತಾನೆ. ನೋಡಿ, ಉತ್ಸಾಹ ಮನುಷ್ಯ ಕೊನೆ ತನಕ ಬಿಡಬಾರ್ದು. ಸೋತ್ಸಾಹಾನಾಂ ನಾಸ್ತಿ ಅಸಾಧ್ಯಂ ನರಾಣಾಂ. ಒಳ್ಳೆ ಸುಭಾಷಿತ ಅದು. ಉತ್ಸಾಹ ಇರೋವರಿಗೆ ಅಸಾಧ್ಯ ಅನ್ನೋದೇ ಇಲ್ಲ, ಪ್ರತಿಯೊಂದು ಸುಸಾಧ್ಯವೇ. ನೆಪೋಲಿಯನ್ ಅದಕ್ಕೆ ಹೇಳಿದ್ದು, ಇಂಪಾಸಿಬಲ್ ಈಸ್ ದ ವರ್ಡ್ ಫೌಂಡ್ ಇನ್ ಫೂಲ್ಸ್ ಡಿಕ್ಷನರಿ, ಥ್ರೋ ಇಟ್ ಅಂತ. ಎವ್ರಿಥಿಂಗ್ ಈಸ್ ಪಾಸಿಬಲ್, ವೈ ನಾಟ್? ಪ್ರಯತ್ನ ಮಾಡು. ಪ್ರಯತ್ನ ಮಾಡಿ ಸಿಗದೆ ಹೋದರೆ ನಿಂತೊಪ್ಪಲ್ಲ. ಅದಕ್ಕೆ ಅಬ್ರಹಾಂ ಲಿಂಕನ್ ಒಳ್ಳೆ ಉದಾಹರಣೆ. ಅವನು ನೋಡಿ, ಲಾಯರ್ರೇ ಆಗಬೇಕು ಅಂತ ಡಿಟರ್ಮಿನ್ ಮಾಡಿದ್ದ. ಆದರೆ ಬಡತನ ಅಂದರೆ ಕಡು ಬಡತನ ಜೀವನದಲ್ಲಿ. ನದಿ ಆಚೆ ದಂಡೆನಲ್ಲಿ ಒಬ್ಬ ಲಾಯರ್ ಇದ್ದಾನೆ, ಒಳ್ಳೆ ಗ್ರಂಥ ಬರೆದಿದ್ದಾನೆ. ಆ ಗ್ರಂಥವನ್ನು ಎರವಲು ಪಡ್ಕೋಬೇಕು ಅಂತ ನದಿನಲ್ಲಿ ಬೋಟ್ ಅವನಿಗೆ ಕೊಡೋಕ್ಕೆ ದುಡ್ಡಿಲ್ಲದೆ ಈಜೋಕ್ಕೆ ಶುರು ಮಾಡ್ದ. ಏನು ಪ್ರವಾಹ ಜೋರಾಗಿ ಹೊಡಿತಾ ಇದೆ. ಪ್ರವಾಹವನ್ನು ಲೆಕ್ಕಿಸದೆ ದಾಟ್ಕೊಂಡು ಆ ಮನೆಗೆ ಹೋದ. ಮನೆ ಬಾಗಿಲೊಡ್ದ. ಇವನಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಅವನೇನು ಮಾಡ್ದ ಲಾಯರು ಅಂತ, 4-5 ದಿವಸ ಮನೆ ಕೆಲಸ ಎಲ್ಲ ಮಾಡಿಸ್ದ. ತುಂಬ ಅಚ್ಚುಕಟ್ಟಾಗಿ ಮಾಡ್ದ. 5ನೇ ದಿವಸ ಲಾಯರು ತಾನು ಬರೆದಿರೋ ಪುಸ್ತಕ ಆಟೋಗ್ರಾಫ್ ಮಾಡಿಬಿಟ್ಟು ಅವನಿಗೆ ಪ್ರೆಸೆಂಟ್ ಮಾಡಿದ. ಯಾವ ಪುಸ್ತಕವನ್ನು ಅವನು ಎರವಲು ಪಡ್ಕೋಬೇಕು ಅಂತ ಹೋಗಿದ್ನೋ, ಆಥರ್ಸ್ ಓನ್ ಕಾಪಿ ವಿತ್ ಸಿಗ್ನೇಚರ್ ಅವನಿಗೆ ಸಿಗೋ ಹಾಗಾಯಿತು. ಆ ದೃಷ್ಟಿಯಿಂದನೇ ಬಡತನ ಅನ್ನೋದು ಯಾವತ್ತೂ ಕೂಡ ಯಶಸ್ಸಿಗೆ
ಅಡಚಣೆ ಅನ್ನೋದು ಮಾತ್ರ ಭಾವಿಸಬಾರ್ದು. ಇನ್ನೂ ಅವರಿಗೆ ಹೆಚ್ಚು ಪುಷ್ಟಿ ಕೊಡುತ್ತೆ, ಇನ್ನೂ ಹೆಚ್ಚಿಗೆ ಮುಂದೆ ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಭೈರಪ್ಪನವರ ಭಿತ್ತಿ ಒಂದು ಸಾಕು ಅದಕ್ಕೆ ಉದಾಹರಣೆ. ಯಾವ ರೀತಿಯಾಗಿ ಒಬ್ಬ ಮನುಷ್ಯ ನಿಜವಾಗಿ ಪ್ರಯತ್ನ ಪಟ್ಟರೆ ಮುಂದಕ್ಕೆ ಬರಬಹುದು ಅನ್ನೋ ದೃಷ್ಟಿಯಿಂದ. ಬಾಲ್ಯಾವಸ್ಥೆ ದಾಟಿದೊಡನೆ ಮನುಷ್ಯ ಉತ್ಸಾಹವನ್ನು ಕಳ್ಕೋಬಾರ್ದು. ಯಾವತ್ತೂ ಕೂಡ ಕೆಲವರಿಗೆ 40 ವರ್ಷಕ್ಕೇನೆ ಅಪ್ಪ ಭಗವಂತ ಯಾಕಪ್ಪ ನನ್ನ ಮೇಲೆ ದಯೆ ಬರಲಿಲ್ಲ, ಇನ್ನು ಯಾವಾಗಪ್ಪ ಕರ್ಕೊಳ್ಳೋದು, ಏನು ಕರ್ಕೊಳ್ಳೋದು, 100 ವರ್ಷ ಚೆನ್ನಾಗಿ ಬದುಕಬೇಕು, 4 ಜನಕ್ಕೆ ಉಪಕಾರ ಮಾಡಿ ಹೋಗಬೇಕು. ನಾವು ದೇಹ ತ್ಯಾಗ ಆದಮೇಲೆ ನಮ್ಮ ಜೊತೆ ಬರೋದು ನಾವು ಬೇರೆಯವ್ರಿಗೆ ಮಾಡಿರೋ ಉಪಕಾರ, ಬೇರೆಯವ್ರಿಗೆ ಕೊಟ್ಟಿರೋ ದಾನ ಮತ್ತು ಅಗ್ನಿಗೆ ನಾವು ಕೊಟ್ಟಿರ್ತಕ್ಕಂತಹ ಹವಿಸ್ಸು, ಮೂರೇ ಅಂತ ಭಾಸ ಕರ್ಣಭಾರ ನಾಟಕದಲ್ಲಿ ಕರ್ಣನ ಪಾತ್ರದ ಮುಖಾಂತರ ಕಳ್ಳವೇಷ ಹಾಕೊಂಡ್ಬಂದಿರತಕ್ಕಂಥ ಇಂದ್ರನ ಮುಂದೆ ಅರ್ಜುನನಿಗೆ ಸಹಾಯಕವಾಗಿ ಬಂದಿರೋ ಸಂದರ್ಭದಲ್ಲಿ ಹೇಳಿಸ್ತಾನೆ. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್. ಓದಿದ್ದೆಲ್ಲ ಮರ್ತೋಗತ್ತೆ ಒಂದಲ್ಲ ಒಂದು ದಿವಸ. ಸುಬದ್ಧ ಮೂಲಾಹ ನಿಪತಂತಿ ಪಾದಪಾಹ. ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಮರ ದಪ್ಪಂತ ಬಿದ್ದೋಗುತ್ತೆ ಗಾಳಿ ಬಂದಾಗ. ಈಗ ಆಗುತ್ತಲ್ಲ ಬೆಂಗಳೂರಲ್ಲಿ, ಮಲ್ಲೇಶ್ವರ ಬಸವನಗುಡಿಯಿಂದ ಎಸ್ಪೆಷಲಿ. ಜಲಂ ಜಲಸ್ಥಾನಗತಂಚ ಶುಷ್ಯತಿ. ನೀರು ಉಗಮ ಸ್ಥಾನದಿಂದ ಬತ್ತಿ ಹೋಗುತ್ತೆ. ಆದರೆ ಹುತಂಚ ದತ್ತಂಚ ತಥೈವ ತಿಷ್ಠತಿ. ಹೋಮ ಮಾಡಿದ್ದು ದಾನ ಕೊಟ್ಟಿದ್ದು ಯಾವತ್ತೂ ನಮ್ಮ ಜೊತೆ ಬರುತ್ತೆ ಅಂತ. ಕಲಿಯುಗದಲ್ಲಿ ಭಕ್ತಿ ದಾನ ಎರಡೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಒಬ್ಬರು ಸುಭಾಷಿತಕಾರರು ಹೇಳ್ತಾರೆ, ಶತೇಶು ಜಾಯತೆ ಶೂರಃ. 100 ಜನದಲ್ಲಿ ಒಬ್ಬ ಶೌರ್ಯ ಪರಾಕ್ರಮ ಇರತಕ್ಕಂಥ ಯೋಧ ಹುಟ್ಟುತ್ತಾನಂತೆ. ಸಹಸ್ರೇಶು ಚ ಪಂಡಿತ. 1000 ಜನದಲ್ಲಿ ಒಬ್ಬ ಪಂಡಿತ ಹುಟ್ಟುತ್ತಾನಂತೆ. ವಕ್ತ ಶತಸಹಸ್ರೇಶು. ಚೆನ್ನಾಗಿ ಮಾತಾಡ್ತಕ್ಕಂಥ 10,000ದಲ್ಲಿ ಒಬ್ಬ ಹುಟ್ಟುತ್ತಾನಂತೆ. ಆದರೆ ದಾತ ಭವತಿವಾ ನವ. ದಾನಿಗಳು ಸಿಗ್ತಾರೋ ಇಲ್ವೋ ಅಂತ. ಆ ದೃಷ್ಟಿಯಿಂದ ಕಲಿಯುಗದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇ ದಾನ. ಆ ದೃಷ್ಟಿಯಿಂದನೇ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಗೀತೆಯಲ್ಲಿ ದಾನ ತ್ರೈವೇದ್ಯವನ್ನು ಅವನು ಹೇಳಿರ್ತಕ್ಕಂಥದ್ದು. ನೋಡಿ, ಸಾತ್ವಿಕ ದಾನ ಅಂದರೆ ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಿಂತ ಒಳ್ಳೆಯದನ್ನು ತೆಗೆದು ಕೊಡಬೇಕು ದಾನವಾಗಿ. ಅವನು ಭಿಕ್ಷುಕ ಅಲ್ಲ, ಬಂದಿರತಕ್ಕಂಥ ನಮ್ಮ ಸದ್ಗತಿಗೋಸ್ಕರ ನಾನು ಕೊಡ್ತಾ ಇರೋ ದಾನ. ಆ ದೃಷ್ಟಿಯಿಂದನೇ ನಾವು ಕೊಡೋ ದಾನ ಯಾವತ್ತೂ ಕೂಡ ಶ್ರೇಷ್ಠವಾಗಿರೋದನ್ನೇ ಕೊಡಬೇಕೇ ಹೊರತು ನಿಕೃಷ್ಟವಾದದನ್ನು ಯಾವತ್ತೂ ಕೊಡಬಾರ್ದು. ಕೆಲವು ಸಲ ದಾನ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಪಂಚೆ ದಾನ ಕೊಟ್ಟರೆ ಒಂದು ಸಲ ನೀರಿಗೆ ಹಾಕಿದರೆ ಟವಲ್ ಆಗುತ್ತೆ, ಇನ್ನೊಂದು ಸಲ ನೀರಿಗೆ ಹಾಕಿದರೆ ಕರ್ಚೀಫ್ ಆಗುತ್ತೆ. ಈ ಥರದ್ದು ಯಾಕೆ ದಾನ ಕೊಡಬೇಕು? ಯಾರನ್ನು ಮೆಚ್ಚಿಸೋದಕ್ಕೆ ದಾನ ಕೊಡಬೇಕು ನಿಜವಾದ ಅರ್ಥದಲ್ಲಿ? ಅದಕ್ಕೆ ನೋಡಿ, ಅನ್ನದಾನ ನಮ್ಮಲ್ಲಿ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ದಾನ. ಒಂದೇ ಒಂದು ದಾನ ಅನ್ನದಾನವನ್ನು ಮೀರಿಸ್ತಕ್ಕಂಥದ್ದು ಅಂದರೆ ವಿದ್ಯಾದಾನ. ಅದರ ಸಮಾನ ಇನ್ನೊಂದು ದಾನನೇ ಇಲ್ಲ. ಅದಕ್ಕೆ ನಮ್ಮ ಪರಂಪರೆಯಲ್ಲಿ 1000 ಜನ ಮಕ್ಕಳನ್ನು 12 ವರ್ಷಗಳ ಕಾಲ ಇಟ್ಕೊಂಡು ಊಟ ಬಟ್ಟೆ ಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡಿಸೋವರಿಗೆ ಕುಲಪತಿ ಅನ್ನೋ ಹೆಸರು ಕೊಡ್ತಾ ಇದ್ದಿದ್ದು. ಇವತ್ತು ಯಾರನ್ನು ನಾವು ಕುಲಪತಿ ಅಂತ ಕರೆಯೋದು? ವೈಸ್ ಚಾನ್ಸ್ಲರ್ಸ್ನ. ಎಷ್ಟೋ ಜನ ಚಾನ್ಸ್ಲರ್ ವಯಸ್ಸೇ ಅವರು. ಹಾಗಿರುವಾಗ ಯಾರು ನಿಜವಾದ ಅರ್ಥದಲ್ಲಿ ಕುಲಪತಿ ಅನ್ನೋದಕ್ಕೆ ಆ ಸ್ಥಾನಕ್ಕೆ ಒಂದು ಬೆಲೆ ಇರಬೇಕು ಯಾವತ್ತೂ ಕೂಡ. ಯಾರೋ ಹೋಗಿ ಏನೋ ಕೂತ್ಕೊಂಡ್ರೆ ಏನಾಗತ್ತೆ? ಆ ದೃಷ್ಟಿಯಿಂದ ಮನುಷ್ಯ ಉತ್ಸಾಹ ಕಳ್ಕೋಬಾರ್ದು. ಮತ್ತೆ ಮೂರ್ತರಾಯರ ಉದಾಹರಣೆನೇ ಕೊಡ್ತೀನಿ. 100ನೇ ಹುಟ್ಟುಹಬ್ಬದಲ್ಲಿ ಒಬ್ಬರು ಕೇಳಿದರು, ನಿಮ್ಮ ಮುಂದಿನ ಬಯಕೆ ಏನು ಅಂತ. 100 ಏನ್ರಿ, 200 ವರ್ಷ ಬದುಕ್ತೀನಿ ಹೋಗ್ರಿ ಅಂದರು. ಆಮೇಲೆ 103ಕ್ಕೆ ಹೋಗ್ಬಿಟ್ರು, ಅದು ಬೇರೆ ವಿಷಯ. ಆ ಉತ್ಸಾಹ ನೋಡಿ ಹೇಗಿರುತ್ತೆ ಅನ್ನೋದಕ್ಕೆ. ಪಶ್ಯೇಮ ಶರದ ಶತಂ ಜೀವೇಮ ಶರದ ಶತಂ ನಂದ ಮಶರದ ಶತಂ ಮೋದ ಮಶರದ ಶತಂ ಪ್ರಭ್ರವ ಮಶರದ ಶತಂ ಅಜೀಯ ಮಶರದ ಶತಂ. ಎಂತಹ ಮಾತುಗಳು ಬರುತ್ತೆ ನೋಡಿ ವೇದದಲ್ಲಿ. ನಾನು 100 ವಸಂತಗಳನ್ನು ಚೆನ್ನಾಗಿ ಕಾಣೋ ಹಾಗಾಗೋಣ, ಬೇರೆಯವರಿಗೆ ಸಹಾಯ ಮಾಡ್ತಾ 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 ಬದುಕೋ ಹಾಗಾಗಲಿ. ನಮ್ಮ ಯಾರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರದೇ ಇರಲಿ. ನಮ್ಮ ಹೃದಯಗಳು ಒಂದಕ್ಕೊಂದು ಚೆನ್ನಾಗಿ ಸ್ಪಂದಿಸಲಿ. ಸಮಾನೀವ ಆಕೋತಿ ಸಮಾನ ಹೃದಯಾನಿವ ಸಮಾನ ವಸ್ತುವೋ ಮನೋ ಯಥಾ ವಸ್ತು ಸಹಾಸತಿ ಸಂಗಚ್ಛದ್ವಂ ಸಂವದದ್ವಂ ಸಂಭೋ ಮನಾಂಶಿಜಾನತ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಮಾನೀವ ಆಕೋತಿ ಸಮಾನ ಹೃದಯಾನಿವ ಸಮಾನ ವಸ್ತುವೋ ಮನೋ ಯಥಾ ವಸ್ತು ಸಹಾಸತಿ. ಋಗ್ವೇದದ ಕೊನೆಯ ಮಂತ್ರ, 10,552ನೇ ಮಂತ್ರ, 52ನೇ ಗಂಟೆ ಕೊನೆಯ ಮಂತ್ರ. ಸೊ ಆ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಿಗೆ ನಡೆಯೋ ಹಾಗಾಗಲಿ, ಒಮ್ಮನಸ್ಸಿಂದ ಹೋಗೋಗಾಗಲಿ. ಮೂರ್ಖ ಮನುಷ್ಯನು ಯೌವನಾವಸ್ಥೆಯಲ್ಲಿ ಅನಂತ ವಿಲಾಸಗಳಿಂದ ಕೂಡಿದ ಚಂಚಲ ಚಿತ್ತದಿಂದ ರಾಗದ್ವೇಷಾದಿ ವೃತ್ತಿಗಳಿಂದ ಅನೇಕ ದುಃಖಗಳನ್ನು ಅನುಭವಿಸುತ್ತಾನೆ. ನೋಡಿ, ಮನಸ್ಸು ಯಾವಾಗ ಚಂಚಲ ಆಗುತ್ತೋ
ಆವಾಗ ದುಃಖ ಅನ್ನೋದು ಗ್ಯಾರಂಟಿ. ಸುಖವನ್ನಾಗಲಿ ದುಃಖವನ್ನಾಗಲಿ ಯಾರೂ ನಮ್ಮ ಮೇಲೆ ತಂದು ಹೇರಿಲ್ಲ. ನಾವು ಮಾಡಿರೋ ಕರ್ಮದಲ್ಲೇ ಸುತ್ತಕೊಂಡು ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸ್ತಾ ಇದ್ದೀವಿ. ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ. ಇನ್ನೊಬ್ಬರು ನನ್ನ ಮೇಲೆ ಹೇರ್ತಾ ಇದ್ದಾರೆ ಅನ್ನೋದು ಸರಿಯಾಗಿರ್ತಕ್ಕಂಥ ಮಾತಲ್ಲ. ಹಾಗಿದ್ರೇನು? ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ನಾನು ಮಾಡಿರೋ ಕರ್ಮವನ್ನು ನಾನು ಅನುಭವಿಸಲೇಬೇಕು. ಅದಕ್ಕೆ ಮಹಾಭಾರತದಲ್ಲಿ ಆ ಶ್ಲೋಕ ಬರೋದು. 1000 ಹಸು ಇದ್ದರೂ ಕೂಡ ಕರು 999 ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ ಹಾಗೆ 1000 ಜನ್ಮ ಹಿಂದೆ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನೇ ಹುಡ್ಕೊಂಬರುತ್ತೆ ಅಂತ. ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರ ಮನುಗಚ್ಚತಿ. ನಾವು ಹೇಳ್ತೀವಿ ಎಲ್ಲ ಒಳ್ಳೇದೇ ಮಾಡಿದ್ದೇನ್ರಿ ಈ ಲೋಕದಲ್ಲಿ, ಯಾಕೆ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ? ನಾನು ಪಕ್ಕದ ಮನೆಯವ್ರು ನೋಡಿ ಯಾವಾಗ ಕೆಟ್ಟದೇ ಮಾಡ್ತಾರೆ, ಆದರೆ ಎಲ್ಲ ಒಳ್ಳೆಯದನ್ನೇ ಅನುಭವಿಸ್ತಾರೆ. ಈ ಜನ್ಮದಲ್ಲಪ್ಪ ಅದು. ಆ ಫ್ಯಾನ್ ತರಹ ಕೊನೆಯಲ್ಲಿ ಫ್ಯಾನ್ ತಿರುಗ್ತಾ ಇದೆ ನೋಡಿ, ಆ ಸ್ವಿಚ್ ಪ್ರಾಯಶಃ ಅಲ್ಲೇ ಇದೆ ಅಂತ ಕಾಣುತ್ತೆ. ಟಕ್ಕಂತ ನೀವು ಆ ಸ್ವಿಚ್ ಆಫ್ ಮಾಡಿದರೆ ತಕ್ಷಣ ನಿಲ್ಲಲ್ಲ ಫ್ಯಾನು, 2 ಸುತ್ತಬಿಟ್ಟು ಆಮೇಲೆ ನಿಲ್ಲತ್ತೆ. ಆ ತರಹ ಜೀವನ್ಮುಕ್ತನೂ ಕೂಡ ಅಂಟದೆ ಸಂಸಾರದಲ್ಲಿ ಇದ್ದರೂ ಕೂಡ ತಕ್ಷಣ ಅವನು ಬಿಡೋದಕ್ಕಾಗೋದಿಲ್ಲ. ಅವನಿಗೂ ಕೂಡ ಆ 2 ಸುತ್ತಿ ನಿಲ್ಲೋ ಹಾಗೆ ಬೇಕಾಗತ್ತೆ ಸ್ವಲ್ಪ ಸಮಯ. ಅದಕ್ಕೆ ಬ್ರಹ್ಮವಿದ್ವರ ಬ್ರಹ್ಮವಿದ್ ವರಿಷ್ಠ ಅಂತ ನಮ್ಮಲ್ಲಿ ಆ 3 ಪ್ರಧಾನವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಶರೀರದಂತಹ ಹೀನಗುಣವೂ ಶೋಚನೀಯವೂ ಆದ ವಸ್ತು ಬೇರೊಂದಿಲ್ಲ. ಆ ದೃಷ್ಟಿಯಿಂದ ನೋಡಿ ಅವನಿಗೆ ಎಂತಹ ಜುಗುಪ್ಸೆ ಆಗಿದೆ ರಾಮನಿಗೆ ಅಂದರೆ ಶರೀರದ ಮೇಲೆ ನಿಜವಾಗಿ ಅವನಿಗೆ ನಿತ್ಯ ಅನಿತ್ಯ ವಸ್ತು ವಿವೇಕ ಅನ್ನೋದು ಮೂಡ್ತಾ ಇದೆ. ನಮ್ಮಲ್ಲಿ 4 ಸಾಧನೆಗಳು ವೇದಾಂತಕ್ಕೆ ಹೇಳೋದು. ಮೊದಲನೇದು ನಿತ್ಯ ಅನಿತ್ಯ ವಸ್ತು ವಿವೇಕ. 2ನೇದು ಇಹ ಅಮೂತ್ರ ಫಲಭೋಗ ವಿರಾಗ. 3ನೇದು ಸಾಧನ ಚತುಷ್ಟಯ ಸಂಪತ್ತಿ. 4ನೇದು ಮುಮುಕ್ಷುತ್ವ. ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದರ ಬಗ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ. ಆತ್ಮ ನಿತ್ಯ, ದೇಹ ಅನಿತ್ಯ. ದೇಹ ಯಾವತ್ತೂ ಕೂಡ ನಿತ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹುಟ್ಟಿದೆ. ಅದಕ್ಕೆ ಯಾವುದು ಹುಟ್ಟಿದೆಯೋ ಅದು ಸಾಯುತ್ತೆ. ನಾವು ಏನೇ ಪ್ರಯತ್ನ ಪಟ್ಟರು ಅದನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ದೇಹ ಅನ್ನೋದಕ್ಕೆ ಲಕ್ಷಣ ಏನಪ್ಪ? ದಹ್ಯತೆ ಐತಿ ದೇಹ, ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಹೋಗಲಿ ಶರೀರ ಅಂತ ಹೇಳ್ತೀರಾ, ಶೀರ್ಯತೆ ಐತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ. ಹುಟ್ಟುವಿಕೆ, ಬೆಳೆಯುವಿಕೆ, ದೊಡ್ಡದಾಗುವಿಕೆ, ಕುಗ್ಗುವಿಕೆ, ಬೀಳುವಿಕೆ, ಸಾಯುವಿಕೆ 6 ಧರ್ಮಗಳು ದೇಹ ಧರ್ಮಗಳು. ಆದರೆ ಆತ್ಮ ಇದು ಯಾವುದೂ ಅಲ್ಲ. ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇ ಶರೀರೆ ಹಂತ ಚೇನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಭೌತೌ ನ ವಿಜಾನೀತೌ ನಾಯಂ ಹಂತಿನ ಹನ್ಯತೆ. ಗುರುವಾಗಿರೋ ಯಮ ಶಿಷ್ಯನಾಗಿರ್ತಕ್ಕಂಥ ನಚಿಕೇತನಿಗೆ ಶ್ರುತಿಯಾಗಿರೋ ಕಠೋಪನಿಷತ್ತಲ್ಲಿ ಯಾವ 2 ಮಂತ್ರ ಹೇಳಿದ್ನೋ ಅದನ್ನೇ ಸ್ಮೃತಿಯಾಗಿರೋ ಭಗವದ್ಗೀತೆಯಲ್ಲಿ ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೆ ಭಗವದ್ಗೀತೆಯ 2ನೇ ಅಧ್ಯಾಯದ 54ರಿಂದ 72ನೇ ಶ್ಲೋಕ ತನಕ ಸ್ಥಿತಪ್ರಜ್ಞ ಲಕ್ಷಣ ಹೇಳುವಾಗ ಯಾವ 2 ಶ್ಲೋಕ ಹೇಳಿದ್ನೋ ಅದನ್ನೇ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶ ಮಹಾಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್. ಶ್ರುತಿಯನ್ನು ಸ್ಮೃತಿ ಅನುಸರಿಸೋ ಹಾಗೆ. ಅದು ಯಾವಾಗಲೂ ಕೂಡ ಶ್ರುತಿ ಹಿಂದೆ ಸ್ಮೃತಿ ಹೋಗುತ್ತೆ ಹೊರತು ಸ್ಮೃತಿ ಹಿಂದೆ ಶ್ರುತಿ ಅಲ್ಲ. ಮೊದಲು ಶ್ರುತಿ, ಮೊದಲು ವೇದ, ಆಮೇಲೆ ಸ್ಮೃತಿಗಳು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂ ಕರಂ. ಅದಕ್ಕೆ ನಾವು ಮಾತು ಹೇಳಿರೋದು ಶ್ರುತಿ ಮತ್ತು ಸ್ಮೃತಿ 2 ಕಣ್ಣುಗಳಿರೋ ಹಾಗೆ. ಶ್ರುತಿ ಸ್ಮೃತಿ ಉಭೇ ನೇತ್ರೇ. ಶ್ರುತಿಗೂ ಸ್ಮೃತಿಗೂ ವಿರುದ್ಧ ಬಂದರೆ ಸ್ಮೃತಿ ಬಿದ್ದೋಗುತ್ತೆ, ಶ್ರುತಿ ನಿಲ್ಲತ್ತೆ. ಸಗುಣ ಶ್ರುತಿಗೂ ನಿರ್ಗುಣ ಶ್ರುತಿಗೂ ವಿರೋಧ ಬಂದರೆ ಸಗುಣ ಶ್ರುತಿ ಬಿದ್ದೋಗುತ್ತೆ, ನಿರ್ಗುಣ ಶ್ರುತಿ ನಿಲ್ಲತ್ತೆ. ನಿರ್ಗುಣ ಶ್ರುತಿಗೂ ಅನುಭವಕ್ಕೂ ವಿರೋಧ ಬಂದರೆ ಶ್ರುತಿನೂ ಬಿಟ್ಬಿಟ್ಟು ಅನುಭವ ನಿಲ್ಲತ್ತೆ. ವೇದಾಂತದಲ್ಲಿ ಅನುಭವ ಅಂದ್ರೇನು? ನನಗೆ ಹಸುವಾದಾಗ ನಾನು ಊಟ ಮಾಡಬೇಕೇ ಹೊರತು ಯಾರೋ ಊಟ ಮಾಡಿ ನನ್ನ ಹಸು ಹೋಗಲಿ ಅಂದರೆ ಹೋಗುತ್ತಾ? ಆ ದೃಷ್ಟಿಯಿಂದ ಪರಮ ಪ್ರಮಾಣ ಯಾವುದು ಅಂದರೆ ಅನುಭವ. 1000 ವೇದವಾಕ್ಯ ಬಂದ ಬೆಂಕಿ ತಣ್ಣಗಿದೆ 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 ಅಂತ ಹೇಳಿದ್ರು ಕೂಡ ನನ್ನ ಅನುಭವಕ್ಕೆ ಏನು ಬರ್ತಾ ಇದೆ? ಹತ್ರ ಹೋದ್ಕೊಳ್ಳೆ ಸುಡುತ್ತೋ ಇಲ್ವೋ? ಆದ್ದರಿಂದ ನಹಿ ಶ್ರುತಿಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯುಪಗಂತಂ ಶಕ್ಯತೆ, ಶಂಕರಾಚಾರ್ಯ ಭಾಷ್ಯ. ಆ ದೃಷ್ಟಿಯಿಂದ ಮುಖ್ಯವಾಗಿ ಅನುಭವ ಪರಮ ಪ್ರಮಾಣ. ಅನುಭವಾವಸಾನತ್ವ ಶಾಸ್ತ್ರಾಣಾಂ ಅನುಭವಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಅನುಭವವನ್ನೇ ಹೇಳಕ್ಕೆ ನಮ್ಮಲ್ಲಿ ಹೊರಟಿರ್ತಕ್ಕಂಥದ್ದು. ಜೀವಾತ್ಮನು ಬೀಡು ಬಿಟ್ಟಿರುತ್ತಾನೆ ದೇಹದಲ್ಲಿ. ನೋಡಿ, ಜೀವ
ಪರಮ ಅನ್ನೋದನ್ನು ನೀವು ಕಾಮನ್ ಫ್ಯಾಕ್ಟರ್ ತೆಗೆದುಬಿಟ್ರೆ ಏನಾಗುತ್ತೆ, ಆತ್ಮ ಈಸ್ ಈಕ್ವಲ್ ಟು ಆತ್ಮ. ಅಷ್ಟೇ ಮುಖ್ಯವಾಗಿರೋದು. ನಾನು ಜೀವಾತ್ಮ, ನಾನು ಜೀವಾತ್ಮ, ನಾನು ಜೀವಾತ್ಮ ಎಂಬತಕ್ಕಂಥದ್ದು ಭ್ರಾಂತಿ. ಯಾವಾಗ ನಾನು ಜೀವಾತ್ಮ ಅಲ್ಲ ಅನ್ನೋದು ಉಂಟಾಗತ್ತೋ ಆವಾಗ ನಾನೇ ಆತ್ಮ ಅನ್ನೋದು ಉಳಿಯುತ್ತೆ. ಅದು ಹೆಂಗೆ ಅಂದರೆ, ಒಬ್ಬ ರಾಜಕುಮಾರ ಜೀವನದ ಬಹಳ ಬೇಗ ಕಳೆದು ಹೋಗಿಬಿಟ್ಟು ಬೇಡರ ಮಧ್ಯೆ ಬೆಳೆದು ಬಿಡ್ತಾನೆ. ನಾನು ಬೇಡ, ನಾನು ಬೇಡ, ನಾನು ಬೇಡ ಅನ್ನೋ ತಿಳುವಳಿಕೆಯಲ್ಲಿ ಇರ್ತಾನೆ. ಯಾರೋ ಬಂದು ಹೇಳ್ತಾರೆ, ನೀನು ಬೇಡ ಅಲ್ಲಪ್ಪ, ನೀನೇ ರಾಜಕುಮಾರ ಅಂತ. ಹಾಗಿದ್ರೆ ಅಲ್ಲಿ ತನಕ ರಾಜಕುಮಾರ ಆಗಿರಲಿಲ್ವೇನೋ? ಯಾವಾಗಲೂ ರಾಜಕುಮಾರನೇ. ನಾನು ರಾಜಕುಮಾರ ಅಲ್ಲ ಎಂಬತಕ್ಕಂಥದ್ದು ಹೋಗೋದು ತಾತ್ಪರ್ಯವೇ ಹೊರತು ನಾನು ರಾಜಕುಮಾರ ಅನ್ನೋದು ಬರೋದಲ್ಲ. ಇನ್ನೊಂದು ಉದಾಹರಣೆ ನೋಡಿ. ದೊಡ್ಡ ಒಂದು ಬಂಡು ಕಲ್ಲೇ ಇದೆ. ಒಬ್ಬ ಶಿಲ್ಪಿ ಆ ದೊಡ್ಡ ಬಂಡೆನಲ್ಲಿ ನಟರಾಜನ ಮೂರ್ತಿಯನ್ನು ಕಾಣ್ತಾನೆ. ನಟರಾಜನಂತಂದು ಪ್ರತಿಷ್ಠಾಪನೆ ಮಾಡಲ್ಲ. ಅವನೇನು ಮಾಡ್ತಾನೆ ಗೊತ್ತಾ? ನಟರಾಜನಿಗೇನು ಬೇಡವೋ ಅದೆಲ್ಲ ತೆಗೆದಾಕ್ತಾ ಬರ್ತಾನೆ. ಕೊನೆಗೆ ಉಳಿಯೋದೇನು? ಅದೇ ನಟರಾಜ. ಇಟ್ಸ್ ದಿ ಪ್ರಾಸೆಸ್ ಆಫ್ ಅನ್ಲರ್ನಿಂಗ್, ನಾಟ್ ದಿ ಪ್ರಾಸೆಸ್ ಆಫ್ ಲರ್ನಿಂಗ್. ಅದಕ್ಕೆ ಆಲ್ವಿನ್ ಟಾಫ್ಲರ್ ಅನ್ನೋ ಸೋಷಿಯಲ್ ಆಂಥ್ರೋಪಾಲಜಿಸ್ಟ್ ಫ್ಯೂಚರ್ ಶಾಕ್ ಅನ್ನೋ ಗ್ರಂಥದಲ್ಲಿ ಹೇಳ್ತಾನೆ, ದ ಇಲ್ಲಿಟ್ರೇಟ್ ಆಫ್ 21st century is not the one who does not know how to read or write, but one who has got the art of unlearning, learning and relearning ಅಂತ. You have to unlearn bad things, then what remains is only good. ಆ ದೃಷ್ಟಿಯಿಂದ ನಿಷೇಧ ಮುಖಾಂತರವಾಗಿಯೇ ತಿಳ್ಕೋಬೇಕು, ಇದಲ್ಲ 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 ಇದಲ್ಲ. ಏನು ಹಾಗಿದ್ರೆ ಅದೆಲ್ಲವೂ ಅಲ್ಲದೆ ಏನಿದೆಯೋ ಅದೇ ಅದಪ್ಪ, ಅಷ್ಟೇ. ನಾನು ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತವಲ್ಲ, ಅಹಂಕಾರವಲ್ಲ. ಹಾಗಿದ್ದು ನಾನು ಯಾರು? ನಾನು ಕೇವಲ ಆತ್ಮವಸ್ತು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚಘ್ರಾಣ ನೇತ್ರೆ ಶಿವೋಹಂ ಶಿವೋಹಂ. ಅಷ್ಟೇ ಮುಖ್ಯವಾಗಿ ಅಲ್ಲಿ ಹೋಗಿ ನಿಲ್ಲತ್ತೆ. ಜೀವಾತ್ಮನು ಬೀಡು ಬಿಟ್ಟಿರುತ್ತಾನೆ ದೇಹದಲ್ಲಿ. ಇದು ವಿನಾಶಶೀಲವಾಗಿದ್ದರೂ ಕೂಡ ಮಂದಹಾಸ ಹರ್ಷಗಳಿಂದ ವಿಕಸಿತವಾಗಿದೆ. ಯಾಕೆ? ನಾನು ಒಂದು ದೇಹ ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ ಅವನ ಮನಸ್ಸಲ್ಲಿ. ಆದ್ದರಿಂದ ದೇಹಕ್ಕೆ ಏನೇ ಆದರೂ ಕೂಡ ನನಗೇ ಅದಾಯಿತು ಅಂತ ಭಾವಿಸ್ತಾನೆ. ನೋಡಿ, ದೇಹದಲ್ಲಿ ಏನಾದರೂ ತೊಂದರೆ ಉಂಟಾದಾಗ ನಾನು ತೊಂದರೆ ಅನುಭವಿಸ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರು ದೇಹವನ್ನೇ ಮುಂದಿಟ್ಕೊಂಡು ಮಾತಾಡ್ತಾರೆ ಹೊರತು ಆತ್ಮವನ್ನು ಇಟ್ಕೊಂಡು ಯಾರೂ ಹೇಳೋದಿಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅದಕ್ಕೆ ಯಾಜ್ಞವಲ್ಕ್ಯರು ಗಾರ್ಗಿಗೆ ಕೊಡ್ತಕ್ಕಂಥ ಉಪದೇಶ, ನಮಗೆ ಆತ್ಮಕಾಮನೆ ಇರಬೇಕೇ ಹೊರತು ದೇಹ ಕಾಮನೆ ಅಲ್ಲ. ಆತ್ಮಾರಾಮ, ಆತ್ಮಕ್ರೀಡ, ಆತ್ಮಜ್ಯೋತಿ, ಆತ್ಮರತಿ, ಆ ಪದಗಳೆಲ್ಲ ಯಾಕೆ ಬಂದಿರತಕ್ಕಂಥದ್ದು? ನಮ್ಮ ಆತ್ಮವನ್ನು ನಾವು ಯಾವತ್ತೂ ಕೂಡ ಪ್ರೀತಿಸಬೇಕಾಗಿರ್ತಕ್ಕಂಥದ್ದು. ತೃಷ್ಣೆಯು ಪ್ರವರ್ಧಮಾನ ಹೊಂದುವುದು ಶರೀರ, ಅಸ್ಥಿ, ಮಾಂಸ, ರಕ್ತ, ನರನಾಡಿಗಳಿಂದ ತುಂಬಿಕೊಂಡಿದೆ. ನೋಡಿ, ಯಾವಾಗಲೂ ವಯಸ್ಸು ಮಧ್ಯ ವಯಸ್ಸಿಗೆ ಬರ್ತಾ 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 ಆಸೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ. ಅಷ್ಟಾವಕ್ರ ಮುನಿಗಳು ಬ್ರಹ್ಮಜ್ಞಾನಿಗಳು, ಜನಕ ಮಹಾರಾಜ ರಾಜರ್ಷಿ. ಅಷ್ಟಾವಕ್ರ ಗೀತಾನಲ್ಲಿ ಇದನ್ನು ಬೋಧಿಸ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ. ನೋಡಿ, ಎಲ್ರಿಗೂ ಒಂದೇ ಥರ ಆಸೆ ಇರಲ್ಲ. ಕೆಲವರಿಗೆ ಈ ಲೋಕದ ಆಸೆ, ಇನ್ನು ಕೆಲವರಿಗೆ ಸ್ವರ್ಗದ ಆಸೆ. ಸ್ವರ್ಗ ಅಂದರೆ ಶಾಶ್ವತ, ಸ್ವರ್ಗ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ವಸ್ತು, ಸ್ವರ್ಗ ಅಂದರೆ ಎಟರ್ನಲ್ ಹ್ಯಾಪಿನೆಸ್ ಅನ್ನೋ ಒಂದು ಭ್ರಾಂತಿ. ಅದು ಕೂಡ ಎಟರ್ನಲ್ ಹ್ಯಾಪಿನೆಸ್ ಅಲ್ಲ. ಎಲ್ಲಿ ತನಕ ನಾವು ಪುಣ್ಯ ಮಾಡಿರ್ತೀವೋ ಸ್ವರ್ಗದಲ್ಲಿರ್ಬೋದು. ಪುಣ್ಯ ಖರ್ಚಾದ್ಮೇಲೆ ಭೂಲೋಕನೇ ಗ್ಯಾರಂಟಿ. ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಇದು ಕರ್ಮಭೂಮಿ, ಅದು ಭೋಗಭೂಮಿ. ಸೊ ಭೋಗ ಎನ್ನೋದು ಯಾವತ್ತೂ ಕೂಡ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದನೇ ನಚಿಕೇತ ಸ್ವರ್ಗ ಸುಖವನ್ನು ಧಿಕ್ಕರಿಸ್ಬಿಟ್ಟು ವಾಪಸ್ ಬಂದಿದ್ದ ಭೂಲೋಕಕ್ಕೆ. ಎಂತಹ ವ್ಯಕ್ತಿತ್ವ ನೋಡಿ. ಅವನ ವಯಸ್ಸೇನು, ಅವನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು? ಯಮಲೋಕಕ್ಕೆ ಹೋಗಿ ಯಮನನ್ನು ಕಟ್ಟಾಕಿ ಆತ್ಮವಸ್ತುವನ್ನು ಪಡ್ಕೊಂಡು ಯಾವ ದೇಹದಿಂದ ಆ ಲೋಕಕ್ಕೆ ಹೋದ್ನೋ ಅದೇ ದೇಹ ಇಟ್ಕೊಂಡು ವಾಪಸ್ ಭೂಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳೋದು, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ವೇರ್ ಟು ಫೈಂಡ್ 5 ನಚಿಕೇತಾಸ್? ವಿವೇಕಾನಂದ ಹಿಮ್ಸೆಲ್ಫ್ ಶುಡ್ ಬಿ ರೀಬಾರ್ನ್ ಅಗೇನ್ ಅಷ್ಟೇ. ಎಲ್ಲಿ ಸಾಧ್ಯ ಆಗುತ್ತೆ ಆ ತರಹ ಇರತಕ್ಕಂಥವ್ರು? ಏನೆಲ್ಲ ಪ್ರಲೋಭಗಳನ್ನು ಓಡ್ತಾನೆ ಯಮ, ಒಂದೇ ಎರಡೇ. ಯಾಕಂದರೆ ಈ ವಯಸ್ಸಲ್ಲಿ ಅವನು ಗ್ರಹಿಸೋದಕ್ಕೆ ಆಗತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಹೇಳ್ತಾನೆ. ಇಮಾ ರಾಮ ಸರಥಾ ಸತೂರ್ಯ ನಹಿ ದೃಶೋ ಲಂಬನೀಯ ಮನುಷ್ಯೈ ಆವಿರ್ಮತ್ ಪ್ರತ್ತಾಪಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನು ಪ್ರಾಕ್ಷಿ. ಮರಣ ಕೇಳಬೇಡ, ಒಂಟೆ ತೆಗೆದುಕೊಂಡೋಗು, ಕುದುರೆ ತೆಗೆದುಕೊಂಡೋಗು, ಆನೆಗಳನ್ನು ತೆಗೆದುಕೊಂಡೋಗು, ರಥ ತೆಗೆದುಕೊಂಡೋಗು, ಇರೋ ಅಪ್ಸರೆಯನ್ನೆಲ್ಲ ಕರ್ಕೊಂಡೋಗು. ಅವನು ಕೊಟ್ಟು ಉತ್ತರ ಏನು? ತವೈವ ವಾಹಾಸ್ತವ ನೃತ್ಯ ಗೀತೆ, ಅದೆಲ್ಲ ನೀನೇ ಇಟ್ಕೊಪ್ಪ, ಅದು ಯಾವುದೂ ನನಗೆ ಬೇಕಾಗಿಲ್ಲ.
3 ವರ ಕೊಡ್ತೀನಿ ನೀನು ಹೇಳಿದವನು, ನಾನು ಅಂಗಲಾಚಲಿಲ್ಲ. ನಿನಗೆ ಆತ್ಮವಿದ್ಯೆ ಗೊತ್ತಿದೆ ಅನ್ನೋ ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂಥೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. 3ನೇದಾಗಿ ಅತಿಥಿಯಾಗಿ ನಾನು ಕೇಳಿದ್ದನ್ನು ಕೊಡದೆ ಹೋದರೆ ನಿನಗೆ ಪಾಪ ಬರುತ್ತೆ, ಕೊಡು. ನೋಡಿ, 3 ಕಡೆಯಿಂದ ಯವನನ್ನು ಕಟ್ಟಿ ಹಾಕಿಬಿಟ್ಟು ತನಗೆ ಬೇಕಾಗಿರ್ತಕ್ಕಂಥ ಆತ್ಮವೇದ್ಯನ ಗಳಿಸ್ಕೊಂಡು ವಾಪಸ್ ಬಂದ ನಚಿಕೇತ. ಅದಕ್ಕೆ ಹೇಳೋದು, ನಾಚಿಕೇತ ಮುಪಾಖ್ಯಾನಂ ಮೃತ್ಯು ಪ್ರೋಕ್ತಂ ಸನಾತನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ. ನಚಿಕೇತೋಪಾಖ್ಯಾನವನ್ನು ಕೇಳಿದವರಿಗೂ ಹೇಳಿದವರಿಗೂ ಎಲ್ರಿಗೂ ಅಷ್ಟು ಅಗಾಧವಾಗಿರ್ತಕ್ಕಂಥ ಪುಣ್ಯ ಅಂತ. ಒಂದು ಕಡೆ ಸಾವಿತ್ರಿ, ಒಂದು ಕಡೆ ನಚಿಕೇತ, ಇಬ್ಬರೇ ಯಮನನ್ನು ಫೇಸ್ ಮಾಡೋಕ್ಕಾಗಿರ್ತಕ್ಕಂಥದ್ದು. ಸಾವಿತ್ರಿ ನೋಡಿ ಎಂತಹ ಧೀರ ಮಹಿಳೆ. ಅವಳಿಗೆ ಗೊತ್ತಿತ್ತು ಸತ್ಯವಾನ್ ಜಾಸ್ತಿ ಕಾಲ ಬದುಕಲ್ಲ ಅಂತ. ತಾನೂ ಕಾಡಿಗೆ ಹೋದ್ಲು. ಯಮ ಬಂದ ಎಳ್ಕೊಂಡು ಹೋಗೋದಕ್ಕೆ. ಕೇಳ್ತಾಳೆ ಪ್ರಶ್ನೆ, ನೀನೇ ಯಾಕಪ್ಪ ಬಂದೆ? ನಿನಗೆ ಎಷ್ಟೋ ಜನ ದೂತರಿದ್ದಾರಲ್ಲ, ಯಾರನ್ನ ಕಳಿಸಿದ್ರೆ ಆಗುತ್ತಾ ಇತ್ತಲ್ಲ. ಅವನು ಹೇಳ್ತಾನಮ್ಮ, ಎಳ್ಕೊಂಡು ಹೋಗೋದಿರಲಿ, ಮುಟ್ಟಕ್ಕೂ ಶಕ್ತಿ ಇಲ್ಲ ನನ್ನ ದೂತರಿಗೆ, ನಿನ್ನ ಪಾತಿವ್ರತ್ಯ ಅನ್ನೋದು ಕಾಪಾಡ್ತಾ ಇದೆ ನಿನ್ನ ಗಂಡನ ದೇಹವನ್ನು ಅಂತ. ಕೊನೆಗೆ ಅವನಿಗೆ ಎಷ್ಟು ಸಂತೋಷ ಆಗುತ್ತೆ. ಏನು ಬೇಕಾದರೂ ವರ ಕೇಳಿ ಕೊಡ್ತೀನಿ, ನಿನ್ನ ಗಂಡನ ಪ್ರಾಣ ಒಂದನ್ನು ಬಿಟ್ಟು. ಅವಳು ಕೇಳ್ತಾಳೆ, ನನಗೆ ಸತ್ಯವನಲ್ಲಿ ಮಕ್ಕಳಾಗಬೇಕು. ಸಿಯಾಕೊಂಡ ನೋಡಿ ಯಮ. ಪ್ರಾಣನೇ ಕೊಡದೆ ಮಕ್ಕಳು ಹೆಂಗಾಗಿ ಸಾಧ್ಯ? ತಾನೇ ಬುದ್ಧಿವಂತ ಅಂತ ಯಮ ಅಂದ್ಕೊಂಡ್ರೆ ಯಮನನ್ನೇ ಕಟ್ಟಾಕ್ಬಿಟ್ಲು ಸಾವಿತ್ರಿ. ಆ ದೃಷ್ಟಿಯಿಂದ ಹೇಳೋದು, ನಮ್ಮಲ್ಲಿ ಸಾವಿತ್ರಿ ಉಪಾಖ್ಯಾನ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಾವಿತ್ರಿ ಪರಿಣಯ ಚಂಪು ಅಂತ ಕೂಡ ಒಂದು ಹೊಸ ಚಂಪು ಗ್ರಂಥ ಬಂದಿದೆ. ಹೊಸದು ಅಂದರೆ 1896 ಮೇ 12 ಚಿಕ್ಕಬಳ್ಳಾಪುರದ ಹತ್ರ ಪಬ್ಲಿಷ್ ಆಗಿರ್ತಕ್ಕಂಥ ಮಂಡಿಕಲ್ ರಾಮಶಾಸ್ತ್ರಿ ಎಂಬತಕ್ಕಂಥವ್ರು ಬರೆದಿರ್ತಕ್ಕಂಥ 10 ಅಂಕ ಇರತಕ್ಕಂಥ ಮಹಾನಾಟಕ. ಸೊ ಅದು ಸಾವಿತ್ರಿಯ ಒಂದು ಜೀವನವನ್ನು ಆಧಾರವಾಗಿಟ್ಟುಕೊಂಡು ಬಂದಿರತಕ್ಕಂಥ ಚಂಪು ಗ್ರಂಥ ಅದು. ಸೊ ಹೀಗೆ ಚಂಪು ಅಂದರೆ ಗದ್ಯ ಪದ್ಯ ಎರಡೂ ಮಿಕ್ಸ್ ಆಗಿರುತ್ತೆ ಚಂಪು ಕಾವ್ಯದಲ್ಲಿ. ಅಸ್ಥಿ ಮಾಂಸ ರಕ್ತ ನರ ನಾಡಿಗಳಿಂದ ಈ ದೇಹ ಎಂಬತಕ್ಕಂಥದ್ದು ತುಂಬಿಕೊಂಡಿದೆ. ದೇಹರೂಪಿ ಗೃಹವು ನನಗೆ ಪ್ರಿಯವಾಗಿಲ್ಲ. ನೋಡಿ, ಇದು ಒಂದು ಗೃಹನೇ. ನಮಗೆ ಗೃಹ ಅಂದರೆ ಆಚೆ ಕಡೆ ಕಾಣ್ತಕ್ಕಂಥ ಮನೆ ನಾವು ನೋಡ್ತೀವೇ ಹೊರತು ಒಳಗಡೆ ಒಂದು ಮನೆ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಮನೋ ನವದ್ವಾರ ನಿಷಿದ್ಧ ವೃತ್ತಿ, 9 ದ್ವಾರಗಳಿಂದ ಆಚೆ ಕಡೆ ಹೋಗ್ತಾ ಇದೆ. ಕಣ್ಣು ತೆಕ್ಕೊಂಡಿರೋದ್ರೆ ನಾನು ನಿಮ್ಮನ್ನು ನೋಡ್ತಾ ಇರೋದು, ನೀವು ನನ್ನನ್ನು ನೋಡ್ತಾ ಇರೋದು. ಕಿವಿ ತೆಕ್ಕೊಂಡಿರೋದನ್ನೇ ಒಳಗಡೆ ಹೋಗ್ತಾ ಇರೋದು. ಬಾಯಿ ತೆಕ್ಕೊಂಡಿರೋದನ್ನೇ ಊಟ ಒಳಗಡೆ ಹೋಗ್ತಾ ಇರೋದು. ಮೂಗು ತೆಕ್ಕೊಂಡಿರೋದನ್ನೇ ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡ್ತಾ ಇರೋದು. ನೋಡಿ, ಎಲ್ಲ ಕಡೆನೂ ಕೂಡ ಆ ರಂಧ್ರಗಳು ಇರೋದರಿಂದನೇ ಆ ಕ್ರಿಯೆ ಎಂಬತಕ್ಕಂಥದ್ದು ನಡೀತಾ ಇರೋದು. ಯಾವ ಒಂದು ಬಾಧಕ ಆದರೂ ಕೂಡ ದೇಹ ಸಂಪೂರ್ಣ ಅಂತ ಹೇಳಕ್ಕೆ ಬರೋದಿಲ್ಲ. ಯಾವ ಒಂದು ಇಂದ್ರಿಯ ಕೈ ಕೊಟ್ಟರೂ ಕೂಡ ಅದು ಅಸಮತೋಲನವೇ ಹೊರತು ಸಮತೋಲನ ಆಗೋಕ್ಕಾಗಲ್ಲ. ಅದಕ್ಕೆ ನೋಡಿ, ದೂರದಲ್ಲಿ ಗುಂಡಿಗಿರತಕ್ಕಂಥ ಚಕ್ಲಿನ ಕಣ್ಣು ಕಾಣುತ್ತೆ. ತಕ್ಷಣ ಕಣ್ಣು ಮನಸ್ಸಿಗೆ ಪ್ರಾಂಪ್ಟ್ ಮಾಡುತ್ತೆ. ಮನಸ್ಸು ಹೇಳುತ್ತೆ ಚಕ್ಲಿ ಬೇಕು ಅಂತ. ಕಾಲು ಟಕ್ ಟಕ್ ಟಕ ನಡ್ಕೊಂಡೋಗುತ್ತೆ ಚಕ್ಲಿ ತನಕ. ಕೈ ಚಾಚುತ್ತೆ, ಬಾಯಿ ತೆಕ್ಕೊಳ್ಳುತ್ತೆ, ನಾಲ್ಗೆ ಆಚೆ ಬರುತ್ತೆ. ನಾಲ್ಗೆ ಮೇಲೆ ಚಕ್ಲಿ ಇಟ್ಕೊಂಡಾಗ ಉಪ್ಪು ಜಾಸ್ತಿ ಆಗಿದೆಯಾ ಖಾರ ಜಾಸ್ತಿ ಆಗಿ ಗೊತ್ತಾಗುತ್ತೆ. ಕುಟುಂಬ ಅಂತ ಕಡಿದಾಗ ಕಿವಿಯಿಂದ ಶಬ್ದ ಬರುತ್ತೆ. 5 ಇಂದ್ರಿಯಗಳಿಗೆ ಏಕಕಾಲದಲ್ಲಿ ಅನುಭವಕ್ಕೆ ಬರೋದು ಯಾವುದು? ಚಕ್ಲಿ. ತಮಾಷೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಭಾಷೆಯಲ್ಲಿ ಆಚಾರ್ಯರು ಕೊಡ್ತಕ್ಕಂಥ ಉದಾಹರಣೆ ಕರ್ಣ ಶಷ್ಕುಲಿ ನ್ಯಾಯ ಅಂತ. ಶಷ್ಕುಲಿ ಅಂದರೆ ಚಕ್ಲಿ ಅಂತ. ಯಾವಾಗ ನಮಗೆ ಹಲ್ಲಿರಲ್ವೋ ಬಾಯಲ್ಲಿ ಆವಾಗಲೇ ಚಕ್ಲಿ ತಿನ್ನಬೇಕು ಅಂತ ಆಸೆ ಆಗೋದು. ಇರುವಾಗ ನಮಗೆ ಗೊತ್ತಾಗಲ್ಲ ಜನಗಳ ಒಂದು ಮಹತ್ವ. ಆಮೇಲೆ ಸುಮ್ಮನೆ ನಾವು ಕೊಂಡಾಡ್ತೀವಿ ಅಷ್ಟೇ. ಶರೀರವು ಕೆಲ ಕಾಲದಲ್ಲಿ ಜೀರ್ಣವಾಗುತ್ತದೆ. ನೋಡಿ, ಶರೀರ ಇದ್ದ ಹಾಗೆ ಇರೋದಿಲ್ಲ. ಏನಾಗುತ್ತೆ ವಯಸ್ಸಾದ ಮೇಲೆ? ಭರ್ತೃಹರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ವಜ್ರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾ ನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ಎಫೆಕ್ಟ್ಸ್ ಆಗತ್ತೆ ನೋಡಿ ವಯಸ್ಸಾದ ಮೇಲೆ. ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ. ಗತಿರ್ವಿಗಲಿತ, ನಡೆಯೋಕ್ಕೆ ಶಕ್ತಿ ಇರಲ್ಲ. ನಮಗೆ 103 ಅಥವಾ 104 ಜ್ವರ ಬಂದಾಗ ಮಂಚದಿಂದ ಕೆಳಗಡೆ ನಾವೇನಾದ್ರು ಕಾಲಿಟ್ಟರೆ ಎಲ್ಲೋ ತೇಲ್ಕೊಂಡು ಹೋಗ್ತಾ ಇರಂಗಿರುತ್ತೆ. ಅದೇ ಸ್ಥಿತಿ ವಯಸ್ಸಾದ ಮೇಲೆ ಆಗ್ತಕ್ಕಂಥದ್ದು ಅಂತ ಭರ್ತೃಹರಿ ಹೇಳ್ತಕ್ಕಂಥದ್ದು. ಭ್ರಷ್ಟಾಚ ದಂತಾವಲಿ, ಹಲ್ಲು ಬಿದ್ದೋಗುತ್ತೆ ಬಾಯಲ್ಲಿ. ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೆ ಜೊಲ್ ಸುರಿದ್ರೆ ವಯಸ್ಸಾದ್ಮೇಲೆ ಹಲ್ಲು ಬಿದ್ದೋಗಿ ಜೊಲ್ ಸುರಿಯುತ್ತೆ. ಜೊಲ್ ಸುರಿಯೋದು ಕಾಮನ್ ಫ್ಯಾಕ್ಟರು. ಆ ದೃಷ್ಟಿಯಿಂದ ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ಹೇಗೆ ನೋಡ್ಕೋಬೇಕು, ವಯಸ್ಸಾಗಿರೋ ತಂದೆ ತಾಯಿಗಳನ್ನಾದರೆ ಮಕ್ಕಳ ತರಹ ನೋಡ್ಕೋಬೇಕು ಅಂತ. ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸೋದು ನಮ್ಮ ಸಂಸ್ಕೃತಿ ಅಲ್ಲ. ಅದಕ್ಕೆ ಓಲ್ಡ್ ಏಜ್ ಈ ಸೆಕೆಂಡ್ ಚೈಲ್ಡ್ಹುಡ್ ಅಂತ. ಯಾವಾಗಲೂ ಕೂಡ ನೀನು ಚಿಕ್ಕ ಮಗು ಆಗಿದ್ದಾಗ ಅವ್ರು ನಿನ್ನ ನೋಡ್ಕೊಂಡ್ರೋ ಇಲ್ವೋ? ನೀನೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ, ಅದು ನಿನ್ನ ನಿತ್ಯ ಕರ್ತವ್ಯ, ನೀನು ಮಾಡ್ತಾ ಇರೋದು ಅಷ್ಟೇ. ಅದರಿಂದ ನೀನೇನೋ ಅವ್ರಿಗೆ ದೊಡ್ಡ ಕಿರೀಟ ಇಡ್ತಾ ಇದೆಯಾ ಅಂತಲ್ಲ, ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು. ಆ ದೃಷ್ಟಿಯಿಂದನೇ
ಜೀವತೋ ವಾಕ್ಯಕರಣಾತ್. ಎಂಥ ಮಾತು ಹೇಳ್ತಾನೆ ಮನು ಅಂದರೆ ಮನುಸ್ಮೃತಿನಲ್ಲಿ. ಬದುಕಿರೋ ತನಕ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸದೆ ಅವ್ರಿಗೆ ವಿಧೇಯವಾಗಿದ್ದು ಬಿಟ್ಟರೆ ಸತ್ತ ಮೇಲೆ ನಿನ್ನ ಶ್ರಾದ್ದ ಮಾಡದೆ ಹೋದರೂ ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಜೀವತೋ ವಾಕ್ಯಕರಣಾತ್. ಎರಡನೇದು ಪ್ರತ್ಯಬ್ಧಂ ಭೂರಿ ಭೋಜನಾತ್. ವರ್ಷಕ್ಕೊಂದ್ಸಲ ಅವ್ರ ಹೆಸರಿನಲ್ಲಿ ನೀವು ಮಾಡ್ತಕ್ಕಂಥ ಶ್ರಾದ್ದ. ಗಜಾಯಾಮ್ ಪಿಂಡದಾನ ಚ ತ್ರಿಭಿ ಪುತ್ರಸ್ಯ ಪುತ್ರತ. ಮೂರು ರೀತಿಯಾಗಿ ಮನುಷ್ಯ ಪುತ್ರ ಅನ್ನೋ ಹೆಸರು ಬರ್ತಾನೆ. ಪುತು ಎಂಬತಕ್ಕಂಥ ನರಕದಿಂದ ಯಾರು ಆಚೆ ಬರ್ತಾರೋ ಅವನು ಪುತ್ರ. ಪುನ್ನಾಮ್ನೋ ನರಕಾದ್ಯಸ್ಮಾತ್ ತ್ರಾಯತೆ ಪಿತರಂ ಹಿ ಸಹ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಈ ದೃಷ್ಟಿಯಿಂದನೇ ವಿಧೇಯವಾಗಿರ್ತಕ್ಕಂತಹ ಮಕ್ಕಳು ಇರತಕ್ಕಂತಹದ್ದು ನಿಜವಾಗ್ಲೂ ಕೂಡ ಅದು ಒಂದು ಪುಣ್ಯವಾಗಿರ್ತಕ್ಕಂಥ ಕೆಲಸ. ಈಗಿನ ಕಾಲದಲ್ಲಿ ಭಾಳ ರೇರ್ ಆಗ್ತಾ ಇರ್ತಕ್ಕಂಥದ್ದು. ದೇಹವು ಮಿಥ್ಯಾಭೂತ ಅಜ್ಞಾನದ ವಿಕಾರ. ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ. ಕಣ್ ಕಾಣಲ್ಲ. ವರ್ಧತೆ ಭದ್ರತಾ, ಕಿವುಡ್ತನ ಹೆಚ್ಚಾಗತ್ತೆ. ಒಂದು 20 ವರ್ಷದ ಕೆಳಗೆ ಬದಿರ ಪ್ರಹಸನಂ ಅಂತ ಒಂದು ಹೊಸ ನಾಟಕ ಬಂತು. ಅಭಿರಾಜ ರಾಜೇಂದ್ರ ಮಿಶ್ರಾ ಅಂದ್ಬಿಟ್ಟು ಸಿಮ್ಲಾನಲ್ಲಿ 114 ಟೀಚರ್ಸ್ ಕಾಲೋನಿ, ಲೋಯರ್ ಸಮ್ಮರ್ ಹಿಲ್, ಸಿಮ್ಲಾ 171005 ಅವ್ರು ಬರೆದಿರ್ತಕ್ಕಂಥ ನಾಟಕ ಬದಿರ ಪ್ರಹಸನಂ ಅಂತ. ಇಬ್ಬರು ಕಿವುಡ್ರು ಮಾತಾಡ್ತಕ್ಕಂಥ ಸಂಭಾಷಣೆ. ಅದು ಪ್ರಿಂಟ್ ಆಗಿರ್ತಕ್ಕಂಥದ್ದು 5825 ನ್ಯೂ ಚಂದ್ರವಾಲ್, ಜವಹರ್ ನಗರ್, ಡೆಲ್ಲಿ 110007 ಈಸ್ಟರ್ನ್ ಬುಕ್ ಲಿಂಕರ್ಸಿಂದ ಪ್ರಿಂಟ್ ಆಗಿದೆ. ಅಲ್ಲಿ ಬದಿರತ್ವ ಹೇಗೆ ಬರುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನೋದನ್ನು ಅವರು ತುಂಬ ಮನೋಹರವಾಗಿ ಜಿಜ್ಞಾಸೆ ಮಾಡ್ತಾರೆ. ದೇಹವು ಮಿಥ್ಯಾಭೂತವಾದ ಅಜ್ಞಾನದ ವಿಕಾರ. ನೋಡಿ, ವಯಸ್ಸಾದ ಮೇಲೆ ಭಾರ್ಯಾನ ಶುಶ್ರೂಷತೆ. ಹೆಂಡತಿ ಕೂಡ ಒಂಥರಹ ಅಸಡ್ಡೆ ಬರುತ್ತೆ. ಏನೋ ಬೇಗ ಗೊಟಕ್ಕಂದ್ರೆ ಇನ್ನೊಬ್ಬನಾದ್ರೂ ಕಟ್ಕೋಬೋದು. ಇನ್ನೇನು ಇದ್ದಿದ್ದು ಅಲ್ಲ ಹೋಗಿದ್ದು ಅಲ್ಲ ಎಳಿತಾ ಇದ್ದಾನಲ್ಲ ಅಂತ. ಅದು ಹೋಗಲಿ ಅಂದರೆ ಪುತ್ರೋಪಿ ಅಮಿತ್ರಾಯತೆ. ಮಗನೂ ಶತ್ರುವಾಗ್ತಾನೆ. ನೀವು ಟಿ ವಿನಲ್ಲಿ ಒಂದು ಆ್ಯಡ್ ನೋಡಿರ್ತೀರ. ಇನ್ನೇನು ಸಾಯ್ತಾನೆ ಅಂತಿರೋ ಆ ಮುದುಕನ ಸುತ್ತಲೂ 4 ಜನ ಮಕ್ಕಳು ಒಂದು ಚೆಕ್ಕಲ್ಲಿ ಒಂದರ ಪಕ್ಕ ಸೊನ್ನೆಗಳು ಹಾಕಿಸ್ಕೊಂಡು ಕೊನೆಗೆ ಮೇಲಿಂದ ಒಂದು ನೀರು ಬಿದ್ದು ಒಂದು ಅಳಿಸೋಗುತ್ತೆ. ಅಷ್ಟೊತ್ತಿಗೆ ಆ ಮುದುಕ ಗೋಟಕ್ಕೆ ಅಂದ್ಬಿಡ್ತಾನೆ. ಓ ಅಂತ ಅಳ್ತಾರೆ ಸುತ್ತಲೂ ಇರ್ತಕ್ಕಂಥವ್ರು. ಸೊ ಆ ದೃಷ್ಟಿಯಿಂದ ಯಾವತ್ತೂ ಕೂಡ ಹಣ ಶಾಶ್ವತ ಅಲ್ಲಪ್ಪ. ಮುಖ್ಯವಾಗಿ ಬೇಕಾಗಿರೋದು ಶ್ವಾಸ ಇರೋ ತನಕ ಮನುಷ್ಯ ವಿಶ್ವಾಸ ಬಿಡಬಾರ್ದು. ಆ ದೃಷ್ಟಿಯಿಂದನೇ ಆ ವಿಶ್ವಾಸವೇ ಮನುಷ್ಯನನ್ನು ಮಾನವನಾಗಿ ಮಾಡ್ತಕ್ಕಂಥ. ಇಲ್ಲಿ ಕಲ್ಲು ಬಂಡೆಗೂ ನಮಗೂ ಏನು ವ್ಯತ್ಯಾಸ? ಯಾರೋ ಎದುರುಗಡೆ ನೋಡಿದ್ರೆ ಎಲ್ಲ ಚೆನ್ನಾಗಿದ್ದಿರ್ತಾನೆ ನಾವು ಮಾತಾಡಿಸಿದ್ರೆ ಏನು ಕಳ್ಕೋತೀವಿ ಅಂತ. ಆ ದೃಷ್ಟಿಯಿಂದನೇ ಮಾನವೀಯ ಸಂಬಂಧವನ್ನು ಯಾವತ್ತೂ ಕೂಡ ನಾವು ಜೀವನದಲ್ಲಿ ಬಿಡಬಾರ್ದು. ನಿನ್ನ ಸ್ಕಾಲರ್ಶಿಪ್ ಇರಲಿ, ಈಗಿರೋದೆಲ್ಲ ಸ್ಕಾಲರ್ಶಿಪ್ಪೇ ಹೊರತು ಸ್ಕಾಲರ್ಶಿಪ್ ಯಾರಿಗಿದೆ? ಆ ದೃಷ್ಟಿಯಿಂದ ಮಿಥ್ಯಾಭೂತವಾಗಿರ್ತಕ್ಕಂತಹ ಅಜ್ಞಾನದ ವಿಕಾರ ಸ್ವಪ್ನರೂಪ ಭ್ರಾಂತಿಯ ಭಂಡಾರವಾಗಿ ಶರೀರವು ಕ್ಷಣಭಂಗುರ. ಈ ಶರೀರವು ತನಗೆ ಸಂಬಂಧ ಇಲ್ಲ ಎಂದು ತಿಳಿಯಬೇಕು. ಹೇಳ್ಬೋದು ಬಾಯಲ್ಲಿ, ಶರೀರ ನನಗೆ ಸಂಬಂಧ ಇಲ್ಲ. ಹಾಗಿದ್ರೆ ಯಾವುದನ್ನು ನೀನು ಮಾತಾಡ್ತಾ ಇದೆಯಾ? ಶರೀರ ಇಲ್ಲದೆ ಮಾತಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಆ ದೃಷ್ಟಿಯಿಂದನೇ ಶರೀರ ಅಂದರೆ ಏನು ಅಂದರೆ, ಈ ದೇಹವನ್ನು ನಾವು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟಿರಬೇಕೇ ಹೊರತು ಹೆಚ್ಚಾಗಿ ಅದರ ಬಗ್ಗೆ ಮಮಕಾರ ಇಟ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ. ಅದಕ್ಕೆ ಹೇಳೋದು ಸಮ್ ಪೀಪಲ್ ಲಿವ್ ಟು ಈಟ್, ಅದರ್ಸ್ ಈಟ್ ಟು ಲಿವ್ ಅಂತ. ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು, ಅದು ಊಟ ಮಾಡೋಕ್ಕೇ ಬದುಕಬಾರ್ದು ಅಂತ. ಅಲ್ಲೇ ಪ್ರಯಾರಿಟೀಸ್ ಯಾವಾಗಲೂ ಕೂಡ ಗೊತ್ತಾಗ್ತಕ್ಕಂಥದ್ದು. ಶ್ರೀರಾಮ ಕೇಳ್ತಾನೆ ನೋಡಿ, ಮುನೀಶ್ವರ, ಅಸಾಮರ್ಥ್ಯ, ಆಪತ್ತುಗಳು, ಮೂಢತೆ, ಕ್ರೀಡೆ, ಚಾಂಚಲ್ಯ, ದೈನ್ಯ ದೋಷಗಳು ಬಾಲ್ಯಾವಸ್ಥೆಯಲ್ಲಿ ಪ್ರಕಟವಾಗುತ್ತದೆ. ಬಾಲ್ಯದಲ್ಲಿ ಪಶು ಪಕ್ಷಿಗಳ ಚೇಷ್ಟೆಗಳು ಉತ್ಪನ್ನವಾಗುತ್ತದೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಬ್ರಹ್ಮಚಾರಿ ಶತಮರ್ಕಟ ಅಂತ. ಸೊ ಒಂದಲ್ಲ ಶತಮರ್ಕಟ, 100 ಕೋತಿಗಳಿಗೆ ಒಬ್ಬ ಬ್ರಹ್ಮಚಾರಿ ಈಕ್ವಲ್ಲು ಅಂತ. ಸೊ ಆ ದೃಷ್ಟಿಯಿಂದನೇ ಆ ವಯಸ್ಸು ಆ ರೀತಿಯಾಗಿ ಅದು ಮಾಡಿಸ್ತಾ ಹೋಗುತ್ತೆ. ಅದು ವಯೋಧರ್ಮದ ಒಂದು ಪ್ರತೀಕ. ಬಾಲಕನು ಎಲ್ಲ ಜನರಿಂದಲೂ ಕೂಡ ತಿರಸ್ಕೃತನಾಗುತ್ತಾನೆ. ಚಪಲ ಚೇಷ್ಟೆಗಳು ಮೃತ್ಯುವಿಗಿಂತಲೂ ಹೆಚ್ಚು ದುಃಖದಾಯಕವಾಗುತ್ತದೆ. ಅದಕ್ಕೆ ನೋಡಿ, ಚಿತೆಗೂ ಚಿಂತೆಗೂ 0 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ನಮ್ಮನ್ನು ಸುಟ್ಟರೆ, ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂತ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಇದೆಲ್ಲ ಸುಭಾಷಿತಗಳಲ್ಲಿ ಬರುತ್ತೆ. ಈ ತಿಂಗಳಲ್ಲ, ಬರೋ ತಿಂಗಳು 19ನೇ ತಾರೀಕು ಏನೋ ಸ್ವಲ್ಪ ಅದರ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ಸುಭಾಷಿತಗಳು ಇರುವಾಗ.
ಬಾಲ್ಯಾವಸ್ಥೆಯಲ್ಲಿ ಅಜ್ಞಾನ ವಶದಿಂದ ಜಲ, ಅಗ್ನಿ, ವಾಯು ಮೊದಲಾದವುಗಳಿಂದ ನಿರಂತರವಾಗಿ ಉತ್ಪನ್ನವಾಗತಕ್ಕಂಥ ಭಯ ಹೆಜ್ಜೆ ಹೆಜ್ಜೆಗೂ ಕಾಡುತ್ತದೆ. ನೋಡಿ, ನೀರಿಂದ ಭಯ. ನೀರಲ್ಲಿ ಎಲ್ಲಿ ಮುಳುಗಿ ಹೋಗ್ಬಿಡ್ತೀವೋ, ನೀರಿಂದ ಏನು ಆಪತ್ತಾಗತ್ತೋ. ಈಗಿನ ಕಾಲದಲ್ಲಂತೂ ನಾವು ಏನು ನಂಬಕ್ಕೆ ಆಗೋದಿಲ್ಲ. ಇದ್ದಕ್ಕಿದ್ದಂಗೆ ಪ್ರವಾಹಗಳು, ಇದ್ದಕ್ಕಿದ್ದಂಗೆ ಭೂಕಂಪಗಳು, ಇದ್ದಕ್ಕಿದ್ದಂಗೆ ಅಗ್ನಿಯ ದುರಂತಗಳು. ಯಾವುದೂ ಕೂಡ ನಾವು ಪ್ರಕೃತಿ ಇಂಥದ್ದೇ ಈಗಿರುತ್ತೆ ಅಂತ ಹೇಳಕ್ಕೆ ಹೊರಟೋಯ್ತು. ಈಗ ಕಾಲಕ್ಕೆ ಈಗ ಋತುಗಳು ವ್ಯತ್ಯಾಸ ಆಗಿಬಿಟ್ಟಿದೆ. ಹಿಂದೆ ಆದರೆ ಈ ಸಮಯದಲ್ಲೇ ಮಳೆಗಾಲ, ಈ ಸಮಯದಲ್ಲೇ ಚಳಿಗಾಲ, ಈ ಸಮಯದಲ್ಲೇ ಬೇಸಿಗೆ ಕಾಲ ಅಂತ ಇರ್ತಾಯಿತ್ತು. ಯಾವಾಗ ನಾವು ಪ್ರಕೃತಿ ಜೊತೆ ಆಟ ಆಡೋಕ್ಕೆ ಹೋದ್ವೋ ಪ್ರಕೃತಿ ವಾಪಸ್ ಹೊಡಿತಾ ಇದೆ ನಮಗಷ್ಟೇ. ಮಾಡಿದ್ದಣ್ಣೋ ಮಹಾರಾಯ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನೇ ಗ್ರೀಕ್ ಅವರು ನೆಮಿಸಿಸ್ ಅಂತ ಹೇಳೋದು. ಯು ಕೆನ್ ನಾಟ್ ಎಸ್ಕೇಪ್. ಒನ್ಸ್ ಯು ಸೋ ದ ವಿಂಡ್ ಯು ಹ್ಯಾವ್ ಟು ರೀಪ್ ದ ವರ್ಲ್ ವಿಂಡ್ ಅಂತ. ಆ ದೃಷ್ಟಿಯಿಂದ ನೀನು ಗಾಳಿ ಬಿಟ್ಟರೆ ಬಿರುಗಾಳಿ ಬರುತ್ತೆ ವಾಪಸ್ಸು ಹೊಡ್ಕೊಂಡು, ಎಲ್ಲನೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬಾಲಕನು ಎಲ್ಲದರಿಂದಲೂ ಕೂಡ ಕಷ್ಟಕ್ಕೆ ಒಳಗಾಗುತ್ತಾನೆ. ನೋಡಿ, ಈ ಕಷ್ಟಗಳು ಯಾವ ರೀತಿಯಾಗಿ ಉಂಟಾಗುತ್ತೆ ಅಂದರೆ, ಕೆಲವು ಜಲದಿಂದ ಉಂಟಾಗತಕ್ಕಂಥ ಕಷ್ಟ, ಅತಿವೃಷ್ಟಿಯಾದರೂ ಕಷ್ಟ, ಅನಾವೃಷ್ಟಿಯಾದರೂ ಕಷ್ಟ. ಇದು ಭಗವಂತನಿಗೆ ಗೊತ್ತಿಲ್ಲ, ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂತ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ಅತಿವೃಷ್ಟಿಂಚ ಪ್ಯನಾವೃಷ್ಟಿಂಚ ದೇವೋನ ಜಾನಾತಿ ಕುತೋ ಮನುಷ್ಯ ಅಂತ. ಯಾವ ಕಾಲಕ್ಕೆ ಅತಿವೃಷ್ಟಿ ಆಗತ್ತೆ, ಯಾವ ಕಾಲಕ್ಕೆ ಅನಾವೃಷ್ಟಿ ಆಗತ್ತೆ ಅಂತ ಹೇಳೋದು ಭಗವಂತನಿಗೆ ಕಷ್ಟ ಆಗತ್ತೆ. ಮೃತ್ಯುವಿಗಿಂತಲೂ ಹೆಚ್ಚು ದುಃಖದಾಯಕವಾಗಿರ್ತಕ್ಕಂಥದ್ದು ಅಗ್ನಿ ದುರಂತಗಳು. ನೋಡಿ, ಅಗ್ನಿಯಿಂದ ಏನೆಲ್ಲ ಆಗ್ಬಿಡತ್ತೆ. ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಅಗ್ನಿ ಒಂದು ಸ್ಫೋಟ ಆದರೆ ಪೂರ್ತಿ ಆ ಜಾಗನೇ ಸುಟ್ಟೋಗ್ಬಿಡುತ್ತೆ, ಆ ಅಗ್ನಿ ದುರಂತಗಳು. ಅದಕ್ಕೇ ಭೂಶಾಂತಿ ಭುವಶಾಂತಿ ಅಗ್ನಿಶಾಂತಿ ವಾಯುಶಾಂತಿ ಆಪಶಾಂತಿ ಔಷಧ ಯಶಾಂತಿ ಬ್ರಹ್ಮಶಾಂತಿ ಬ್ರಾಹ್ಮಣ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ. ಯಾತಕ್ಕೋಸ್ಕರ ನಾವು ದಶಶಾಂತಿಗಳು ಹೇಳ್ಕೊಳ್ಳೋದು? ಪ್ರಕೃತಿ ವಿಕೋಪಗಳು ಆಗದೇ ಇರಲಿನಪ್ಪ. ಎಲ್ಲವೂ ಕೂಡ ಸಮಯಕ್ಕೆ ಪ್ರಕೃತಿ ನಮ್ಮ ಜೊತೆಗೆ ಅನುಕೂಲಕರವಾಗಿರಲಿ ಅನ್ನೋ ದೃಷ್ಟಿಯಿಂದ ಯಾವ ಒಂದು ಹೆಚ್ಚಾದರೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ. ವಾಯು ಮೊದಲಾದವುಗಳಿಂದ ನಿರಂತರವಾಗಿ ಉತ್ಪನ್ನವಾಗತಕ್ಕಂಥ ಭಯ ಹೆಜ್ಜೆ ಹೆಜ್ಜೆಗೂ ಕಾಡುತ್ತದೆ. ನೋಡಿ, ವಾಯು ಬಿರುಗಾಳಿಯಿಂದ ಬೀಸೋದ್ರಿಂದ ಆಗತಕ್ಕಂಥ ದುರಂತಗಳು, ಇದೂ ಕೂಡ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಬಿರುಗಾಳಿ ಎದ್ದುಬಿಡುತ್ತೆ. ವಿವಿಧ ಆಟಗಳು. ಶೈಶವ ಕಾಲವು ಕೇವಲ ಗುರುಜನರ ಶಾಸನವನ್ನು ಸ್ವೀಕಾರ ಮಾಡುವುದಕ್ಕಾಗಿಯೇ ಇರುತ್ತದೆ, ಸುಖ ದುಃಖ ಶಾಂತಿಗಳನ್ನು ಪ್ರದಾನ ಮಾಡುವುದಕ್ಕಾಗಿ ಅಲ್ಲ. ಬಾಲ್ಯಾವಸ್ಥೆ ಅತ್ಯಂತ ರಮಣೀಯ ಎಂದು ಕೆಲವರು ಕಲ್ಪಿಸುತ್ತಾರೆ. ನೋಡಿ, ಕಲ್ಪನೆಗೂ ವಾಸ್ತವಕ್ಕೂ ತುಂಬ ವ್ಯತ್ಯಾಸ ಇದೆ. ದೃಕ್ ದೃಶ್ಯ ಅಂತ ಅದಕ್ಕೆ ಹೇಳೋದು. ದೃಕ್ ಅಂದರೆ ಬ್ರಹ್ಮ, ದೃಶ್ಯ ಅಂದರೆ ಜಗತ್ತು. ದೃಕ್ ಬ್ರಹ್ಮ ದೃಶ್ಯಂ ಜಗತ್ ಇತಿ ವೇದಾಂತ ಡಿಂಡಿಮಃ ದೃಕ್ಶಕ್ತಿಯೈ ನಮಃ ಲಲಿತಾ ಸಹಸ್ರನಾಮದಲ್ಲಿ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಲಲಿತಾ ಸಹಸ್ರನಾಮದಲ್ಲೇ ಬರುತ್ತೆ, ಅಂತರ್ಮುಖ ಸಮಾರಾಧ್ಯ. ಆ ದೃಷ್ಟಿಯಿಂದ ಒಳಮುಖವಾಗಿ ನಾವು ನೋಡ್ಕೋಬೇಕೇ ಹೊತ್ತು ಹೊರಮುಖವಾಗಲ್ಲ. ಆಮೆಯಿಂದ ಪಾಠ ಕಲಿಯೋದಿದೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅದಕ್ಕೆ ಹೇಳೋದು, ಕೂರ್ಮೋಂಗಾನೀವ ಸರ್ವಶಃ. ಆಮೆಯನ್ನು ನಾವು ಉಪೇಕ್ಷೆ ಮಾಡೋ ಹಾಗಿಲ್ಲ. ಆಮೆ ನೋಡಿ, ಚಿಪ್ಪಿಂದ ಹೊರಗಡೆ ಕಾಲೆಲ್ಲ ಬಿಟ್ಕೊಂಡಿರುತ್ತೆ. ಭಯ ಆದ ಕೂಡಲೇ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಕಾಲನ್ನು. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಸೊ ಹಾಗೆ ಆಮೆಯಿಂದನೂ ಕೂಡ ನಾವು ಪಾಠ ಕಲಿತಕ್ಕಂಥದ್ದಿದೆ. ಪರಾಂಚಿಕಾನಿ ವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಕಠೋಪನಿಷತ್ತು. ಧೀರ ಅಂದರೆ ಯಾರು? ಇಂದ್ರಿಯ ನಿಗ್ರಹ ಉಳ್ಳವನೇ ಧೀರನೇ ಹೊರತು ಬಾಹ್ಯ ಶಕ್ತಿ ಇರ್ತಕ್ಕಂಥದ್ದು ಧೀರ ಅಂತಲ್ಲ. ವೇದಾಂತದಲ್ಲಿರ್ತಕ್ಕಂಥದ್ದು ಮನೋಧೈರ್ಯ, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವು ನೋಡೋಕ್ಕೆ ಹೀಗಿರ್ತಾರೆ, ತುಂಬ ಸಣ್ಣಕ್ಕೆ, ಆದರೆ ಎಂತಹ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಇರುತ್ತೆ ಅಂದರೆ ಅದರಿಂದನೇ ಬಾಡಿ ಸಸ್ಟೆನೆನ್ಸ್ ಆಗುತ್ತೆ ಎಷ್ಟೋ ಸಲ. ದೇಹ ಅಷ್ಟು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲದೆ ಹೋದರೂ ಕೂಡ, ಯಾಕೆಂದರೆ ಆ ಒಂದು ನಂಬಿಕೆ ಅದು ತುಂಬ ಮನುಷ್ಯನಿಗೆ ಮುಖ್ಯವಾಗುತ್ತೆ. ಹೇಗೆ ಅಂದರೆ ವೈದ್ಯರ ಬಗ್ಗೆ ರೋಗಿಗೆ ಇರತಕ್ಕಂಥ ನಂಬಿಕೆಯಿಂದ ಗುಣವಾಗ್ತಾ ಇದೆಯೇ ಹೊರತು ವೈದ್ಯ ಕೊಡ್ತಾ ಇರತಕ್ಕಂಥ ಔಷಧಿಯಿಂದ ಅಲ್ಲ ಅಂತ ರಾಧಾಕೃಷ್ಣನೇ ಬರೀತಾರೆ. ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಎ ಪ್ರಿಸ್ಕ್ರೈಬ್ಸ್. ಆ ದೃಷ್ಟಿಯಿಂದ ನಮ್ಮ ವೈದ್ಯರು ಕೊಟ್ಟ ಮೇಲೆ ನನಗೆ ವಾಸಿ ಆಗುತ್ತೆ, ಆಗಲೇಬೇಕು ಅನ್ನೋ ನಂಬಿಕೆಯಿಂದನೇ ವಾಸಿ ಆಗ್ತಕ್ಕಂಥದ್ದು. ಅದು ಮುಖ್ಯವಾಗಿ ಫೇತ್ ಕ್ಯಾನ್ ಮೂವ್ ಮೌಂಟನ್ಸ್. ಗಾಂಧೀಜಿ ಹೇಳ್ತಾರೆ, ನೀನು ನಿಜವಾಗಿ ನಂಬಿಕೆ ಅಂತಿದ್ರೆ ಬೆಟ್ಟಗಳನ್ನು ಕೂಡ ನೀನು ಸರಿಸ್ಬಿಡ್ಬೋದು ಅಂತ. ಆ ಮಟ್ಟಿಗೆ ಇರತಕ್ಕಂತಹ ನಂಬಿಕೆ, ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ನಿಷ್ಠೆಗೇನೆ ನಾವು ಶ್ರದ್ಧಾ
ಅನ್ನೋ ಶಬ್ದವನ್ನು ಇಟ್ಕೊಂಡಿರೋದು. ವಿವೇಕಾನಂದರು ಅದಕ್ಕೆ ಹೇಳ್ತಾರೆ, ಡೋಂಟ್ ಟ್ರಾನ್ಸ್ಲೇಟ್ ದ ವರ್ಡ್ ಶ್ರದ್ಧಾ ಇನ್ ಟು ಇಂಗ್ಲೀಷ್ ಆಸ್ ಫೇತ್, ಇಟ್ಸ್ ಮಚ್ ಮೋರ್ ದ್ಯಾನ್ ದ್ಯಾಟ್. ಎಷ್ಟೋ ಇದಕ್ಕೆ ನಾವು ಭಾಷಾಂತರ ಮಾಡೋಕ್ಕಾಗಲ್ಲ, ವಿವರಣೆ ಕೊಡ್ಬೋದೇ ಹೊರತು ಭಾಷಾಂತರ ಮಾಡೋಕ್ಕಾಗಲ್ಲ. ಈಗ ಗುರು ಅನ್ನೋದು ಆಗಲಿ, ಧರ್ಮ ಅನ್ನೋದಾಗಲಿ, ಹೆಂಗಪ್ಪ ಭಾಷಾಂತರ ಮಾಡ್ತೀರಾ? ಗು ಅಂದರೆ ಅಜ್ಞಾನ, ರು ಅಂದರೆ ನಿವಾರಕ ಅನ್ನೋದಕ್ಕೆ ಯಾವ ಪದ ಇದೆ ಇಂಗ್ಲೀಷಲ್ಲಿ? ಅಜ್ಞಾನ ನಿವಾರಕ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ದೇ ಆರ್ ಕಲ್ಚರ್ ಸ್ಪೆಸಿಫಿಕ್ ಟರ್ಮ್ಸ್. ಈಗ ಧರ್ಮ ಅನ್ನೋದಕ್ಕೆ ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ? ರಿಲಿಜನ್ನ, ಎಥಿಕ್ಸ, ಕೋಡ್ ಆಫ್ ಕಾಂಡಕ್ಟ, ವ್ಯಾಲ್ಯೂ ಸಿಸ್ಟಮ್ಮ ಎಲ್ಲ ಸೇರ್ಕೊಂಡು ಧರ್ಮ ಆಗೋದು. ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಇದೆಲ್ಲವೂ ಕೂಡ ನಮ್ಮ ಪರಂಪರೆಯನ್ನು ಸೂಚಿಸ್ತಕ್ಕಂತಹ ಶಬ್ದಗಳು. ಬಾಲ್ಯಾವಸ್ಥೆಯಲ್ಲಿ 3 ಲೋಕದಲ್ಲಿ ಅಮಂಗಲ ಸ್ವರೂಪವಾಗಿರ್ತಕ್ಕಂತಹ ಹೇಗೆ ಸಂತೋಷದಾಯಕ? ಮಹರ್ಷಿಯೇ, ಬಾಲ್ಯಾವಸ್ಥೆ ದಾಟಿದೊಡನೆಯೇ ಮನುಷ್ಯನು ಕಾಮ ಮೊದಲಾದವುಗಳಿಂದ ದೂಷಿತ ಚಿತ್ತನಾಗಿ ನರಕದಲ್ಲಿ ಪತನ ಹೊಂದುವಕ್ಕಾಗಿ ಯೌವನಾರೂಢನಾಗುತ್ತಾನೆ. ಮೂರ್ಖ ಮನುಷ್ಯನು ಯೌವನಾವಸ್ಥೆಯಲ್ಲಿ ಅನೇಕ ವೃತ್ತಿಗಳಿಂದ ಅನೇಕ ದುಃಖಗಳನ್ನು ಅನುಭವಿಸುತ್ತಾನೆ. ಯೌವನವು ತೋರಿಕೆಗೆ ರಮಣೀಯ. ತೋರಿಕೆ ಅಷ್ಟೇ ಅದು. ಎಲ್ಲಿ ತನಕ ಯೌವನ ಇರತ್ತಪ್ಪ? 10 ವರ್ಷ ಬಿಟ್ಟು ನೋಡಿದ್ರೆ ಅವರೇನಾ ಇವರು ಅನ್ನೋಷ್ಟು ವ್ಯತ್ಯಾಸ ಆಗಿಬಿಟ್ರತ್ತೆ ದೇಹದಲ್ಲಿ. ಆ ದೃಷ್ಟಿಯಿಂದ ಯಾವತ್ತೂ ದೇಹ ಅನ್ನೋದು ಶಾಶ್ವತವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ದೇಹ ಅಭಿಮಾನೇ ಗಲಿತೆ ಆತ್ಮಾಭಿಮಾನೇ ಜಾಗೃತೆ ಯತ್ರ ಯತ್ರ ಮನಃ ತತ್ರ ತತ್ರ ಸಮಾಧಿ. ಸುರೇಶ್ವರಾಚಾರ್ಯರು ಶಂಕರಾಚಾರ್ಯ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ದೇಹಾಭಿಮಾನ ಹೋಗಿ ಆತ್ಮಾಭಿಮಾನ ಜಾಗೃತವಾದಾಗ ಮನಸ್ಸು ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲೇ ಅವನ ಸಮಾಧಿಗೆ ಹೋಗ್ತಾನೆ ಅಂತ. ಆ ದೃಷ್ಟಿಯಿಂದನೇ ಆ ಸ್ಥಿತಿಯನ್ನು ರಾಮಕೃಷ್ಣ ಪರಮಹಂಸರು ತಲುಪಿದ್ರು. ಆ ದೃಷ್ಟಿಯಿಂದನೇ ಒಂದು ಹಾಡನ್ನು ಹಾಡಿಸ್ಬಿಟ್ಟು ವಿವೇಕಾನಂದರ ಹತ್ರ ಅವ್ರ ಸಮಾಧಿಗೆ ಹೊರಟೋಗ್ತಾರೆ. ಮೊದಲನೇ ಸಲ ನೋಡಿದಾಗ, ಯಾಕಪ್ಪ ಇಷ್ಟು ತಡವಾಗಿ ಬಂದೆ ಅಂತ ಕೇಳ್ತಾರೆ ಪರಮಹಂಸರು ನರೇಂದ್ರನ್ನ. ಎಷ್ಟು ಕಾಲದಿಂದ ನಿನಗೋಸ್ಕರ ಕಾಯ್ತಾ ಇದ್ದೇನೆ, ಯಾಕೆ ಎಷ್ಟು ತಡ ಮಾಡಿ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ವಿದ್ಯಾರ್ಥಿಗಳು ಗುರುಗಳು ಕಾಯೋದಲ್ಲ, ಗುರುಗಳೇ ವಿದ್ಯಾರ್ಥಿ ಕಾಯ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಇರೋ ಹಾಗೆ. ಸೊ ಆ ದೃಷ್ಟಿಯಿಂದ ಮೊದಲೇ ಗುರುಗಳು ಬಂದಿರ್ತಾರೆ, ಇನ್ನೂ ವಿದ್ಯಾರ್ಥಿಗಳು ಬರಲಿಲ್ವಲ್ಲ ಅಂತ ಕಾಯ್ತಾ ಇರ್ತಾರೆ. ಆ ಥರ ಪರಮಹಂಸರೇ ನರೇಂದ್ರಗೋಸ್ಕರ ಕಾಯ್ತಾರೆ. ಅದಕ್ಕೆ ಆದರ್ಶ ಗುರು ಆದರ್ಶ ಶಿಷ್ಯ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ವೀರ ಸನ್ಯಾಸಿ ವಿವೇಕಾನಂದ ಗ್ರಂಥದಲ್ಲಿ ಬರೀತಾರೆ. ಆದರ್ಶೋ ಭಕ್ತ ಕುಶಲಾನುಶಿಷ್ಟ ಅನ್ನೋ ಕಠೋಪನಿಷತ್ತಿನ ವಾಕ್ಯಕ್ಕೆ ಪೂರಕವಾಗಿ ಆ ಮಾತನ್ನು, ಮಹರ್ಷಿಯೇ, ವೃದ್ಧಾವಸ್ಥೆಯು ದೇಹವನ್ನು ಜರ್ಜರಿತಗೊಳಿಸುತ್ತದೆ, ಜರೆಯ ಪ್ರಭಾವದಿಂದ ಶೈಥಲ್ಯವು ಉಂಟಾಗುತ್ತದೆ. ಹೆಂಗೆ ಅಂದರೆ, ಹೆಣ್ಣು ಹುಲಿ ಹೊಂಚು ಹಾಕಿ 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 ದೇಹದ ಮೇಲೆ ನೆಗೆಯೋದು ಹೇಗೆ ಅಂದರೆ, ದೇಶ ಸ್ವಲ್ಪ ದುರ್ಲಭ ಆದರೆ ಶತ್ರುಗಳು ಮುತ್ತಿಗೆ ಹಾಕೋ ಹಾಗೆ. ಶತ್ರು ಬೇರೆಯಲ್ಲ, ಹುಲಿ ಬೇರೆಯಲ್ಲ, ದೇಶ ಬೇರೆಯಲ್ಲ, ದೇಹ ಬೇರೆಯಲ್ಲ. ಹಾಗೆ ಆ ದೇಹ ಯಾವಾಗ ಕಡಿಮೆ ಆಗುತ್ತೋ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ಡೌನ್ ಆದಾಗ ಹೊರಗಡೆಯಿಂದ ವೃದ್ಧಾಪ್ಯ ಅನ್ನೋದು ನೆಗೆಯುತ್ತೆ ದೇಹದ ಮೇಲೆ. ಹೆಂಗೆ ಅಂದರೆ, ಹೆಣ್ಣು ಹುಲಿ ಹೊಂಚು ಹಾಕಿ 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 ಮೇಕೆ ಮೇಲೆ ನೈಂದ ಹಾಗೆ. ನೋಡಿ, ಪ್ರಾರಂಭದಲ್ಲಿ ಜಿಂಕೆ ಪಾಪ ಓಡುತ್ತೆ ದೋರಾಗಿ, ಆದರೆ ರೆಸಿಸ್ಟೆನ್ಸ್ ಪವರ್ ಇಲ್ಲ, ಕೊನೆಗೆ ಸಿಗಾಕೊಂಡ್ಬಿಡುತ್ತೆ ಅದಕ್ಕೆ. ಪ್ರಾರಂಭದಲ್ಲಿ ವೇಗವಾಗಿ ಓಡ್ಬೋದು, ಬಹಳ ಕಾಲ ಆ ಪೇಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಆ ದೇಶ ಮತ್ತು ದೇಹ ಎರಡೂ ಕೂಡ ಒಂದೇ ರೀತಿ ಎಂಬುದಾಗಿ ವರ್ಣನೆ ಮಾಡ್ತಾರೆ ನಮ್ಮ ಮಹಾಕಾವ್ಯದ ಕವಿಗಳು. ಪ್ರಾಯಶಃ ಗಣೇಶ್ ಅವರು ಮಾಡಿರ್ಬೋದು ಪಂಚಮಹಾಕಾವ್ಯಗಳು ಮಾಡ್ತಾ ಇರೋವಾಗ. ದೇಹವನ್ನು ಜರ್ಜರಿತಗೊಳಿಸುವುದು, ಜರೆಯ ಪ್ರಭಾವದಿಂದ ಅಂಗಾಂಗದಲ್ಲಿ ಶೈಥಲ್ಯವು ಪ್ರಾಪ್ತವಾಗುತ್ತದೆ. ವೃದ್ಧನನ್ನು ಕಂಡರೆ ಕಾಮನಿಯರು ಅವನನ್ನು ಒಂಟೆಯ ಸಮಾನ ಎಂದು ಭಾವಿಸುತ್ತಾರೆ. ನೋಡಿ, ಇದು ಅವನ ರಾಮ ತೋಡ್ಕೋ ಇರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ವ್ಯಥೆ ನೋಡಿ ಹೇಗಿದೆ ಅಂತ. ವಸಿಷ್ಠರ ಹತ್ತಿರ ಬಂದಾಗ ಬುದ್ಧ ಹೇಗೆ ಬುದ್ಧ ಆದ? ಅವನ ತಂದೆ ಏನೆಲ್ಲ ಪ್ರಯತ್ನ ಮಾಡ್ದ ನೋಡಿ. ಯಾಕೆಂದರೆ ಜ್ಯೋತಿಷ್ಕ ಬಂದು ಹೇಳಿದ್ದ, ಇಲ್ಲ ನಿನ್ನ ಮಗ ದೊಡ್ಡ ಚಕ್ರವರ್ತಿ ಆಗ್ತಾನೆ, ಇಲ್ದಿರೋ ಸನ್ಯಾಸಿ ಆಗ್ತಾನೆ ಅಂತ. ಅವನು ತನ್ನ ಮಗ ಚಕ್ರವರ್ತಿನೇ ಆಗಬೇಕು ಅಂತಿದ್ದರಿಂದ ಮುದುಕರನ್ನು ತೋರಿಸ್ಲಿಲ್ಲ, ಸಾವನ್ನು ತೋರಿಸ್ಲಿಲ್ಲ, ಆ ಥರದ್ದು ಯಾವುದು ಸುಳಿದೇ ಇರೋ ಹಾಗೆ ನೋಡಿಕೊಂಡ. ಆದರೆ ದೈವದ ಮುಂದೆ ನಮ್ಮ ಆಟ ನಡೆಯುತ್ತಾ? ಒಂದು ದಿನ ಅವನು ಹೋಗ್ತಾ ಇರೋವಾಗ 3 ಕಂಡುಬಿಟ್ಟ ಒಂದೇ ದಿನ. ಅವನು ಕೇಳ್ತಾನೆ, ಯಾಕೆ ಅವನು ಆ ರೀತಿ ಬಗ್ಕೊಂಡು ನಡೀತಾ ಇದ್ದಾನೆ, ಯಾಕೆ ಅವನನ್ನು 4 ಜನ ಹೊತ್ಕೊಂಡು ಹೋಗ್ತಾ ಇದ್ದಾರೆ? ಆವಾಗ ಅವನಿಗನ್ಸತ್ತೆ, ಓಹೋ, ಇಲ್ಲಿವರೆಗೂ ನಮ್ಮ ತಂದೆ ನನಗೆ ತೋರಿಸಿದ್ದು ನಿಜವಾಗ್ಲೂ ಕೂಡ ವಾಸ್ತವ ಅಲ್ಲ, ಅದು ಬರೀ ತೋರಿಕೆ. ಇದಕ್ಕೆ ನಿಜವಾಗಿರ್ತಕ್ಕಂತಹ ಒಂದು ಸೊಲ್ಯೂಷನ್ ನಾನು ಹುಡುಕಬೇಕು ಅಂತ ಆಗ್ತಾನೆ ಮದುವೆ ಆಗಿರ್ತಕ್ಕಂಥ ಹೆಂಡತಿ ಆ ಪುಟ್ಟ ಮಗುವನ್ನು ಬಿಟ್ಟು ರಾತ್ರೋರಾತ್ರಿ ಹೊರಟೋಗ್ತಾನೆ. ಅದಕ್ಕೆ ಸಿದ್ಧಾರ್ಥ ಬುದ್ಧನಾಗೋದು. ನೋಡಿ, ಬೋಧಿ ವೃಕ್ಷದ ಕೆಳಗೆ ಬೋಧವನ್ನು ಪಡ್ಕೊಂಡಿದ್ದರಿಂದ ಅವನು ಬುದ್ಧನಾದ. ಬೋಧ
ಅಂದರೆ ಜ್ಞಾನ ಅಂತ ಅರ್ಥ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ಬುದ್ಧ ಹುಟ್ಟಿದ್ದು ಪೂರ್ಣಿಮೆ ದಿವಸ, ಅವನಿಗೆ ಜ್ಞಾನೋದಯ ಆಗಿದ್ದು ಪೂರ್ಣಿಮೆ ದಿವಸ, ಅವನ ದೇಹತ್ಯಾಗ ಮಾಡಿದ್ದು ಪೂರ್ಣಿಮೆ ದಿವಸ. ಅದಕ್ಕೆ ಬುದ್ಧ ಪೂರ್ಣಿಮಾ ಅಂತ ನಾವು ಆಚರಣೆ ಮಾಡೋದು. ಎಷ್ಟೋ ಜನಕ್ಕೆ ಅವರು ಹುಟ್ಟಿರ್ತಕ್ಕಂಥ ದಿನವೇ ಅವರ ದೇಹತ್ಯಾಗ ದಿನವೂ ಕೂಡ ಕೆಲವರ ಜೀವನದಲ್ಲಿ ಸಂಭವಿಸುತ್ತೆ. ನನ್ನ ಅಜ್ಜಿಗೆ ನಾಗಮ್ಮ ಅಂತ ಹೆಸರಿಟ್ಟಿದ್ರು. ನಾಗಪಂಚಮಿ ದಿವಸ ಆಕೆ ಹುಟ್ಟಿದ್ರಂತೆ. ಕೊನೆಗೆ ಆಕೆ ದೇಹತ್ಯಾಗ ಮಾಡಿದ್ದು ನಾಗಪಂಚಮಿ ದಿವಸನೇ, 84 ವರ್ಷ ಆದಮೇಲೆ. ಸೊ ಯಾತಕ್ಕೆ ಹೇಳಿದ್ರೆ ಕೆಲವರಿಗೆ ಆ ರೀತಿಯಾಗಿ ಅದು ಹೊಂದಾಣಿಕೆ ಆಗತ್ತೆ. ವೃದ್ಧ ಜನರನ್ನು ಕಂಡರೆ ಯಾರೂ ಕೂಡ ಹಾಸ್ಯ ಮಾಡಬಾರದು. ನಾಳೆ ಇವರ ಗತಿಯೂ ಅದೇನೆ. ಯಾಕೆಂದರೆ ಯಾರೂ ಪರ್ಮನೆಂಟಾಗಿ ಯುವಕರಾಗಿರೋಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಭೀಷ್ಮಾಚಾರ್ಯ ತರಹ ಮಕ್ಕಳು ಸಿಗೋದಿಲ್ಲ. ತಂದೆ ಜೊತೆಗೇನೆ ಯೌವನವನ್ನು ವಿನಿಮಯ ಮಾಡಿಕೊಂಡು, ತಂದೆ ಚಿಕ್ಕವನಾಗಿದ್ದು ಮಗನೇ ಮುದುಕ ಆಗೋ ಸ್ಥಿತಿ ಅದು ಎಲ್ರಿಗೂ ಸಿಗ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಪ್ರತಿಜ್ಞೆ. ಅದಕ್ಕೆ ಭೀಷ್ಮ ಅಂತ ಅವರಿಗೆ ಹೆಸರು ಬಂದಿದ್ದು. ದೇವವ್ರತ ಭೀಷ್ಮನಾಗಿದ್ದೇ ಒಂದು ದೊಡ್ಡ ಇತಿಹಾಸ ನಮ್ಮಲ್ಲಿರ್ತಕ್ಕಂಥದ್ದು. ಒಂದು ಕಡೆ ಹನುಮಂತ, ಒಂದು ಕಡೆ ಭೀಷ್ಮಾಚಾರ್ಯರು, ಇಬ್ಬರೇ ನಮ್ಮ ಸಮಗ್ರವಾಗಿರ್ತಕ್ಕಂಥ ಸಂಸ್ಕೃತಿಯಲ್ಲಿ ಇಂದ್ರಿಯ ನಿಗ್ರಹ ಇದ್ದವರು ಅಂತ ಒಂದು ಸುಭಾಷಿತಕಾರ ಹೇಳ್ತಾರೆ. ಅನ್ಯತ್ರ ಭೀಷ್ಮಾತ್ ಗಾಂಗೇಯಾತ್ ಅನ್ಯತ್ರ ಚ ಹನುಮತಃ ಹರಿಣೀಖುರ ಮಾತ್ರೇಣ ಚರ್ಮಣ ಮೋಹಿತಂ ಜಗತ್ತು ಅಂತ. ಆ ಮೋಹವನ್ನು ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಮುಹ್ಯತೀತಿ ಮೋಹ ಬಂದು ಅದು ಆವರಿಸ್ಕೊಳ್ಳುತ್ತೆ ನಮ್ಮ ಮೇಲೆ. ದೇಹ ಮೋಹ, ಲೋಕಮೋಹ, ಶಾಸ್ತ್ರಮೋಹ. ಎಲ್ರಿಗೂ ಒಂದೇ ತರಹ ಮೋಹ ಅಲ್ಲ. ಕೆಲವರಿಗೆ ದೇಹ ಮೋಹ, ನನ್ನ ಸಮಾನ ನೋಡೋಕ್ಕೆ ಚೆನ್ನಾಗಿರೋವರೇ ಇಲ್ಲ ಅಂತ ಮೋಹ. ಐಶ್ವರ್ಯ ರಾಯ್ ಎಲ್ಲಿ ತನಕ? ಆರಾಧ್ಯ ಹುಟ್ಟೋ ತನಕ. ಆಮೇಲೆ ಪೀಪಲ್ ಸ್ಟಾರ್ಟೆಡ್ ಕಾಲಿಂಗ್ ಹರ್ ಆ್ಯಶ್. Even now she may be beautiful when compared with other women, but not the original ಐಶ್ವರ್ಯ ರಾಯ್ ಎನಿಮೋರ್. ಆ ದೃಷ್ಟಿಯಿಂದ ದೇಹಕ್ಕೆ ಒಂದು ಇದಿದೆ ಯಾವತ್ತೂ ಕೂಡ. ಇನ್ನು ಕೆಲವರಿಗೆ ಹೆಂಗೆ ಬರ್ತಕ್ಕಂಥದ್ದು ಅಂತ ಹೇಳಿದರೆ ಅಧಿಕಾರ ಮೋಹ. ನಾನ್ ಮ್ಯಾನೇಜರು, ಹೌದಪ್ಪ ನೀನೇ ಡ್ಯಾಮೇಜರ್, ಯಾರು ಇಲ್ಲ ಅಂದವರು. ಇನ್ನು ಕೆಲವರಿಗೆ ನಾನು ಇಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ. ಎಷ್ಟು ಓದಿದ್ಯಾ ನೀನು? ಓದಬೇಕಾಗಿರೋದು ಬೆಟ್ಟದ ಆಕಾರದಲ್ಲಿದೆ, ನೀನು ಓದಿರೋದು ಸಾಸಿವೆ ಕಾಳಷ್ಟು. ಅದಕ್ಕೆ ನಾವು ಆ ಕಡೆ ಓದೋಕ್ಕೆ ಹೋಗಲ್ವಲ್ಲ. ಓದ್ರೆ ಗೊತ್ತಾಗ್ಬಿಡತ್ತೆ ನನಗೇನೋ ಗೊತ್ತಿಲ್ಲ ಅನ್ನೋದು. ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು. ಕೈಲಾಸಂ ಹೇಳ್ತಾರೆ ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ. ತಮಿಳಲ್ಲಿ ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ನೋಡಿ. ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ ವರ್ಕಿಂಗ್ ಅಂತ ಯಾವ ಬೆಂಗಾಲಿನೂ ಕೇಳಲ್ಲ, ಬರ್ಕಿಂಗ್ ಅಂತಾನೆ. ಮೊನ್ನೆ ತಾನೇ ಅನುಭವಿಸಿ ಬಂದಿದ್ದೀನಿ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ವೃದ್ಧಾವಸ್ಥೆಯಲ್ಲಿ ಏನಾಗತ್ತೆ? ದೇಹ ಮೋಹ ಹೋಯ್ತೋ, ಅಧಿಕಾರ ಮೋಹ ಹೋಯ್ತೋ, ಆಮೇಲೆ ವಿದ್ಯಾಮೋಹ ಅದು ಹೋಯ್ತೋ. ಇನ್ನು ಕೆಲವರಿಗೆ ಶಾಸ್ತ್ರ ಮೋಹ. ಓ ಈ ಶಾಸ್ತ್ರ ನನ್ನ ಬಿಟ್ಟರೆ ಇಲ್ಲ, ಈ ಶಾಸ್ತ್ರಕ್ಕೋಸ್ಕರನೇ ನಾನು ಬೋಳ್ಕೆ ಎತ್ಕೊಂಡು ಕೂತಿದ್ದೀನಿ. ಕೆಲವರು ಹೇಳ್ತಾರೆ ವ್ಯಾಕರಣ ಅಂದರೆ ನಾನು ಅಂದರೆ ವ್ಯಾಕರಣ. ಆಯ್ತಪ್ಪ, ಎಲ್ಲಿ ತನಕ? ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ವಾಗ್ವೈಖರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂತದ್ವತ್ ಭುಕ್ತಯೇ ನತು ಮುಕ್ತಯೇ. ಶಂಕರಾಚಾರ್ಯ ಅದಕ್ಕೆ ವಿವೇಕ್ ಚೂಡಾಮಣಿಲಿ ಹೇಳೋದು, ನಿನ್ನ ವ್ಯಾಕರಣ ನಿನ್ನ ತರ್ಕ ಊಟ ಕೊಡುತ್ತೆ, ಇಲ್ಲ ಅನ್ಲಿಲ್ಲ ಮೋಕ್ಷ ಕೊಡಲ್ಲಪ್ಪ. ಶಾಶ್ವತವಾಗಿರೋ ಊಟದ ಕಡೆಗೆ ಹೋಗು. ಈ ಊಟ ಕಟ್ಕೊಂಡು ನಿನ್ಗೇನು ಆಗಬೇಕಾದ 4-5 ಗಂಟೆ ಆದ್ಮೇಲೆ ಮತ್ತೆ ಹಸುವಾಗತ್ತಲ್ಲ. ಸೊ ಆ ದೃಷ್ಟಿಯಿಂದ ಯಾರು ನಿತ್ಯ ವಸ್ತುವನ್ನು ಮರೆತು ಅನಿತ್ಯ ವಸ್ತು ಕಡೆಗೆ ಹೋಗ್ತಾರೋ, ನಿತ್ಯ ವಸ್ತು ಕಡೆ ಹೋಗಲಿಲ್ಲ ಸಿಗಲಿಲ್ಲ, ಅನಿತ್ಯ ಹೇಗಿದ್ರೂ ಸಿಗಲಿಲ್ಲ, ಇದಕ್ಕಿದಂ ಪೋಚೆ ಅದಕ್ಕದಂ ಪೋಚೆ ಅಂತ ಎರಡು ಹೊಟ್ಟೋಗುತ್ತೆ. ಅದಕ್ಕೆ ಮಿಲ್ಟನ್ನು ಆರಿಯೋಪ್ಯಾಜಿಟಿಕನಲ್ಲಿ ಹೇಳ್ತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದರಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ಕೊನೆ ಕಾಲದಲ್ಲಿ 2 ಕಣ್ಣು ಕುರುಡಾಗ್ಬಿಟ್ಟು ಆ ಹೆಣ್ಣು ಮಕ್ಕಳಿಗೆ ಗೋಳೈಕೊಂಡು ನಾನು ಪೋಯಿಟ್ರಿ ಡಿಕ್ಟೇಟ್ ಮಾಡ್ತಕ್ಕಂಥ ದುಸ್ಥಿತಿಗೆ ಬಂತೆ ಅಂತ ಮಿಲ್ಟನ್ ಕೊನೆ ಕಾಲದಲ್ಲಿ ಹೇಳ್ಕೊಂಡ ಅಂತ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದ್ರ ಕಡೆಗೆ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆ ನಮಗೆ ಬರಬೇಕು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಸ್ಪಷ್ಟವಾಗಿ ಆ ಶ್ರುತಿವಾಕ್ಯ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ. ಆತ್ಮ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ, ಎಲ್ಲರನ್ನೂ ಕೂಡ ಒಂದೇ ತರಹ ಕಾಣ್ತಕ್ಕಂಥ ಸ್ಥಿತಿ. ಮುನೀಂದ್ರ ಸರ್ವಭಕ್ಷಕನಾದ ಕಾಲ ಎಲ್ಲವನ್ನೂ ಗ್ರಾಸ ಮಾಡುತ್ತಾನೆ. ಎಲ್ಲರೂ ಕೂಡ ಕಾಲಕ್ಕೆ ಅಧೀನರೇ. ಕಾಲೋ ಅಶ್ವೋ ವಹತಿ. ಕಾಲ ಎಂಬತಕ್ಕಂಥ ಕುದುರೆ ಸಂಚಾರ ಮಾಡ್ತಾ ಇದೆ. ಸಪ್ತರಶ್ಮಿ ಸಹಸ್ರಾಕ್ಷೋ ಅಜರೋ ಭೂರಿರೇತಾ. 7 ಕಿರಣಗಳು, 1000 ಕಣ್ಣುಗಳು, ಮುಪ್ಪಿಲ್ಲದ್ದು, ವೀರ್ಯ ಸಮೃದ್ಧಿಯಾಗಿರ್ತಕ್ಕಂಥದ್ದು ಕಾಲ. ತಮಾರೋಹಂತಿ ಕವಯೋ
ವಿಪಶ್ಚಿತಃ ತಸ್ಯ ಚಕ್ರ ಭುವನಾನಿ ವಿಶ್ವ. ದ್ರಷ್ಟಾರರಾದ ಕವಿಗಳು ಉತ್ತಮ ಯೋಜನೆಯನ್ನು ಹೊಂದಿ ಕಾಲ ಎಂಬ ಕುದುರೆಯನ್ನು ಏರುತ್ತಾರೆ. ವಿಶ್ವವೇ ಚಕ್ರ. ಸ ಇಮಾ ವಿಶ್ವ ಭುವನಾನಿ ಅಂಜಯತ್ ಕಾಲಸ್ಸ ಈಯತೆ ಪ್ರಥಮೋನು ದೇವ. ಎಲ್ಲ ಲೋಕದಲ್ಲೂ ಕಾಲವು ಸಂಚರಿಸುತ್ತದೆ. ಮೊದಲ ದೇವರಾದ ಕಾಲ ಮುಂದೆ ಸಾಗುತ್ತದೆ. ಕಾಲದ ಮೇಲೆ ಪೂರ್ಣ ಕುಂಭ ಇಡಲ್ಪಟ್ಟಿದೆ. ಬಹುರೂಪಗಳಲ್ಲಿ ಕಾಲವನ್ನು ನಾವು ಕಾಣುತ್ತೇವೆ. ಎಲ್ಲ ಲೋಕಗಳನ್ನು ಕಾಲ ಕೊಂಡೊಯ್ಯುತ್ತದೆ, ಎಲ್ಲವನ್ನೂ ಆವರಿಸುತ್ತದೆ. ಕಾಲ ಎಂದರೆ ಸರ್ವೋತ್ತಮ. ಲೋಕಗಳೆಲ್ಲವನ್ನೂ ಕಾಲವೇ ವಹಿಸುತ್ತಿದೆ. ಅವರೆಲ್ಲರ ತಂದೆಯಾದ್ದರಿಂದ ಅವರ ಮಗನೂ ಅವನು ಕಾಲಕ್ಕಿಂತ ತೇಜಸ್ವಿಯಾದ ಇನ್ನೊಂದು ವಸ್ತುವಿಲ್ಲ. ಕಾಲವು ಸ್ವರ್ಗವನ್ನು ಸೃಷ್ಟಿಸಿತು, ಕಾಲವೇ ಪೃಥ್ವಿಯನ್ನು ಸೃಷ್ಟಿಸಿತು. ನೋಡಿ, ಕಾಲ ಅನ್ನೋದು ಸೃಷ್ಟಿ ನಿಯಾಮಕ ಅಂತ ಅಥರ್ವವೇದದಲ್ಲಿ ಕಾಲ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ. ಒಂದು ಪೂರ್ತಿ ಸೂಕ್ತವನ್ನೇ ಕಾಲ ಕೊಟ್ಬಿಟ್ಟಿದ್ದಾರೆ. ಕಾಲೇಹ ಭೂತಂ ಭವ್ಯಂ ಸೇವಿತಂ ಹಿ ವಿದ್ಯತೆ. ಭೂತ ಭವಿಷ್ಯತ್ತುಗಳು ಕಾಲದಿಂದಲೇ ಚೇತನಗೊಂಡು ಹರಡುತ್ತಿದೆ. ನೋಡಿ, ಈಗ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅನ್ನುವಾಗ ಕಾಲ ಅನ್ನೋ ಶಬ್ದ ಬಂತೋ ಇಲ್ವೋ? ನಾವು ಕಾಲವನ್ನು ಬಿಟ್ಟು ಭೂತ ಭವಿಷ್ಯದ ವರ್ತಮಾನವನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಕಾಲವು ಭೂಮಿಯನ್ನು ಸೃಷ್ಟಿಸಿತು, ಕಾಲದಲ್ಲಿ ಸೂರ್ಯನು ಉದಯಿಸುತ್ತಾನೆ. ಅದಕ್ಕೆ ಇವತ್ತು ಸೂರ್ಯೋದಯ ಸಕಾಲದಲ್ಲಿ ಆಯಿತು, ಇವತ್ತು ಮೋಡ ಬಂದಿದ್ದರಿಂದ ಸಕಾಲಕ್ಕೆ ಸೂರ್ಯೋದಯ ನನಗೆ ಕಾಣಿಸ್ತಾ ಇಲ್ಲ, ಈ ರೀತಿಯಾಗಿ ಹೇಳುವಾಗ ಕಾಲಾನು ಶಬ್ದ ಅವಿಭಾಜ್ಯವಾಗಿ ನಮಗೆ ಯಾವತ್ತೂ ಕೂಡ ಬಂದೇ ಬರುತ್ತೆ. ಕಾಲೇನ ಸರ್ವ ನಂದಂತಿ ಆಗತೇನ ಪ್ರಜಾಯಿಮಾ. ಕಾಲವು ಬಂದಾಗ ಜೀವಿಗಳೆಲ್ಲರೂ ಕೂಡ ಆನಂದಿಸುತ್ತಾರೆ. ನೋಡಿ, ಸೂರ್ಯೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಎಂತಹ ಲವಲವಿಕೆ ಅನ್ನೋದಿರುತ್ತೆ ದೇಹಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಆಮೇಲೆ ಆ ಲವಲವಿಕೆ ಬರೋದಿಲ್ಲ. ಆ ದೃಷ್ಟಿಯಿಂದನೇ ಸಕಾಲಕ್ಕೆ ಬೆಳಗ್ಗೆ ಏಳಬೇಕು ಅನ್ನೋದು ಯಾವಾಗಲೂ ಇರತಕ್ಕಂಥದ್ದು. ಎಷ್ಟೋ ಜನಕ್ಕೆ ಸೂರ್ಯೋದಯ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಯಾಕಂದರೆ ಅವ್ರು ಏಳಷ್ಟೊತ್ತಿಗೆ ಸೂರ್ಯ ಆವಾಗಲೇ ಮಧ್ಯಭಾಗ ಬಂದುಬಿಟ್ಟಿರ್ತಾನೆ. ಸೊ ಆ ದೃಷ್ಟಿಯಿಂದ ಯಾವುದು ಸೂರ್ಯೋದಯ? ಹಿಂದಿನ ಕಾಲದಲ್ಲಿ ಜೈನರು ಮೂತಿಗೆ ಬಟ್ಟೆ ಕಟ್ಕೊಂಡು ಒಳಗಡೆ ಏನಾದರೂ ಕ್ರಿಮಿಕೀಟಗಳು ಹೋಗಿಬಿಡ್ಬೋದು ಅಂತ ಸೂರ್ಯಾಸ್ತಕ್ಕೆ ಮುಂಚೆನೇ ತಿಂದು ಮಲ್ಕೊಂಡ್ಬಿಡೋರು. ಅವ್ರಿಗೆ ಸೂರ್ಯಾಸ್ತ ಗೊತ್ತಿರಲಿಲ್ಲ, ಇವ್ರಿಗೆ ಸೂರ್ಯೋದಯ ಗೊತ್ತಿಲ್ಲ, ಕೆಲವರಿಗೆ ಎರಡೂ ಗೊತ್ತಿರಲ್ಲ. ಸೊ ಆ ದೃಷ್ಟಿಯಿಂದ ದಿನಕ್ಕೆ 16 ಗಂಟೆ ಓದಬೇಕು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಹಾಗೆ ನಾವು 16 ಗಂಟೆ ನಿದ್ದೆ ಮಾಡ್ತೀವಿ ಅಷ್ಟೇ, ಏನು ಪ್ರಯೋಜನ? ಸೊ ಆ ದೃಷ್ಟಿಯಿಂದನೇ ಕಾಲೇ ತಪಃ ಕಾಲೇ ಜ್ಯೇಷ್ಠಂ ಕಾಲೇ ಬ್ರಹ್ಮ ಸಮಾಹಿತಂ. ತಪಸ್ಸು ಆದಿಯಾಗುವುದು ಬ್ರಹ್ಮ. ಇದೆಲ್ಲವೂ ಕೂಡ ಕಾಲದಲ್ಲಿ ಸ್ಥಿರವಾಗಿದೆ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರಬುದ್ಧೋ. ಘಂಟಸಾಲ ಬಾಯಲ್ಲಿ ಕೇಳಬೇಕು ನೀವು ಆ ಶ್ಲೋಕನ. ಭಗವದ್ಗೀತೆ ಶ್ಲೋಕ, ತೆಲುಗು ಘಂಟಸಾಲ ವ್ಯಾಖ್ಯಾನ. ಯಾವ ವಾಯ್ಸಲ್ಲಿ ಆ ಮಹನೀಯ ಅದನ್ನು ಹೇಳಿದ್ದಾನೆ ಅಂದರೆ ನಿಜವಾಗ್ಲೂ ಕೂಡ ಕಾಲೋಹ ಬ್ರಹ್ಮ ಭೂತ್ವ ಬಿಭರ್ತಿ ಪರಮೇಷ್ಠಿನಂ. ಕಾಲವೇ ಬ್ರಹ್ಮವಾಗಿ ಪರಮೇಷ್ಠಿಯನ್ನು ಹೊಂದುತ್ತದೆ. ಸ್ವಯಂಭೂ ಕಶ್ಯಪ ಕಾಲಾತ್ ತಪಕ್ಕಾಲಾದಜಾಯತ. ಸ್ವಯಂ ಆಗಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಶ್ಯಪನೂ ತಪಸ್ಸು ಕೂಡ ಕಾಲದಿಂದಲೇ ಹುಟ್ಟಿತು. ಕಾಲಾದಾಪಸ್ಸಮಭವತ್ ಕಾಲೇನ ಪೃಥ್ವೀಮಹಿ. ಕಾಲದಿಂದ ವಾಯು ಬೀಸುತ್ತದೆ. ನೋಡಿ, ಸಕಾಲದಲ್ಲಿ ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ತೈತ್ರಿಯ ಉಪನಿಷತ್ತು. ಭಯದಿಂದ ಕಾಲವೂ ಕೂಡ ಬೀಸ್ತಾ ಇದೆಯಂತೆ ಆಯಾ ಸಕಾಲದಲ್ಲಿ. ಆ ದೃಷ್ಟಿಯಿಂದನೇ ಸಕಾಲಕ್ಕೆ ಎಲ್ಲವೂ ಕೂಡ ಆದರೆ ಪ್ರತಿಯೊಂದು ಕೂಡ ಸರಿಯಾಗಿರುತ್ತೆ. ಜೌರ್ಮಹಿ ಕಾಲ ಆದಿತ. ವಿಶಾಲವಾದ ಆಕಾಶವು ಕಾಲದಿಂದ ಆವೃತವಾಗಿದೆ. ಆಕಾಶ ಅಂದ್ರೇನಪ್ಪ? ಯತ್ ಅವಕಾಶಂ ಪ್ರದೀಯತೆ ತದ್ ಆಕಾಶ ಇತ್ಯಭಿಧೀಯತೆ. ಯಾವುದು ಅವಕಾಶವನ್ನು ಕೊಡುತ್ತೋ ಅದು ಆಕಾಶ. ನಾವೇನು ಮಾಡ್ತೀವಿ? ಆಕಾಶ ಅಂದರೆ ಮೇಲ್ಗಡೆ ನೋಡ್ತೀವಿ. ಈಗ ನನಗೂ ನಿಮಗೂ ಮಧ್ಯಾಹ್ನ ಆಕಾಶನೇ ಇರೋದು. ಸ್ಪೇಸ್ ನೀಡ್ ನಾಟ್ ಬಿ ಆಲ್ವೇಸ್ ವರ್ಟಿಕಲ್ ಸ್ಪೇಸ್. ಹಾರಿಸಾಂಟಲ್ ಸ್ಪೇಸ್ ಇಸ್ ಆಲ್ಸೋ ಸ್ಪೇಸ್. ಸ್ಪೇಸ್ ಆ್ಯಂಡ್ ಟೈಮ್ ಇನ್ ಇಂಡಿಯನ್ ಫಿಸಿಕ್ಸ್ ಆ್ಯಂಡ್ ಮೆಟಫಿಸಿಕ್ಸ್ ಅಂತ 1999 ಇಸ್ವಿನಲ್ಲಿ ಹೈಡೆಲ್ಬರ್ಗ್ ಯೂನಿವರ್ಸಿಟಿಯವರು IGNCA ಡೆಲ್ಲಿಯವರು ಜಾಯಿಂಟಾಗಿ ಇಂಟರ್ನ್ಯಾಷನಲ್ ಸೆಮಿನಾರ್ ಕಂಡಕ್ಟ್ ಮಾಡಿ ರಾಜಾ ರಾಮಣ್ಣ ಅವರು 1500 ಪುಟ 2 ವಾಲ್ಯೂಮ್ ಎಡಿಟ್ ಮಾಡಿದ್ದಾರೆ. ಅದನ್ನು ನೋಡಿದರೆ ವಾಟ್ ಈಸ್ ಟೈಮ್ ಇನ್ ಇಂಡಿಯನ್ ಫಿಲಾಸಫಿ, ವಾಟ್ ಈಸ್ ಟೈಮ್ ಇನ್ ಇಂಡಿಯನ್ ಫಿಸಿಕ್ಸ್ ಎರಡೂ ಕೂಡ ನಮಗೆ ಅರ್ಥ ಆಗುತ್ತೆ. DS ಸುಬ್ರಹ್ಮಣ್ಯ ಅಂತಿದ್ರು, ಫಿಸಿಕ್ಸ್ ಪ್ರೊಫೆಸರ್, ಸೆಂಟ್ರಲ್ ಕಾಲೇಜಲ್ಲಿ, CV ರಾಮನ್ ಡೈರೆಕ್ಟ್ ಸ್ಟೂಡೆಂಟ್. ಅವರು ಪೂರ್ತಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕ್ವಾಂಟಮ್ ಮೆಕ್ಯಾನಿಕ್ಸು, ಫೀಲ್ಡ್ ಥಿಯರಿ ಅಪ್ಲೈ ಮಾಡಿಬಿಟ್ಟು ಇಂಗ್ಲೀಷಲ್ಲಿ ಬರೆದಿದ್ದಾರೆ.
ಒಂದು ಕಡೆ ಮಾನಸೋಲ್ಲಾಸ ವ್ಯಾಖ್ಯಾನ ಸುರೇಶ್ವರಾಚಾರ್ಯರದು, ಇನ್ನೊಂದು ಕಡೆ ಮಾಡರ್ನ್ ಫಿಸಿಕ್ಸು. ಯಾಕೆಂದರೆ ಅವರು ಒಂದು ಕಡೆ ಸಿ ವಿ ರಾಮನ್ ಸ್ಟೂಡೆಂಟ್ ಆಗಿದ್ದರು, ಇನ್ನೊಂದು ಕಡೆ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಹತ್ರ ಭಾಷ್ಯಪಾಠ ಆಗಿತ್ತು. ಆ ದೃಷ್ಟಿಯಿಂದಲೇ ಆ ಕಾಂಬಿನೇಷನಿಂದ ಅವರು 1500 ಪುಟ ಬರೆದಿದ್ದಾರೆ. ಅದು 30 ವರ್ಷದ ಕೆಳಗೆ ಪ್ರಿಂಟ್ ಆಗಿತ್ತು. ನಮ್ಮ ತಂದೆಯವರು ಅದನ್ನು ಅವರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರಿಂದ ಲಾಂಗ್ ಹ್ಯಾಂಡಲ್ಲಿ ಮಾಡಿ ಅದು ಪ್ರೆಸ್ಸಿಗೆ ಕೊಡ್ತಾಯಿದ್ರು. ಪ್ರೂಫ್ ನೋಡೋ ಕೆಲಸ ಸೌಭಾಗ್ಯ ನನಗೂ ಒದಗಿತ್ತು. ಅದರಿಂದ ಓದೋ ಒಂದು ಸೌಭಾಗ್ಯ ಬಂತು. ಮುಖ್ಯವಾಗಿ ಆ ಥರದ್ದು ನಾವು ನೋಡಿದರೆ ಈಗ ಆಧುನಿಕವಾಗಿ ಎಂಥೆಂಥ ಒಳ್ಳೆಯ ಕೃತಿಗಳು ಬರ್ತಾ ಇದೆ ಅಂದರೆ, ಫಿಸಿಕ್ಸ್ ಆ್ಯಂಡ್ ಮೆಟಫಿಸಿಕ್ಸ್ ಒಟ್ಟೊಟ್ಟಿಗೆ ಹೋದಾಗ ಇಟ್ ಗಿವ್ಸ್ ಅ ಯೂನಿಫೈಡ್ ಥಿಯರಿ. ನಿಜವಾಗ್ಲೂ ಕೂಡ ಅದಕ್ಕೆ ಪಾಶ್ಚಾತ್ಯ ದೇಶದಲ್ಲೆಲ್ಲ ಮೆಟಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಹೊರತು ಫಿಲಾಸಫಿ ಡಿಪಾರ್ಟ್ಮೆಂಟ್ ಅಂತ ಕರೆಯಲ್ಲ. ಅಫ್ಕೋರ್ಸ್ ಫಿಲಾಸಫಿ ಅಂದರೆ ಲವ್ ಆಫ್ ವಿಸ್ಡಮ್ ಅಂತಾನೆ. ಮೆಟಾಫಿಸಿಕ್ಸ್, ವಾಟ್ ಈಸ್ ಬಿಯಾಂಡ್ ಫಿಸಿಕ್ಸ್, ವೇರ್ ಫಿಸಿಕ್ಸ್ ಸ್ಟಾಪ್ಸ್ ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್. ಅದಕ್ಕೆ ಐನ್ಸ್ಟೈನ್ ಹೇಳೋದು, ರಿಲಿಜನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್, ಸೈನ್ಸ್ ವಿತೌಟ್ ರಿಲಿಜನ್ ಈಸ್ ಲೇಮ್ ಅಂತ. ಆ ಎರಡೂ ಒಂದು ಸಮನ್ವಯ ಅನ್ನೋದು ಯಾವತ್ತೂ ಕೂಡ ರಿಲಿಜನ್ ಆ್ಯಂಡ್ ರ್ಯಾಷನಾಲಿಟಿ ಅಂತಲೇ ಸುರೇಂದ್ರನಾಥ್ ದಾಸ್ಗುಪ್ತಾ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಮಹನೀಯರು ಕಾಲೇ ಗಂಧರ್ವಾಪ್ಸರಸಃ ಕಾಲೇ ಲೋಕ ಪ್ರತಿಷ್ಠಿತಾ. ಗಂಧರ್ವರು ಅಪ್ಸರೆಯರು ಈ ಲೋಕಗಳು ಕಾಲದಲ್ಲಿ ಪ್ರತಿಷ್ಠಿತವಾಗಿದೆ. ಕಾಲೇ ಯಂ ಉದ್ಗಿರೋ ದೇವ ಊರ್ಧ್ವೇತ್ಯಾದಿ ಚತಿಷ್ಠತಃ. ಆಂಗಿರಸ ಮತ್ತು ಅಥರ್ವರು ಕಾಲದಲ್ಲಿ ದೇವಲೋಕವನ್ನು ಆಳುತ್ತಾರೆ. ನೋಡಿ, ಕಾಲ ಮತ್ತು ಹೃದಯ ಬಡಿತ ಅದೆರಡನ್ನು ನಾನು ಹೇಳಬಾರ್ದು, ನಮ್ಮ ಡಾಕ್ಟರ್ ಎದುರುಗಡೆ ಕೂತಿದ್ದಾರೆ, ಅದರ ಓದಿಬಿಡ್ತೀನಿ ಅಷ್ಟೇ. ಗರ್ಭಸ್ಥ ಮಗು 140ರಿಂದ 150 ಒಂದು ನಿಮಿಷಕ್ಕೆ ಹೃದಯ ಬಡಿತಾ ಇರುತ್ತೆ ಅಂತ. ಆಗ್ತಾನೆ ಹುಟ್ಟಿದ ಮಗು 130ರಿಂದ 140 ಇರುತ್ತೆ ಅಂತ. 1 ವರ್ಷದ ಮಗುವಿಗೆ 115ರಿಂದ 130 ಹೃದಯ ಬಡಿತಾ ಇರುತ್ತೆ ಅಂತ. 2 ವರ್ಷದ ಮಗುಗೆ 100ರಿಂದ 115 ಇರುತ್ತೆ ಅಂತ. 3 ವರ್ಷದ ಮಗುಗೆ 95ರಿಂದ 105 ಅಂತ. 7ರಿಂದ 14 ವರ್ಷ 80ರಿಂದ 90 ಅಂತ. 14ರಿಂದ 21 ವರ್ಷ 75ರಿಂದ 85 ಅಂತ. ಆಮೇಲೆ 70ರಿಂದ 80 ಹೃದಯ ಬಡಿತಾ ಇರುತ್ತೆ ಅಂತ ವಿಜ್ಞಾನಿಗಳು ಒಪ್ಕೊಂಡಿರತಕ್ಕಂತಹ ಒಂದು ಮಾತು. ವಿವೇಕ ಪರಿಪಾಕಾವಸ್ಥಾ ಕಾಲಶಬ್ದೇನ ಉಚ್ಯತೆ. ಭಗವದ್ಗೀತೆ ಮೇಲೆ ಆನಂದಗಿರಿ ವ್ಯಾಖ್ಯಾನಕಾರರು ಹೇಳ್ತಾರೆ, ವಿವೇಕ ಪರಿಪಾಕಾವಸ್ಥಾ, ಯಾವಾಗ ವಿವೇಕದ ಪರಿಪಕ್ವವಾಗಿರ್ತಕ್ಕಂಥ ಸ್ಥಿತಿ ಮುಟ್ಟತ್ತೋ ಅಂಥದಕ್ಕೆ ನಾವು ಕಾಲ ಎಂಬತಕ್ಕಂಥ ಶಬ್ದವನ್ನು ಉಪಯೋಗಿಸ್ತೀವಿ. ನಮ್ಮಲ್ಲಿ ಕಾಲ ಅನಾದಿ. ಅದಕ್ಕೆ ವೇದಗಳಿಗೆ ನಮ್ಮಲ್ಲಿ ಕಾಲ ಹೇಳ್ತಕ್ಕಂಥ ಪರಂಪರೆ ಇಲ್ಲ. ಅದೆಲ್ಲ ಪಾಶ್ಚಾತ್ಯರು ಹೇಳ್ಕೊಂಡಿರೋದು. ಕ್ರಿಸ್ತ ಪೂರ್ವ 6000, ಕ್ರಿಸ್ತಪೂರ್ವ 5000 ಅದೆಲ್ಲವೂ ಕೂಡ. ನಮ್ಮಲ್ಲಿ ವೇದಗಳು ಅನಾದಿ. ಯಾಕೆಂದರೆ ಭಗವಂತನ ಉಸಿರಿನಿಂದ ಹೊರಟಿರೋದ್ರಿಂದನೇ ತದಿದಂ ನಿಶ್ವಸಿತಮೇತ್ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಭಗವಂತನ ಕಾಲ ಹೇಳಕ್ಕೆ ಬರುತ್ತಾ? ಭಗವಂತ ಅನಾದಿ, ನಿತ್ಯ. ಅದೇ ತರಹ ವೇದವೂ ನಿತ್ಯವೇ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ನಾವು ಕಾಲ ಹೇಳಿದರೆ ಅದರ ಹಿಂದೆ ಅದಿಲ್ಲ ಅಂತಾಗತ್ತೆ. ಆವಾಗೇನಾಯಿತು, ಈ ದೇಹ ತರಹ ವೇದಕ್ಕೂ ಅನಿತ್ಯತ್ವ ಎಂಬತಕ್ಕಂಥ ದೋಷ ಉಂಟಾಗತ್ತೆ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ HS ವರದೇಶಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಸಮೃತ ಪಾಠ ಮಾಡ್ತಾ ಇದ್ದಾಗ ಒಂದು ಮಾತು ಹೇಳ್ತಾ ಇದ್ರು, ಭಾರತೀಯರಿಗೇನೋ ಹೊಂದಾಣಿಕೆ ಆಗತ್ತಪ್ಪ ಈ ಮೋಕ್ಷ ಇತ್ಯಾದಿಗಳೆಲ್ಲ ಕೂಡ, ಕ್ರಿಶ್ಚಿಯನ್ಸ್ಗೆ ಏನು ಗತಿ? ಕ್ರಿಸ್ತ ತಾನೇ ಮೋಕ್ಷ ಕೊಡೋನು. ಕ್ರಿಸ್ತನಿಗಿಂತ ಹಿಂದೆ ಹುಟ್ಟಿದವ್ರ ಗತಿ ಏನಪ್ಪ ಹಾಗಿದ್ರೆ? ಆರ್ಕಿಮಿಡೀಸು, ಸಾಕ್ರೆಟೀಸು, ಹೌ ಡು ಯು ಅಕೌಂಟ್ ಫಾರ್ ದಿಸ್? ಹಾಗಿದ್ರೆ ಅವ್ರ ನಿತ್ಯ ನಾರಕಿಗಳ ಅವ್ರ ಗತಿ ಏನು ಹಾಗಿದ್ರೆ? ಈ ತರಹ ಮರುಪ್ರಶ್ನೆ ಮಾಡಿ, ಯಾರಾದರೂ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದರೆ ಮರುಪ್ರಶ್ನೆ ಮಾಡಿ, ಅದಕ್ಕೆ ನೀವು ಹೆದರ್ಕೋಬೇಡಿ ಅಂತ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವರದೇಶಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 78 ಅಂತ ಕಾಣೋ 78 1978 2.5-3 ಕ್ಲಾಸ್ ರೂಮ್ ನಂಬರ್ 8 ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಹೇಳಿದ ನೆನಪು. ಸೊ ಆ ದೃಷ್ಟಿಯಿಂದ ಕಾಲ ಎಂಬತಕ್ಕಂಥದ್ದು ಯಾವ ರೀತಿಯಾಗಿ ಓಡುತ್ತೆ ಅಂತ ನೋಡಿ. ಕಾಲ ಎಂಬತಕ್ಕಂಥದ್ದು ಶೋಕ, ಮಹಾಶುಲ್ಕ, ಮೀನುಗಳು, ಖಡ್ಗಮೃಗಗಳು, ಲೋಹ ಮೃಗಗಳು, ಮಾಂಸ, ಜೇನು, ನೀವಾರಾದಿ ಮುನಿಗಳ ಆಹಾರ ದ್ರವ್ಯಗಳು ಅನಂತ ಫಲ ಕೊಡತಕ್ಕಂಥ ಪಿತೃಶಾಸ್ತ್ರ ಪದಾರ್ಥಗಳಾಗಿದೆ ಅಂತ ಮನು ಹೇಳ್ತಾನೆ ಮನುಸ್ಮೃತಿನಲ್ಲಿ. ಮನು ಅಂದರೆ ನಾವು ಕ್ಲಾರಿಫೈ ಮಾಡಬೇಕು, ಮನುಸ್ಮೃತಿ ಮನು ಅಂತ. ಇಲ್ಲದೆ ಹೋದರೆ 29 ಜನ ಮನು ಇದ್ದಾರೆ. ಯಾವ ಮನು ಅಂತ ನಾವು ಹೇಳೋದು? GN ಚಕ್ರವರ್ತಿಗಳ ಮಗ NMKRV ಕಾಲೇಜ್ ಇಂಗ್ಲೀಷ್ ಪ್ರೊಫೆಸರ್ ಹೆಸರು ಮನು ಅಂತಾನೆ. ಸೊ ಅದರಿಂದ ಯಾವ ಮನು ಅಂತ ನಾವು ಮೊದಲು ಡಿಫೈನ್ ಮಾಡಬೇಕಲ್ಲ. ನೋಡಿ, ಇದೆಲ್ಲವೂ ಕೂಡ ಕಾಲದ ಕೆಳಗಡೆನೇ ಬರತಕ್ಕಂಥದ್ದು.
ಕಾಲೇ ಅದಾತ ಪಿತಾ ವಾಚ್ಯ ವಾಚ್ಯಶ್ಚಾನುಪಪತ್ತಿಭಿಃ ಮೃತೆ ಭರ್ತರಿ ಪುತ್ರಸ್ತು ವಾಚ್ಯೋ ಮಾತು ಅರಕ್ಷಿತ. ಯೋಗ್ಯ ಕಾಲದಲ್ಲಿ ಮಗಳಿಗೆ ಮದುವೆ ಮಾಡದ ತಂದೆಯು ನಿಂದಿಸಲ್ಪಡುತ್ತಾನೆ. ಹೆಂಡತಿ ಬಯಸಿದಾಗ ಆಕೆಯ ಮನಸ್ಸಿಗೆ ಸುಖ ಕೊಡದ ಗಂಡಸು ನಿಂದಿಸಲ್ಪಡುತ್ತಾನೆ. ಪತಿಯು ಮರಣಪಟ್ಟ ನಂತರ ತಾಯಿಯನ್ನು ರಕ್ಷಿಸಿದ ಮಗನು ನಿಂದಿತನಾಗುತ್ತಾನೆ. ಇದೆಲ್ಲವೂ ಕೂಡ ಅವರವರ ಕರ್ತವ್ಯಗಳು. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಯೋಗ್ಯ ಕಾಲದಲ್ಲಿ ಮಗಳಿಗೆ ಮದುವೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ನಮ್ಮಲ್ಲಿ ಅದೇ ಇರತಕ್ಕಂಥದ್ದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಕನ್ಯಾ ವಿವಾಹ ಅಂತ ಹೇಳ್ತಾ ಇದ್ದಿದ್ದು. ಅಷ್ಟವರ್ಷೇ ಭವೇತ್ ಕನ್ಯಾ. ಈಗಿನ ಕಾಲದಲ್ಲಿ ಅಷ್ಟೇ ವರ್ಷೇ ಭವೇತ್ ಕನ್ಯಾ. ಮದುವೆ ಆಗೋ ತನಕ ಕನ್ಯೆನೇ ತಾನೇ. ಹಾಗಾಗಿ ಅದನ್ನು ನಾವು ಹೇಳಕ್ಕೆ ಬರೋದೇ ಇಲ್ಲ ಆ ರೀತಿಯಾಗಿ. ಕಣ್ವ ನೋಡಿ, ಸಾಕು ತಂದೆ ಸಾಕು ಮಗಳನ್ನು ಗಂಡನ ಮನೆಗೆ ಕಳಿಸ್ಕೊಡೋವಾಗ ಎಷ್ಟು ಒದ್ದಾಡ್ತಾನೆ. ಅವನು ಹೇಳ್ಕೊತಾನೆ, ನಾನೊಬ್ಬ ಮುನಿ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಧನಗಳು ಇರಬಾರ್ದು, ಅವಳೇ ನನ್ನ ನಿಜವಾಗಿರ್ತಕ್ಕಂಥ ಮಗಳಲ್ಲ, ಸಾಕು ಮಗಳು. ಆದರೂ ಕೂಡ ಅವಳನ್ನು ಗಂಡನ ಮನೆಗೆ ಕಳಿಸೋವಾಗ ನನ್ನ ಗಂಟ್ಲು ಬಿಗಿದು ಬರ್ತಾ ಇದೆ, ನನ್ನ ವಾಯ್ಸು ಅಫೆಕ್ಟ್ ಆಗ್ತಾ ಇದೆ, ನನ್ನ ಕಣ್ಣೀರು ಬರ್ತಾ ಇದೆ, ಗಂಟ್ಲೆಲ್ಲ ಗದ್ಗದ ಆಗ್ತಾ ಇದೆ. ಒಬ್ಬ ಕಾಡಲ್ಲಿರ್ತಕ್ಕಂತಹ ವಾನಪ್ರಸ್ಥಿಯಾಗಿರ್ತಕ್ಕಂತಹ ಆರಣ್ಯಕನಾಗಿರ್ತಕ್ಕಂಥ ನನಗೇನೆ ಸಾಕು ಮಗಳನ್ನು ಕಳಿಸೋವಾಗ ಗಂಡನ ಮನೆಗೆ ಇಷ್ಟು ತೊಂದರೆ ಆದರೆ ನಿಜವಾದ ಮಗಳನ್ನು ಹೆತ್ತು ಹೊತ್ತು ಬೆಳೆಸಿರ್ತಕ್ಕಂಥ ತಂದೆಗಳಿಗೆ ಇನ್ನೆಷ್ಟು ಕಷ್ಟ ಆಗಬಾರದು ಅನ್ನೋದನ್ನು ಮನೋವೈಜ್ಞಾನಿಕ ದೃಷ್ಟಿಯಿಂದ ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಆ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ. ಯಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷಃ ಚಿಂತಾಜಡಂ ದರ್ಶನಂ ವೈಕ್ಲವ್ಯಂ ಮಮತಾವದೀದೃಶಮಿದಂ ಸ್ನೇಹಾತ್ ಅರಣ್ಯೌಕಸಃ ಪೀಡ್ಯಂತೆ ಗೃಹಿಣಃ ಕಥನ್ನತನಯ ವಿಶ್ಲೇಷ ದುಃಖೈರ್ನವೈಃ. 1999 ಜನವರಿ 2ನೇ ತಾರೀಕು ರೂಮ್ ನಂಬರ್ 9ರಲ್ಲಿ RT ನಗರದಲ್ಲಿ ತರಳಬಾಳು ಕೇಂದ್ರದಲ್ಲಿ ಶೇಷಾದ್ರಿಪುರಂ ಕಾಲೇಜಲ್ಲಿ ಸಮೃದ್ಧ ಪ್ರಾಧ್ಯಾಪಕಿ ಆಗಿದ್ದಂಥ PK ಗಾಯತ್ರಿಯವರು ಈ ಒಂದು ಶ್ಲೋಕದ ಮೇಲೆ ಇಂಟರ್ನ್ಯಾಷನಲ್ ಸೆಮಿನಾರ್ಲಿ 1 ಗಂಟೆ ಪೇಪರ್ ಪ್ರೆಸೆಂಟ್ ಮಾಡಿದ್ದು ನನ್ನ ನೆನಪು. ಆ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಒಂದು ಶ್ಲೋಕ ಸೈಕಲಾಜಿಕಲ್ ಅನಾಲಿಸಿಸ್ ಆಫ್ ಕಾಳಿದಾಸ ಅಂತ ಇಟ್ಕೊಂಡ್ಬಿಟ್ರೆ, ವಾಟ್ ಈಸ್ ಮೈಂಡ್, ವಾಟ್ ಈಸ್ ಅನ್ಕಾನ್ಷಿಯಸ್ ಮೈಂಡ್, ವಾಟ್ ಈಸ್ ಸಬ್ಕಾನ್ಷಿಯಸ್ ಮೈಂಡ್, ವಾಟ್ ಈಸ್ ಸುಪ್ರಾ ಕಾನ್ಷಿಯಸ್ ಮೈಂಡ್, ಹೌ ಟು ಗೋ ಫ್ರಮ್ ದಿಸ್ ಸ್ಟೇಟ್ ಟು ದಟ್ ಸ್ಟೇಟ್, ವಾಟ್ ಈಸ್ ಸ್ಟೇಟ್ಲೆಸ್ ಸ್ಟೇಟ್, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿತ್ ಒನ್ ಶುಡ್ ನಾಟ್ ಎಂಡ್ ಬಿ ಕಾನ್ಷಿಯಸ್ ಆಫ್. ಅರವಿಂದೋ ಹೇಳೋ ಹಾಗೆ ಆ ಮಟ್ಟದಲ್ಲಿ ಹೋಗ್ಬಿಟ್ರೆ ಯಾವ ಮಟ್ಟ ಕೊಟ್ಟೋಗುತ್ತೆ ನೋಡಿ. ನಿಜವಾಗ್ಲೂ ಕೂಡ ಅದು ಇಂಟಿಗ್ರೇಟೆಡ್ ಅಪ್ರೋಚ್ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಕಾಲಃ ಸಾಕ್ಷಿ ಪ್ರತ್ಯಯ ಭಾಸ್ಯ. ಸೊ ಮುಖ್ಯವಾಗಿ ನಮಗೆ ಸಾಕ್ಷಿ ಅನ್ನೋದೊಂದಿದೆ. ಯಾವ ಸಾಕ್ಷಿ? ಕೋರ್ಟಲ್ಲಿ ಬೇರೆಯವ್ರಿಗೆ ಹೇಳೋ ಸಾಕ್ಷಿ ಇದೆ, ಆದರೆ ಪ್ರತಿನಿತ್ಯ ನಮಗೆ ನಾವು ಸಾಕ್ಷಿ ಹೇಳ್ಕೋಬೇಕು. ಅದಕ್ಕೆ ಅವರು ಕ್ರಿಶ್ಚಿಯನ್ಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಪರದೆ ಹಿಂದೆ ಆ ಪಾದ್ರಿ ಮುಂದೆ ಎಲ್ಲ ಹೇಳ್ಕೋತಾರೆ, ನಾನು ಬೆಳಗ್ಗೆಯಿಂದ ಇದು ಮಾಡಿದೆ, ಅದು ಮಾಡಿದೆ, ಅದು ಮಾಡಿದೆ ಅಂತ. ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ಇರತಕ್ಕಂಥ ಪಾಪ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ನಮ್ಗೆ ಯಾವಾಗಲೂ ಕೂಡ ಒಳ್ಳೆ ಸ್ನೇಹಿತರು ಇರಬೇಕು ಅಂತ. ಸ್ನೇಹ ಅಂದರೆ ಏನು ಗೊತ್ತಾ? ತುಪ್ಪಕ್ಕೂ ಸ್ನೇಹ ಅಂತ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಯಾಕೆ ಗೊತ್ತಾ? ನೀವು ಬಡಿಸಿರ್ತಕ್ಕಂತಹ ಅನ್ನದ ಮೇಲೆ ತುಪ್ಪ ಹಾಕಿ, ತುಪ್ಪ ಅನ್ನವನ್ನು ಹಿಡ್ಕೊಂಡ್ಬಿಡುತ್ತೆ ಒಟ್ಟಿಗೆ, ನೀವು ಆಮೇಲೆ ಬೇರ್ಪಡಿಸೋಕ್ಕಾಗಲ್ಲ ತುಪ್ಪವನ್ನು ಅನ್ನಕ್ಕೆ. ಹಾಗೆ ಸ್ನೇಹತೀತಿ ಸ್ನೇಹ, ಆ ರೀತಿಯಾಗಿ ಒಟ್ಟಿಗೆ ಇರ್ತಕ್ಕಂಥದ್ದಕ್ಕೆ ಸ್ನೇಹ ಅಂತ. ಅದಕ್ಕೆ ಸ್ನೇಹಿತರು ಅಂತ ಹೇಳೋದು. ಕ್ಲಾಸ್ ರೂಮಲ್ಲಿ ಅಷ್ಟೇ, ಇಬ್ಬರು ಒಟ್ಟೊಟ್ಟಿಗೆ ಕೂತ್ಕೋತಾರೆ ಹೊರತು ಅಲ್ಲಿ ಜಾಗ ಇದ್ದರೂ ಕೂಡ ಇನ್ನೊಬ್ಬಳು ಕೂತ್ಕೊಳ್ಳಲ್ಲ. ಇವಳ ಪಕ್ಕನೇ ಸರ್ಕೊಳ್ಳೆ ಪಕ್ಕಕ್ಕೆ ಅಂತ ಅಲ್ಲೇ ಬಂದು ಕೂತ್ಕೋತಾಳೆ. ಯಾಕೆಂದರೆ ಸ್ನೇಹ ಅದು ಯಾವಾಗಲೂ ಕೂಡ ಆ ರೀತಿಯಾಗಿ ಉಂಟಾಗತ್ತೆ. ನಮ್ಗೆ ಯಾವಾಗಲೂ ಕೂಡ ಒಳ್ಳೆ ಸ್ನೇಹಿತರು ಇರಬೇಕು. ಯಾಕೆಂದರೆ ಒಳ್ಳೆ ಬಂಧುಗಳು ಯಾವಾಗಲೂ ಇರಲ್ಲ. ನೀವು ತುಂಬ ಚೆನ್ನಾಗಿದ್ದೀರೋ ಬಂಧುಗಳು ಅಸೂಯೆ ಪಡ್ತಾರೆ, ಏನೋ ಚೆನ್ನಾಗಿಲ್ವೋ ಹಿಂದೆ ನೋಡಿ ನಗ್ತಾರೆ. ಅದರಿಂದಾನೆ ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ಥ್ಯಾಂಕ್ ಗಾಡ್ ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಫ್ರೆಂಡ್ಸ್ ದೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ಯು ಕ್ಯಾನ್ ನೆವರ್ ಹ್ಯಾವ್ ಗುಡ್ ರಿಲೇಟಿವ್. ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಒಳ್ಳೆ ಸ್ನೇಹಿತರು ಇರಬೇಕು. ಯಾವಾಗಲೂ ಕಷ್ಟ ಕಾಲಕ್ಕೆ ಆಗ್ತಕ್ಕಂತಹ ಸ್ನೇಹಿತರು, ಅವರು ಆದರ್ಶವಾಗಿರ್ತಕ್ಕಂತಹ ಒಂದು ಸ್ನೇಹಿತರು ನೋಡಿ. ಅಂತಹ ಕೃಷ್ಣ ಪರಮಾತ್ಮನೇ ಸುಧಾಮನನ್ನು ಇಟ್ಕೊಂಡಿದ್ನಲ್ಲ ಸ್ನೇಹಿತನಾಗಿ, ಇನ್ನು ಅದಕ್ಕಿಂತ ಬೇಕಾ? ನಾವು ಕೃಷ್ಣ ಪರಮಾತ್ಮನಿಗಿಂತ ದೊಡ್ಡವರೇನು? ಹಾಗಿದ್ದರೆ ನೋಡಿ, ಅಂಥವನು ಕೂಡ ಎಷ್ಟೇ ಬಡವನಾದರೂ ಕೂಡ ಆ ಸ್ನೇಹಿತನ ಸ್ಮರಣೆ ಮಾಡಿಕೊಂಡು ಅವನ ಮನೆಗೆ ಹೋಗಿ ಬಂದ. ಅದಕ್ಕೆ ಸಾಂದೀಪನಿ ಗುರುಕುಲ ಅಂತ ಉಜ್ಜಯಿನಿನಲ್ಲಿ ಆ ಸಾಂದೀಪನಿ ಗುರುಕುಲನೇ ಇದೆ. ಸೊ ಆ ದೃಷ್ಟಿಯಿಂದ ಅದು ನಿಜವಾಗಿರ್ತಕ್ಕಂತಹ ಒಂದು ಸ್ನೇಹ, ಮನುಷ್ಯರಿಗೆ ಇರತಕ್ಕಂತಹ ಒಂದು ಸ್ನೇಹ. ಕಾಲ ಅನ್ನೋದೇನು? ಅಕ್ಷಯ ಪ್ರವಾಹ ರೂಪ ಕಾಲಃ. ಈ ಕಾಲ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ಕ್ಷೀಣವಾಗದೆ ಒಂದೇ ರೀತಿಯಾಗಿ ಹೋಗ್ತಾ ಇರುತ್ತೆ ನೋಡಿ. ಪಾದುಕಾ ಸಹಸ್ರ ಅಂತ ವೇದಾಂತ ದೇಶಿಕರದು ಒಂದು ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ. ಭಗವಂತನ ಮೇಲಲ್ಲ, ಭಗವಂತನ ಪಾದುಕೆಗಳ ಮೇಲೆ 1000 ಶ್ಲೋಕ ಅವ್ರು ಮಾಡಿರೋದು. ಪಾದುಕಾ ಸಹಸ್ರ ಅಂತ.
ಅಲ್ಲಿ ಹೇಳ್ತಾರೆ ನೋಡಿ 969ನೇ ಶ್ಲೋಕದಲ್ಲಿ, ಕಾಲೇ ಜಂತೂನ್ ಕಲಪುರುಷಣೇ ಕ್ಷಿಪ್ರಮಾಕಾಂಕ್ಷಯತ್ಯ ಧೋರಂ ನಾಹಂ ಯಮಪರಿಷದ ಘೋಷಮಾಕರ್ಣಯೇಯಂ ಶ್ರೀಮದ್ರಂಗೇಶ್ವರಚರಣಯೋ ಅಂತರಂಗೈ ಪ್ರಯುಕ್ತಂ ಸೇವಾ ಧ್ಯಾನಂ ಸಪದಿ ಶೃಣುಯಾಂ ಪಾದುಕಾಮೇವ ಸೇತಿ. ಅಮ್ಮ ಪಾದುಕೆಯೇ, ಇಂದ್ರಿಯಗಳೆಲ್ಲ ಉಡುಗಿ ಹೋಗುವ ಅಂತಿಮ ಕಾಲದಲ್ಲಿ ಬೇಗನೆ ಬಾ ಎಂದು ಜಂತುಗಳನ್ನು ಕರೆಯುವ ಯಮದೂತರ ಘೋರವಾದ ಘೋಷವನ್ನು ನಾನು ಕೇಳದಂತೆ ಆಗದಿರಲಿ. ಶ್ರೀರಂಗನಾಥನ ಚರಣಗಳಲ್ಲಿ ಅಂತರಂಗ ಸೇವೆ ಮಾಡುವವರು ಹೇಳುವ ಓ ಪಾದುಕಾ ಸೇವಕನೇ ಎಂಬ ಭಗವತ್ ಕೈಂಕರ್ಯಕ್ಕೆ ಕರೆಯುವ ಆಹ್ವಾನವನ್ನು ಕೂಡಲೇ ನಾನು ಕೇಳುವಂತಾಗಲಿ. ಭಗವಂತನ ಕೈಂಕರ್ಯ ನಾನು ಅಪೇಕ್ಷೆ ಪಡಬೇಕೆ ಹೊರತು ಯಮದೂತರು ಬಂದು ಹೇಳಿ ನಾನು ಎಳ್ಕೊಂಡು ಹೋಗೋ ಸ್ಥಿತಿಗೆ ನಾನು ತರಬೇಡಪ್ಪ ಅಂತ ವೇದಾಂತ ದೇಶಿಕರೇ ಕೇಳ್ಕೊಳ್ತಕ್ಕಂಥ ಮಾತು. ದೇಶಿಕ ಅನ್ನೋ ಶಬ್ದಕ್ಕೆ ಎಂಥ ಅದ್ಭುತವಾಗಿರೋ ಅರ್ಥ ಇದೆ ಗೊತ್ತಾ? ದೇವತಾ ರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಭಗವಂತನೇ ಧರೆಗಿಳಿತಾನೆ. ಯಾಕೆ? ಶಿಷ್ಯನನ್ನು ಮೇಲಕ್ಕೆ ಎಬ್ಸೋದಿಕ್ಕೆ. ಹೇಗೆ? ಆಧ್ಯಾತ್ಮಿಕವಾಗಿ, ದೈಹಿಕವಾಗಲ್ಲ. ಕಾರುಣ್ಯಾಮೃತ ಪೂರ್ತಿತ್ವ, ಕರುಣೆಯಿಂದ. ಅಯ್ಯೋ, ಇನ್ನೂ ಈ ಶಿಷ್ಯ ಇಲ್ಲೇ ಇದ್ದಾನಲ್ಲ, ಯಾವ ಕಾಲಕ್ಕೆ ಅವನು ಉದ್ಧಾರ ಆಗೋದು ಅಂತ. ಶಂಕರ ಭಗವತ್ಪಾದರು ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಕೃತಿ ಬರೆದಿದ್ದಾರೆ. ಅಲ್ಲಿ ಅವರೇ ಪ್ರಶ್ನೆ ಹಾಕ್ಕೊಂಡು ಅವರೇ ಉತ್ತರ ಕೊಡ್ತಾರೆ. ಕೋ ಶಿಷ್ಯ ಕೋ ಗುರುಹು. ಗುರು ಅಂದರೆ ಯಾರಪ್ಪ? ಅಧಿಗತ ತತ್ವ. ತತ್ವವನ್ನು ಚೆನ್ನಾಗಿ ತಿಳ್ಕೊಂಡು ಶಿಷ್ಯಹಿತಾಯ ಉದ್ಯತ ಸತತಂ. ಯಾವಾಗಲೂ ಶಿಷ್ಯಹಿತವನ್ನೇ ಬಯಸ್ತಕ್ಕಂಥವರು ನಿಜವಾದ ಅರ್ಥದಲ್ಲಿ ಗುರುಗಳು ಅನ್ನೋ ದೃಷ್ಟಿಯಿಂದ. ಎಷ್ಟೋ ಜನಕ್ಕೆ ತನ್ನ ಹಿತ ಇರುತ್ತೆ, ಶಿಷ್ಯಹಿತ ಇರಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಪ್ರಶ್ನೋಪನಿಷತ್ತಲ್ಲಿರ್ತಕ್ಕಂಥ ಗುರು. ನೋಡಿ, 6 ಜನ ಶಿಷ್ಯರು 6 ಪ್ರಶ್ನೆಗಳನ್ನು ಮುಂದೆ ಇಡ್ತಾರೆ ಗುರು ಮುಂದೆ. ಗುರು ಎಷ್ಟು ವಿನಯವಾಗಿ ಹೇಳ್ತಾನೆ ಗೊತ್ತಾ? ನನಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ಹೇಳ್ತೀನಿ, ಗೊತ್ತಾಗದೆ ಹೋದರೆ ನನ್ನ ಗುರುಗಳಿದ್ದಾರಲ್ಲ, ನಾನು ನಿಮ್ಮ ಜೊತೆ ಸೇರ್ಕೋತೀನಿ, 6 ಜನದ ಬಳಿ 7 ಜನ ಹೋಗೋಣ, ಅವ್ರು ನಮ್ಮ ಸಂದೇಹವನ್ನು ನಿವಾರಣೆ ಮಾಡ್ತಾರೆ ಅಂತ. ಅದಿರಬೇಕೇ ಹೊರತು ವಿನಯ ಯಾವಾಗಲೂ ಕೂಡ ಶ್ವೇತಕೇತು ಮಾತ್ರ ಆಗಬಾರ್ದು. ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳೋ ಹಾಗೆ ಶ್ವೇತಕೇತು ನೋಡಿ ಎಂತಹ ಅಹಂಕಾರದಿಂದ ಮನೆಗೆ ಬರ್ತಾನೆ. ಮಹಾಮನ ಅನೂಚಾನಮಾನಿ ಸ್ತಬ್ಧಯೇಯಾಯ, ತಲೆನೇ ನಿಲ್ತಾ ಇಲ್ಲ. ಏನು ಅಂತಹ ದುರಹಂಕಾರದಿಂದ ಮನೆಗೆ ಬಂದ. ತಂದೆ ಒಂದೇ ಒಂದು ಪ್ರಶ್ನೆ ಕೇಳ್ದ, ಏನು ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ತತ್ ಕಿಂ ತ್ವಂ ಜಾನೀಷಿ. ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಂಗಾಗತ್ತೋ ಅದು ನಿನಗೆ ಗೊತ್ತಾ? ನನ್ನ ಗುರುಗಳಿಗೆ ಗೊತ್ತಿಲ್ಲ. ಎಂಥ ಉತ್ತರ ಇದು! ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ? ಆವಾಗ ಓಹೋ, ಯಾಕೋ ಮಗ ದಾರಿ ತಪ್ಪಿದ್ದಾನೆ ಅಂದ್ಬಿಟ್ಟು ತಂದೆ ನೋಡಿ ಎಂಥ ಒಳ್ಳೆಯ ಉದಾಹರಣೆ ಕೊಡ್ತಾನೆ. ಸೊ ಅವನು ಹೇಳ್ತಾನೆ ಇದರಲ್ಲಿ, ನೋಡಪ್ಪ ಮಗು, ಒಂದು ಲೋಟ ತೊಗೊಂಬ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, ಉಪ್ಪು ಕರಗೋ ತನಕ ಸುಮ್ಮನೆ ಇರು. ಮೇಲ್ಭಾಗ ಉಪ್ಪು ನೀರು ಕುಡಿ ಹೇಗಿದೆ, ಉಪ್ಪಾಗಿದೆ. ಮಧ್ಯಭಾಗ ನೀರು ಕುಡಿ ಹೇಗಿದೆ, ಉಪ್ಪಾಗಿದೆ. ಕೆಳಗಡೆ ಭಾಗ ನೀರು ಕುಡಿ ಹೇಗಿದೆ, ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ಹೆಂಗೆ ನೀರು ಉಪ್ಪಾಗಿದೆ ಅಂತ ಹೇಳ್ತೀಯ? ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾ ಇದೆ. ನೀನು ಕಣ್ಣು ಮುಂದೆ ಕಾಣ್ತಕ್ಕಂಥ ನೀರನ್ನೇ ಉಪ್ಪು ನೀರು ಅಂತ ಅನುಭವದಿಂದ ತಿಳ್ಕೋಬೇಕಾದ್ರೆ ಆತ್ಮ ಅಥವಾ ಬ್ರಹ್ಮ ವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೊತೀಯ? ಉಪ್ಪನ್ನು ಯಾರು ನೋಡಿಲ್ಲ, ಲೋಟನ ಯಾರು ನೋಡಿಲ್ಲ, ನೀರನ್ನು ಯಾರು ಕುಡಿದಿಲ್ಲ. ನೋಡಿ, ಎಲ್ಲರೂ ನೋಡಿರ್ತಕ್ಕಂಥ ಲೌಕಿಕ ದೃಷ್ಟಾಂತ ತೆಗೆದುಕೊಂಡು ಅಲೌಕಿಕ ಸತ್ಯವನ್ನು ಮನೆಗೆ ಬಂದಿರತಕ್ಕಂಥ ಅಹಂಕಾರದಿಂದ ಕೂತಿರ್ತಕ್ಕಂತಹ ಮಗನನ್ನು ತಂದೆ ಕ್ಲಾರಿಫೈ ಮಾಡ್ತಾನೆ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಈ ಕಾರುಣ್ಯ ಮತ್ತು ಕಾಳಜಿ ಅನ್ನೋದಿದೆ ನೋಡಿ, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೇ ಶಿಷ್ಯ ಅನುಗ್ರಹಕ್ಕೋಸ್ಕರನೇ ಅವ್ರು ಬರ್ತಕ್ಕಂಥದ್ದು. ಜೆ ಕೃಷ್ಣಮೂರ್ತಿ ಅದಕ್ಕೆ ಹೇಳೋದು, ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ಡಿಸೆಂಡ್ಸ್ ಡೌನ್ 7 ಸ್ಟೆಪ್ಸ್. ಒಂದು ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಪಡು, ಭಗವಂತ ದಡ ಅಂತ 7 ಹೆಜ್ಜೆ ಇಳ್ಕೊಂಬಂದು ನನ್ನ ಎಬ್ಬಿಸ್ತಾನೆ ಮೇಲ್ಗಡೆಗೆ ಅಂತ. ನಾವು ಪ್ರಯತ್ನ ಪಡದೆ ಹೋದರೆ ಯಾರು ತಪ್ಪದು? ಅದಕ್ಕೆ ನಮ್ಮನ್ನು ನೋಡಿ ಮುಖ್ಯವಾಗಿ ಈ ಕಾಲದ ಬಗ್ಗೆ ಹೇಳುವಾಗ ಎಷ್ಟು ಜನ ಕಾಲದ ಬಗ್ಗೆ ಚಿಂತೆ ಮಾಡಿದ್ದಾರೆ ಅಂತ ಹೇಳಿದರೆ, ಕಾಲಕ್ಕೆ ನಾವು ಯಾವ ವಿಷಯವನ್ನು ಇಟ್ಕೊಂಡು ಹೇಳೋದು ಕಾಲದ ಬಗ್ಗೆ? ಟೈಮ್, ಲೀನಿಯರ್ ಟೈಮಾ, ಸ್ಪೇಷಿಯಲ್ ಟೈಮಾ, ಜಾಗ್ರಫಿಕಲ್ ಟೈಮಾ, ಜಿಯೋಮೆಟ್ರಿಕ್ ಟೈಮಾ, ಕ್ರಾನಲಾಜಿಕಲ್ ಟೈಮಾ, ಕ್ರಾನೋಮೆಟ್ರಿಕ್ ಟೈಮಾ? ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ಸೇ ದಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಟೈಮ್ ಆ್ಯಂಡ್ ಶಟ್ ಅಪ್. ಅಲ್ಲಿ ತನಕ ಹೋಗ್ತಾ ಇರ್ತೀವಿ. ಯಾವ ಟೈಮ್ ನಾನು ಮಾತಾಡ್ತಾರೆ? ಎ ಎಮ್ಮ, ಪಿ ಎಮ್ಮ? ಅಫ್ಕೋರ್ಸ್ ವಿ ಹ್ಯಾಡ್ ಪಿ ಎಮ್ಸ್ ಇನ್ ಅವರ್ ಕಂಟ್ರಿ, ನಾಟ್ ನೋಯಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಎಮ್ ಆ್ಯಂಡ್ ಪಿ ಎಮ್, ಸ್ಟಿಲ್ ದೇವರ್ ಪಿ ಎಮ್ಸ್ ಆಫ್ ದಿ ಕಂಟ್ರಿ. ಹಾಗಿರುವಾಗ ಯಾವುದನ್ನು ಇಟ್ಕೊಂಡು ಅಂತ ನಾವು ಮಾತಾಡ್ತಕ್ಕಂಥದ್ದು ಟೈಮ್ ಅಂತ ಹೇಳಿದ್ರೆ, ಕಾಲಭೈರವಾಷ್ಟಕ ಅಂತಲೇ ಆಚಾರ್ಯ ಶಂಕರದಿದೆಯಲ್ಲಪ್ಪ. ಹಿಂದೆ 60 ವರ್ಷದ ಕೆಳಗೆ ಸೆಂಟ್ರಲ್ ಕಾಲೇಜಲ್ಲಿ
CV ರಾಮನ್ ಹಾಲಲ್ಲಿ ಎಲ್ಲ ಕಡೆ ಕಾಲಭೈರವಾಷ್ಟಕ ಪೇಸ್ಟ್ ಮಾಡಿದ್ರಂತೆ. ಪಾಠ ಮಾಡೋವನಿಗೆ ಆ ಕಾಲಭೈರವಾಷ್ಟಕ ನೋಡಿ ಕಾಲದ ಪ್ರಜ್ಞೆ ಬರಲಿ, ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಬಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋ ಹಾಗಾಗಲಿ ಅಂತ. ಈಗ ಆ ಥರದ್ದೆಲ್ಲ ಏನು ಇಲ್ವೇ ಇಲ್ವಲ್ಲ ನಮಗೆ, ಯಾಕಂದ್ರೆ ನಾವೆಲ್ಲ ತುಂಬ ತಿಳ್ಕೊಂಡಿರೋರು ತಾನೇ, ಮಹಾ ಉದ್ದಾಮ ಪಂಡಿತರು. ಆ ದೃಷ್ಟಿಯಿಂದ ಆವಾಗ ಅವ್ರು ಏನೇ ಮಾಡಿದರೂ ಕೂಡ ಅದೊಂದು ಸೂಚ್ಯಾರ್ಥ ಅನ್ನೋದು ಇರ್ತಾಯಿತ್ತು, ಒಂದು ಅಂತರಾರ್ಥ ಅನ್ನೋದು ಇರ್ತಾಯಿತ್ತು. ಆ ರೀತಿಯ ಗ್ರಹಿಸೋರು ಜನಗಳಿಗೆ ಆ ಮೆಂಟಲ್ ಮೆಚುರಿಟಿ ಆ ರೀತಿಯಾಗಿತ್ತು. ನಮಗೆ ಎದುರುಗಡೆ ನೋಡಿದ್ರೇ ನಮಗೆ ಗೊತ್ತಾಗಲ್ಲ. ಇನ್ನು ಆ ರೀತಿಯಾಗಿ ಸೂಚನೆ ಮಾಡೋಕ್ಕಾಗತ್ತಾ ನಮಗೆ? ಅವರು ಮಾತಾಡ್ತಾ ಇದ್ದಿದ್ದೆ ಆ ತರಹ ಜಾಣ್ಮೆಯಿಂದ ಮಾತಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಮೂರ್ತಿರಾಯರು ಒಂದು ಸಲ ಕ್ಲಾಸಲ್ಲಿ ಪಾಠ ಮಾಡುವಾಗ 2 ರಿಂದ 3 ಗಂಟೆ ಕ್ಲಾಸು, 3:40 ಕ್ಲಾಸ್ ಬಿಡಲಿಲ್ವಂತೆ. ಸೆಂಟ್ರಲ್ ಕಾಲೇಜಲ್ಲಿ ಪಾಠ ಮಾಡುವಾಗ ಯಾವನ ಲಾಸ್ಟ್ ಬೆಂಚಲ್ಲಿ ವಾಚ್ ನೋಡ್ಕೊಂಡ್ಬಿಟ್ನಂತೆ. ಅವ್ರು ಹೇಳಿದ್ರಂತೆ, ಯು ಶುಡ್ ಬಿ ಆನ್ ದ ಅದರ್ ಸೈಡ್ ಆಫ್ ದ ವಾಲ್ ಅಂತ. ಸೆಂಟ್ರಲ್ ಕಾಲೇಜಲ್ಲಿ ಅದರ್ ಸೈಡ್ ಆಫ್ ದ ವಾಲ್ ಆವಾಗಿದ್ದು ಜೈಲು. ಯು ಆರ್ ಫಿಟ್ ಟು ಬಿ ಜೈಲ್ ಬರ್ಡ್, ಅನ್ಫಿಟ್ ಟು ಬಿ ಮೈ ಸ್ಟೂಡೆಂಟ್ ಅಂತ ಹೇಳಿಲ್ಲ, ಯು ಶುಡ್ ಬಿ ಆನ್ ದ ಅದರ್ ಸೈಡ್ ಆಫ್ ದ ವಾಲ್ ಅಂತ ಹೇಳಿದ್ರಂತೆ. ಅದು ಮಾತಾಡ್ತಕ್ಕಂತಹ ಒಂದು ಇದು. ಈಗ ಆ ಥರ ಮಾತ್ರ ಯಾರಿಗೂ ಅರ್ಥವೇ ಆಗೋದಿಲ್ವಲ್ಲ. ಆಗಿದ್ದಂತಹ ಮಾತೇನು, ಆಗಿರ್ತಕ್ಕಂಥ ಸೆನ್ಸ್ ಆಫ್ ಹ್ಯೂಮರ್ ಏನು, ಯಾವ ರೀತಿ ಮಾತಾಡ್ತಾಯಿದ್ರು. ಕಾಮನ್ ರೂಮಲ್ಲಿ ಒಬ್ಬರನ್ನೊಬ್ಬರು ಹಾಸ್ಯ ಮಾಡ್ಕೊಳ್ಳೋದೇನೋ ಮೇಷ್ಟ್ರುಗಳು ಎಷ್ಟು ಚೆನ್ನಾಗಿ ಅವಾಗ ಕಾಲ ಕಳೀತಾಯಿದ್ರು. KS ನಂಜುಂಡಯ್ಯ ಅನ್ನೋ ಎಕನಾಮಿಕ್ಸ್ ಪ್ರೊಫೆಸರು MA ಕೃಷ್ಣಸ್ವಾಮಿ ಅನ್ನೋ ಸಮೃತ ಪ್ರೊಫೆಸರ್ನ ತಮಾಷೆ ಮಾಡಿದ್ರಂತೆ. ಕೃಷ್ಣಸ್ವಾಮಿ, ಯು ಆರ್ ಟ್ರಿಪಲ್ MA ಐ ಸೇ, ಯುವರ್ ಇನಿಷಿಯಲ್ MA, ಯುವರ್ ಕ್ವಾಲಿಫಿಕೇಷನ್ MA, ಯು ಆರ್ ಆಲ್ಸೋ MA ಅಂತ. ಅವ್ರ ಪಾಪ ನಗ್ಬಿಡ್ತಾ ಇದ್ರಂತೆ, ಅದಕ್ಕೇನು ಮಿಸ್ಟೇಕ್ ಮಾಡ್ಕೋತಾ ಇರಲಿಲ್ಲ. ನೋಡಿ ಆ ತರಹ ದಟ್ ಇಸ್ ದ ಸೆನ್ಸ್ ಆಫ್ ಗಿವ್ ಆ್ಯಂಡ್ ಟೇಕ್ ಹಾಗಿತ್ತು ಆಗಿನ ಕಾಲದಲ್ಲಿ. ಸೊ ಇದೆಲ್ಲವೂ ಕೂಡ ಕಾಲದ ದೃಷ್ಟಿಯಿಂದ ನಾವು ಅವಶ್ಯಕವಾಗಿ ನೋಡಬೇಕಾಗಿರೋದು. ಇನ್ನು ಋಗ್ವೇದದಲ್ಲಿ ನೋಡಿ, ಅಸ್ಯಾವಾಮೀಯ ಸೂಕ್ತ ಅಂತ ಒಂದು ಸೂಕ್ತ ಇದೆ. ಅಲ್ಲಿ ಕಾಲದ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಪಂಚಪಾದಂ ಪಿದಶಂ ದ್ವಾದಶಾಕೃತಿಂ ಪಿತರಂ ಅಂತ ಹೇಳಿರ್ತಕ್ಕಂಥದ್ದು ಕಾಲದ ಸರ್ವ ಪದಾರ್ಥಗಳ ಉತ್ಪತ್ತಿಗೆ ಕಾರಣ. ಹೇಮಂತ ಶಿಶಿರ ಋತುಗಳೆರಡೂ ಕೂಡ ಚಳಿಗಾಲವಾದ್ದರಿಂದ ಒಂದು ಋತು ಎಂದು ಭಾವಿಸಿ ಪಂಚಪಾದಂ ಎಂದು ಸಂವತ್ಸರಕ್ಕೆ ವಿಶೇಷವಾಗಿ ಹೇಳಿದೆ. 6 ಋತುಗಳು ಅಧಿಕ ಮಾಸವು ಬರುವುದರಿಂದ 7 ಋತುಗಳು ಎಂಬ ಸೂಚ್ಯಾರ್ಥವಿದೆ. ಅದು ಮುಖ್ಯವಾಗಿರೋದು. ನಮ್ಮಲ್ಲಿ ಹೊರಗಿನ ಅರ್ಥನೇ ಬೇರೆ, ಸೂಚ್ಯಾರ್ಥನೇ ಬೇರೆ. ಈ ಸುಭಾಷಿತಗಳಲ್ಲಿ ಅನ್ಯೋಕ್ತಿ ಅಂತ ಬರುತ್ತೆ. ಹೊರಗಡೆ ನೋಟಕ್ಕೊಂದು, ಒಳಗಡೆಗೆ ಇನ್ನೊಂದು ಅರ್ಥ. ಉದಾಹರಣೆಗೆ, ಚಾತಕ ಪಕ್ಷಿ ಮಿಥಿಕಲ್ ಬರ್ಡ್, ಅದು ನಿಜವಾಗಿರೋದಲ್ಲ. ಅದು ಕೇವಲ ಮಳೆ ನೀರನ್ನು ಮಾತ್ರ ಕುಡಿಯುತ್ತೆ ಅಂತ ಪ್ರತೀತಿ. ಅದು ಹೀಗೆ ಮೂತಿ ತೆಕ್ಕೊಂಡಿರುತ್ತೆ, ಮಳೆ ನೀರು ಬಿದ್ದಾಗ ಮಾತ್ರ ಕುಡಿದು ಮತ್ತೆ ಮಳೆ ಬರೋ ತನಕ ಹಾಗೆ ಇರುತ್ತೆ ಅಂತ. ಅದು ಅದ್ರ ಬಗ್ಗೆ ಭರ್ತೃಹರಿ ಒಂದು ಶ್ಲೋಕ ಹೇಳ್ತಾನೆ. ಅಪ್ಪ ಚಾತಕ ಪಕ್ಷಿ, ಎಲ್ಲ ಮೋಡಗಳ ಮುಂದೆನೂ ನೀನು ನೀರಿಗೋಸ್ಕರ ಬೇಡಬೇಡ. ಕೆಲವು ಮೋಡಗಳು ಶಬ್ದ ಮಾಡಿ ಹೊಟ್ಟೋಗುತ್ತೆ, ನಿನಗೆ ಉಪಯೋಗ ಇಲ್ಲ. ಕೆಲವು ಸುಮ್ಮನೆ ಆವಾಗವಾಗ ನೆಲ ತಣಿಯೋ ಹಾಗೆ ಮಾಡಿ ಮುಂದಕ್ಕೆ ಹೋಗುತ್ತೆ, ಅದರಿಂದನೂ ಪ್ರಯೋಜನ ಇಲ್ಲ. ಯಾವ ಮೋಡ ನಿಜವಾಗಿ ನಿನಗೆ ನೀರು ಕೊಟ್ಟು ದಾಹವನ್ನು ಇಂಗಿಸತ್ತೋ ಅದರ ಮುಂದೆ ಮಾತ್ರ ಹೋಗಿ ಬೇಡು ಅನ್ನೋದು ಹೊರಗಿನ ಅರ್ಥ. ಒಳಗಿನ ಅರ್ಥ ಏನು ಗೊತ್ತಾ? ಭಿಕ್ಷುಕ, ಎಲ್ಲ ಹಣವಂತನ ಹತ್ರನೂ ಹೋಗಿ ಬೇಡಬೇಡ ಹಣಕ್ಕೋಸ್ಕರ. ಕೆಲವು ಹಣ ಕೊಡೋ ಹಾಗೆ ಪ್ರಿಟೆಂಡ್ ಮಾಡ್ತಾರೆ, ಕೊಡಲ್ಲ. ಕೆಲವರು ಕೊಡ್ತಾರೆ, ನಿನಗೆ ಬೇಕಾದಷ್ಟು ಕೊಡಲ್ಲ. ನಿಜವಾಗಿ ನಿನಗೆ ಯಾರು ಕೊಡ್ತಾರೋ ಅವ್ರ ಹತ್ರ ಮಾತ್ರ ಹೋಗು ಅಂತ ಎರಡನೇ ಅರ್ಥ. ನಾನು ಮಕ್ಕಳಿಗೆ ಕ್ಲಾಸಲ್ಲಿ ಹೇಳ್ತಾ ಇದ್ದಿದ್ದು ಇನ್ನೊಂದು ಅರ್ಥ. ನೋಡಪ್ಪ ವಿದ್ಯಾರ್ಥಿಗಳೇ, ಎಷ್ಟೋ ಜನ ಅಧ್ಯಾಪಕರಿದ್ದಾರೆ, ಎಲ್ಲ ಅಧ್ಯಾಪಕರ ಹತ್ರನೂ ಹೋಗಿ ಡೌಟ್ಸು ಅಂತ ಕೇಳಬೇಡಿ. ಕೆಲವು ಟೈಮೆಲ್ಲ ನಾಳೆ ಬಾ ಅಂತಾರೆ. ಇನ್ನು ಕೆಲವರು ಹೇಳುವಾಗ ಇನ್ನೇನೋ ಬೇರೆ ಥರ ಉತ್ತರ ಕೊಡ್ತಾರೆ. ಯಾರು ನಿಜವಾಗಿ ನಿಮ್ಮ ಕಾಳಜಿ ಇದ್ದು ನಿಮಗೆ ಡೌಟ್ಸ್ ಕ್ಲಾರಿಫೈ ಮಾಡ್ತಾರೋ ಅವ್ರ ಹತ್ರ ಮಾತ್ರ ಹೋಗಿ ಕೇಳಿ ಅಂತ. ಇಂಥದಕ್ಕೆ ಅನ್ಯೋಕ್ತಿ ಅಂತ ಹೇಳ್ತಾರೆ. ನೋಡಿ, ಮುಂಡಕೋಪನಿಷತ್ತಲ್ಲಿ ಕಾಲವು ಬ್ರಹ್ಮದಿಂದ ಉತ್ಪನ್ನವಾದದ್ದು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಬೃಹದಾರಣ್ಯಕದಲ್ಲಿ ಪರಮೇಶ್ವರನೊಬ್ಬನೇ ಕಾಲವನ್ನು ನೇಮಿಸತಕ್ಕಂಥವನು. ನಮ್ಮಲ್ಲಿ ಕಾಲ ಅನ್ನೋದು ರುದ್ರನಿಗೂ ಹೇಳ್ತಾರೆ. ಕಾಲಾಯ ನಮಃ, ಕಲವಿಕರ್ಣಾಯ ನಮಃ, ಬಲಾಯ ನಮಃ, ಬಲಪ್ರಮಥನಾಯ ನಮಃ, ಅಘೋರೇಭ್ಯೋ ಥಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಅದಕ್ಕೆ ಕಾಲಪುರುಷ ಅಂತ ಯಮನಿಗೂ ಕಾಲ ಅನ್ನೋ ಶಬ್ದ ಇದೆ, ಮತ್ತು ಭಗವಂತನಿಗೂ ರುದ್ರನಿಗೂ ಕಾಲ ಎಂಬತಕ್ಕಂಥ ಶಬ್ದ ಇದೆ. ಅದಕ್ಕೆ ಯಾವಾಗಲೂ ಕೂಡ ಕಾಲ ಎಂಬತಕ್ಕಂಥದ್ದು ತುಂಬ ಮುಖ್ಯವಾದದ್ದು. ಇನ್ನು ವೇದಾಂಗ ಜ್ಯೋತಿಷ್ಯದಲ್ಲಿ ನೋಡಿ, ಪಂಚ ಸಂವತ್ಸರ ಅಯುಗಾಧ್ಯಕ್ಷಂ ಪ್ರಜಾಪತಿಂ ದಿನ ಋತು ಅಯನ ಮಾಸಾಗಂ ಪ್ರಣಮ್ಯ ಶಿರಸಾ ಶುಚಿ ಎಂಬ ಶ್ಲೋಕದ ಪ್ರಕಾರ ಪಂಚ ಸಂವತ್ಸರಮಯವಾದ ಯುಗಕ್ಕೆ ಅಧ್ಯಕ್ಷನು ದಿನ, ಋತು, ಅಯನ, ಮಾಸ ಇವುಗಳನ್ನು ಅವಯವವನ್ನಾಗಿ ಉಳ್ಳವನೂ ಆದ
ಕಾಲ ಎಂಬ ಪ್ರಜಾಪತಿಯನ್ನು ಶುಚಿಯಾಗಿ ನಮಸ್ಕರಿಸಿ ಈ ಗ್ರಂಥವನ್ನು ರಚಿಸುತ್ತೇನೆ ಎಂದು ಅಭಿಪ್ರಾಯಪಡುತ್ತಾರೆ. ಸಂವತ್ಸರ ಅಂದರೆ ಮೇಷ, ವೃಷಭ ಇತ್ಯಾದಿ 12 ಮಾಸಗಳು. ಸೌರಮಾನದಿಂದ ಗಣನೆಯಾದಾಗ ಸಂವತ್ಸರ ಅಂತ ಅನಿಸುತ್ತೆ. ಪರಿವತ್ಸರ ಅಂದ್ರೇನು? ಬೃಹಸ್ಪತಿ ಮೇಷಾದಿ ರಾಶಿಗಳಲ್ಲಿ ಇರ್ತಕ್ಕಂಥ ಕಾಲ. ಬೃಹಸ್ಪತಿ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರುತ್ತಾನೆ ಅಂತ ಬಾರ್ಹಸ್ಪತ್ಯಯಾನ. ಇದು ರಂಗನಾಥ್ ಪುಸ್ತಕದಿಂದ ಓದ್ತಾ ಇರೋದು, ನನ್ನ ಮಾತಲ್ಲ. ನನ್ನ ಗುರುಗಳಾಗಿರ್ತಕ್ಕಂಥ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರು ಭರ್ತೃಹರಿಯ ವಾಕ್ಯಪದೀಯವನ್ನು ಸಮಗ್ರವಾಗಿ ಕನ್ನಡಕ್ಕೆ ಅನುವಾದ ಮಾಡಿ 261ನೇ ಪುಟ 3ನೇ ಪ್ಯಾರಾಗ್ರಾಫಿಂದ ಓದ್ತಾ ಇದ್ದೀನಿ. ಅವ್ರ ಪುಸ್ತಕ, ನಂದಲ್ಲ. ಇದಾವತ್ಸರ ಅಂದ್ರೇನು? ಅಶ್ವಿನಿ ಮುಂತಾದ 27 ನಕ್ಷತ್ರಗಳಲ್ಲಿ ಚಂದ್ರನ ಸಂಚರಿಸ್ತಕ್ಕಂತಹ ಕಾಲ. ಅನುವತ್ಸರ ಅಂದ್ರೇನು? ಚೈತ್ರಾದಿ ಗಣನೆಯಿಂದ 12 ತಿಂಗಳುಗಳು, ಇದು ಚಾಂದ್ರವರ್ಷ. ವತ್ಸರ ಅಂದ್ರೇನು? 360 ದಿನಗಳಿಗೆ ವತ್ಸರಗಳು. ಸೂರ್ಯಾದಿ ಗ್ರಹಗಳು ನಕ್ಷತ್ರಾದಿಗಳು ಸಂಚರಿಸ್ತಕ್ಕಂಥ ಕ್ರಿಯೆಯೇ ಕಾಲ ಅನ್ನೋದು ಭರ್ತೃಹರಿಯ ಸಮ್ಮತ ಅಂತ ರಂಗನಾಥ್ ಶರ್ಮ ಬರೀತಾರೆ. ಆದಿತ್ಯ ಗ್ರಹತಾರಾದಿ ಪರಿಸ್ಪಂದ ಮತಾಪರೆ ಭಿನ್ನ ಮಾವೃತ್ತಿ ಭೇದೇನ ಕಾಲಂ ಕಾಲವಿದೋ ಮೆನುಹು. ಮತ್ತು ಅವರು ವ್ಯಾಕರಣ ವಿದ್ವಾಂಸರಾಗಿರೋದ್ರಿಂದ ವ್ಯಾಕರಣಶಾಸ್ತ್ರದಲ್ಲಿ ಕಾಲಕ್ಕೆ ಹೆಂಗೆ ಮಹತ್ವ ಇದೆ ಅಂತ ಕೂಡ ನಿರೂಪಣೆ ಮಾಡ್ತಾರೆ. ಏನ ಮೂರ್ತೀನಾಂ ಉಪಚಯಾಪಚಯಶ್ಚ ಲಕ್ಷ್ಯಂತೆ ತಂ ಕಾಲಮಾಹುಹು. ಮಹಾಭಾಷ್ಯವನ್ನು ಕೋಟ್ ಮಾಡ್ತಾರೆ 2:2:5. ಮರ, ಹುಲ್ಲು, ಬಳ್ಳಿ ಮುಂತಾದ ಮೂರ್ತ ವಸ್ತುಗಳ ವೃದ್ಧಿ ಹ್ರಾಸಗಳು ಯಾವ ಕಾರಣದಿಂದ ಕಂಡುಬರುತ್ತದೆಯೋ ಅದು ಕಾಲ ಕಾಲ ಎಂಬುದಾಗಿ ಪರಿಗಣಿಸಲ್ಪಡುತ್ತದೆ. ಹಗಲು, ರಾತ್ರಿ ಮುಂತಾದ ಭೇದಗಳು ಆದಿತ್ಯ ಗತಿ ಎಂಬ ಕ್ರಿಯೆಯ ಉಪಾಧಿಗಳು. ವಸ್ತುಗಳ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ನಿಮಿತ್ತವಾದದ್ದು ಕಾಲ. ಪ್ರತಿಬಂಧ ಮತ್ತು ಅನುಗ್ರೇಯ ಎನ್ನುವುದಕ್ಕೆ ಕಾಲ ಎಂಬುದಾಗಿ ಕರೆಯುತ್ತಾರೆ. ಆ ದೃಷ್ಟಿಯಿಂದ ಕಪಿಲ ಮುನಿ ಪ್ರಣೀತವಾದಂತಹ ಸಾಂಖ್ಯ ದರ್ಶನದಲ್ಲೂ ಕೂಡ ಕಾಲದ ವಿಚಾರದಲ್ಲಿ ಅನೇಕ ವಿಷಯಗಳು ಕಂಡುಬರುತ್ತದೆ. ಸತ್ವ ರಜಸ್ ತಮೋ ಗುಣಾತ್ಮಕವಾದ ಪ್ರಕೃತಿಯ ಪರಿಣಾಮದಿಂದ ಕಾಲವು ಹುಟ್ಟಿದೆ. ಆದ್ದರಿಂದ ಕಾಲ ಎಂಬ ವಸ್ತು ಉಂಟು. ನೋಡಿ, ಪೂರ್ತಿ ಸತ್ವ ಇದ್ದರೆ ದೇವತೆಗಳಾಗಿ ಹುಟ್ಟುತ್ತಾರಂತೆ. ಸತ್ವ ರಜಸ್ ಕಾಂಬಿನೇಷನ್ ಆದರೆ ಮನುಷ್ಯರಾಗ್ತಾರಂತೆ. ರಜಸ್ಸು ತಮಸ್ಸು ಕಾಂಬಿನೇಷನ್ ಆದರೆ ಪ್ರಾಣಿಗಳಾಗ್ತಾರೆ ಅಂತ. ಇದನ್ನು ನೈಷ್ಕರ್ಮ್ಯ ಸಿದ್ಧಿನಲ್ಲಿ ಸುರೇಶ್ವರಾಚಾರ್ಯ ವರ್ಣನೆ ಮಾಡಿದ್ದಾರೆ. ಅದನ್ನೇ ಇಟ್ಕೊಂಡು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನರಜನ್ಮ ಪ್ರಶಸ್ತಿ ತತ್ಕೃತ್ಯಂಚ ಸಂಸ್ಕೃತದಲ್ಲಿ 23 ಪುಟ ಇರತಕ್ಕಂಥ ಸುದೀರ್ಘ ಲೇಖನ ಬರೆದಿದ್ದಾರೆ. ಸೊ ಆ ಲೇಖನವನ್ನು ನಮ್ಮ ತಂದೆಯವರು ಇಂಗ್ಲೀಷ್ಗೆ ಅನುವಾದ ಮಾಡಿದರು ಹಿಂದೆ. ಸೊ ಹಾಗೆ ಈ ಕಾಲ ಎಂಬತಕ್ಕಂಥದ್ದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ನೋಡಿ, ಸತ್ವ ರಜಸ್ ತಮೋ ಗುಣಾತ್ಮಕವಾಗಿರ್ತಕ್ಕಂಥ ಪ್ರಕೃತಿ. ರಾಮಾಯಣ ಜ್ಞಾಪಕ ಮಾಡಿಕೊಳ್ಳಿ. ಸತ್ವಗುಣ ಅಂದರೆ ವಿಭೀಷಣ. ಅದಕ್ಕೇ ಸ್ವಂತ ಸಹೋದರನ ಬಿಟ್ಟು ಶತ್ರುವಾದರೂ ಕೂಡ ರಾಮನನ್ನು ಬಂದು ಸೇರಿಕೊಂಡ. ಇನ್ನು ತಮೋಗುಣ ಅಂದರೆ ಕುಂಭಕರ್ಣ, 6 ತಿಂಗಳು ನಿದ್ದೆ. ರಜೋಗುಣ ಅಂದರೆ ರಾವಣಾಸುರ. ರಜೋ, ತಮಸ್, ಸತ್ವ 3 ಜನ ಸಹೋದರಲ್ಲೇ ನಾವು ಗುಣತ್ರಯಗಳನ್ನು ನೋಡ್ಬೋದು ಯಾವಾಗಲೂ ಕೂಡ. ಈಗೊಂದು ಹೊಸ ಸಬ್ಮಿಟ್ ಆಗಿದೆ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ, ದಿ ಡಯಾಗ್ರಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ತ್ರಿಗುಣಾಸ್ ವಿತ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಅಂತ ಒಂದು ಥೀಸಿಸ್ ಸಬ್ಮಿಟ್ ಮಾಡಿದ್ದಾರೆ ಮೊನ್ನೆ. ಸುರೇಶ್ ಅಂತ ಅವರ ಹೆಸರು. ಸೊ ಈ ತ್ರಿಗುಣ ಕಾನ್ಸೆಪ್ಟ್ನ ಮ್ಯಾನೇಜ್ಮೆಂಟ್ಗೆ ಅಪ್ಲೈ ಮಾಡಿಬಿಟ್ಟು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಆ ಡೈಮೆನ್ಷನಿಂದ ಕೂಡ ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬಹುದು ಅನ್ನೋದಕ್ಕೆ ಹೊಸದಾಗಿ ನಮಗೆ ಸಿಗತ್ತೆ. ಇನ್ನು ಯೋಗ ದರ್ಶನದಲ್ಲಿ ನೋಡಿ, ಪತಂಜಲಿ ಮುನಿ ಪ್ರಣೀತವಾದ್ದರಿಂದ ಪಾತಂಜಲ ದರ್ಶನ ಎಂಬುದಾಗಿ ಇದಕ್ಕೆ ಕರೀತಾರೆ. ಈ ಪರಮಾಣುವಿನಿಂದ ಅತಿ ಸೂಕ್ಷ್ಮೆಯಾಗಿರ್ತಕ್ಕಂಥ ವಸ್ತು ಮುಹೂರ್ತ, ಹಗಲು, ರಾತ್ರಿ, ಗಂಟೆ, ನಿಮಿಷ ಮುಂತಾದವು ವ್ಯವಹಾರವಾಗಿ ಬುದ್ಧಿ ಕಲ್ಪಿತವಾದದ್ದು ಎಂಬುದಾಗಿ ಯೋಗ ದರ್ಶನದಲ್ಲಿ ಪ್ರತಿಪಾದನೆ ಮಾಡುತ್ತಾರೆ. ಇನ್ನು ಗೌತಮ ಮುನಿ ಪ್ರಣೀತವಾದಂತಹ ವೈಶೇಷಿಕ ಮತದಲ್ಲೂ ಕೂಡ ದ್ರವ್ಯ, ವಿಭು, ನಿತ್ಯ ಎಂಬುದಾಗಿ ಕಾಲವನ್ನು ಅಂಗೀಕರಿಸುತ್ತಾರೆ. ಮೀಮಾಂಸಾ ಶಾಸ್ತ್ರದಲ್ಲಿ ಕುಮಾರಲ ಭಟ್ಟರಲ್ಲಿ ಕಾಲವು ದ್ರವ್ಯ, ವಿಭು ಮತ್ತು ನಿತ್ಯ ಎಂಬುದಾಗಿ ಹೇಳುತ್ತಾರೆ. ಪ್ರಾಭಾಕರರು ಕಾಲಕ್ಕೆ ದ್ರವ್ಯತ್ವ, ವಿಭುತ್ವ ಮತ್ತು ಏಕತ್ವ ಮುಂತಾದವುಗಳನ್ನು ಒಪ್ಪುತ್ತಾರೆ. ನೋಡಿ ಎಂತಹ ವಿವರಣೆ ಕೊಡ್ತಾರೆ ರಂಗನಾಥ್ ಶರ್ಮರು ಅಂದರೆ ಈ ಒಂದು ಗ್ರಂಥದಲ್ಲಿ. ನಿಂಬಾರ್ಕ ಸಂಪ್ರದಾಯದಲ್ಲಿ ಕಾಲ, ಸಂಪ್ರದಾಯದವರು ವೈಷ್ಣವರು ಚಿತ್, ಅಚಿತ್, ಮಾಯಾ ಎಂಬ 3 ಪದಾರ್ಥಗಳಿದೆ. ಜೀವನೂ ಈಶ್ವರನು ಚಿತ್ ಪದಾರ್ಥದಲ್ಲಿ ಸೇರುತ್ತಾರೆ. ಮಾಯೆಯು ಸತ್ವರಜಸ್ತಮೋ ಗುಣವುಳ್ಳದ್ದು. ಅಚಿತ್ ಪದ ಪ್ರಾಕೃತ, ಅಪ್ರಾಕೃತ ಎಂಬುದಾಗಿ ಉಂಟಾಗುತ್ತದೆ. ಮಧ್ವಾಚಾರ್ಯರ ಪ್ರಕಾರ ಕಾಲವು ದ್ರವ್ಯಗಳಲ್ಲಿ ಒಂದು. ಈ ಮತದಲ್ಲಿ ದ್ರವ್ಯ, ಗುಣ, ಕರ್ಮ ಮುಂತಾದ 10 ಪದಾರ್ಥಗಳಿದೆ. ದ್ರವ್ಯವು 20 ವಿಧ, ಕಾಲವು ದ್ರವ್ಯಗಳಲ್ಲಿ ಒಂದು.
ಇನ್ನು ಶಂಕರ ಅದ್ವೈತ ಸಿದ್ಧಾಂತದಲ್ಲಿ ಪಾರಮಾರ್ಥಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ವ್ಯಾವಹಾರಿಕ ಸತ್ತ ಎಂಬುದಾಗಿ ಉಳಿದೆಲ್ಲವೂ ಕೂಡ ರಜ್ಜು ಸರ್ಪ, ಶುಕ್ತಿ ರಜತದಂತೆ ಕೇವಲ ತೋರಿಕೆ ಮಾತ್ರ. ಅವಿದ್ಯೆ ಅಥವಾ ಮಾಯೆ ಎನ್ನುವುದು ಕಾಲ. ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮವೇ ಕಾಲವಾಗಿ ತೋರುತ್ತದೆ ಅಂತ ವಲ್ಲಭ ಸಂಪ್ರದಾಯ. ಈ ದೃಷ್ಟಿಯಿಂದ ಜೀವ, ಮಾಯೆ, ಕಾಲಗಳು ಪರಮೇಶ್ವರನ ಶಕ್ತಿಗೆ ಅಧೀನರೂ ಅಸ್ವತಂತ್ರರೂ ಆಗಿರುತ್ತಾರೆ. ಶಾಕ್ತ ಮತದಲ್ಲಿ ಕಲಾ, ವಿದ್ಯಾ, ರಾಗ, ಕಾಲ, ನಿಯತಿ ಎಂಬ 5 ತತ್ವಗಳು. ಕಾಲವು ಒಂದು ಕಂಚುಕ, ಕಾಲವು ಬ್ರಹ್ಮದ ಒಂದು ಶಕ್ತಿ. ಜೀವನಿಂದ ಅಧಿಷ್ಠಿತವಾದ ಮಾಯೆಯಿಂದ ಮೊದಲು ಕಾಲವು ಹುಟ್ಟುತ್ತದೆ. ಇನ್ನು ರಾಮಾನುಜರ ಸಂಪ್ರದಾಯದ ಪ್ರಕಾರ ಕಾಲವು ಸತ್ವಶೂನ್ಯವಾದದ್ದು. ಕಾಲವು ನಿತ್ಯವೂ ಈಶ್ವರನ ಕ್ರೀಡಾಪರಕವೂ ಆಗಿರುತ್ತದೆ. ಕ್ಷಣ, ಮುಹೂರ್ತ, ಯಾಮ ಮುಂತಾದ ರೂಪದಲ್ಲಿ ಸ್ವತವಾಗಿ ಪರಿಣಮಿಸುತ್ತದೆ. ಇನ್ನು ತಂತ್ರಶಾಸ್ತ್ರದಲ್ಲಿ ಜಡವಾದ ಉಪಾಧಿಯ ಸಂಬಂಧದಿಂದ ಪ್ರಕೃತಿ, ಪುರುಷ, ಕಾಲ ಎಂಬುದಾಗಿ 3 ವಸ್ತುಗಳು ತೋರುತ್ತದೆ. ವಿಷ್ಣು ಪುರಾಣದಲ್ಲಿ ಅದ್ವೈತಿಗಳ ವಿವರ್ತವಾದವನ್ನೇ ಅದು ಪುಷ್ಟೀಕರಿಸುತ್ತದೆ. ಭಾಗವತದ ತೃತೀಯ ಸ್ಕಂದದ 8ನೇ ಅಧ್ಯಾಯದಿಂದ ಸೃಷ್ಟಿಕ್ರಮವು ನಿರೂಪಿತವಾಗುತ್ತದೆ. ಭಗವಂತನ ಕಾಲ ಎಂಬ ಶಕ್ತಿಯು ಪ್ರಳಯ ಕಾಲದಲ್ಲಿ ಸುಪ್ತವಾಗಿದೆಯೋ ಎಂಬಂತೆ ಶಾಂತವಾಗಿರುತ್ತದೆ. ಕಾಲವು ಸೂಕ್ಷ್ಮ, ಸ್ಥೂಲ ರೂಪದಿಂದ 2 ವಿಧವಾಗಿದೆ. ಇದನ್ನು ಅನುಮಾನ ಪ್ರಮಾಣದಿಂದ ನಿಶ್ಚಯಿಸಬಹುದು. 5ನೇ ಅಧ್ಯಾಯದಲ್ಲಿ ಸೂರ್ಯ ಗತಿ ಎಂಬ ಉಪಾಧಿಯಿಂದ ಕಾಲಭೇದಗಳು ಉಂಟಾಗುತ್ತದೆ. ಸೂತ ಸಂಹಿತೆಯ ಪ್ರಕಾರ ಕಾಲವು ಪರಮ, ಅಪರಮ ಎಂದು 2 ವಿಧ. ಶಿವನೊಡನೆ ಮಾಯೆಯ ಸಂಬಂಧವು ಪರಮಕಾಲ. ಜೈನ ಮತದಲ್ಲಿ ಅಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ ಎಂದು 5 ವಿಧ. ಉತ್ತರಕಾಂಡ ರಾಮಾಯಣದ ಕಡೆಯಲ್ಲಿ ಶ್ರೀರಾಮನ ಸ್ವರ್ಗಾರೋಹಣದ ವಿಷಯ ಬರುತ್ತದೆ. ಮೊದಲು ಕಾಲಪುರುಷನು ತಾಪಸ ವೇಷದಿಂದ ಬಂದು ರಾಮನನ್ನು ಏಕಾಂತದಲ್ಲಿ ಕಂಡು ಮಾತನಾಡಬೇಕಾಗಿದೆ ಎಂದು ಲಕ್ಷ್ಮಣನಿಗೆ ಹೇಳುತ್ತಾನೆ. ಅದರಂತೆ ಲಕ್ಷ್ಮಣನನ್ನು ಏರ್ಪಡಿಸಿದಾಗ ಕಾಲಪುರುಷನನ್ನು ಕುರಿತು ನೀನು ಯಾರು ಎಂದು ರಾಮ ಕೇಳುತ್ತಾನೆ. ಆಗ ಕಾಲಪುರುಷ ಹೇಳ್ತಕ್ಕಂಥ ಮಾತು, ತವಾಹಂ ಪೂರ್ವ ಸದ್ಭಾವೇ ಪುತ್ರ ಪರಪುರಂಜಯ ಮಾಯಾ ಸಂಭಾವಿತೋ ವೀರ ಕಾಲಃ ಸರ್ವಸಮಾಹರ. ಎಲೈ ರಾಮ, ನೀನು ಪೂರ್ವಾವಸ್ಥೆಯಲ್ಲಿದ್ದಾಗ ಪರಬ್ರಹ್ಮ ಎನಿಸಿ ಸತ್ಸ್ವರೂಪದಲ್ಲಿದ್ದಾಗ ನಿನ್ನಿಂದ ಮಾಯೆಯಲ್ಲಿ ಜನಿಸಿದ ನಿನ್ನ ಪುತ್ರನೇ ನಾನು. ಈ ರೀತಿಯಾಗಿ ಕಾಲದ ಬಗ್ಗೆ ಯಾವ್ಯಾವ ದರ್ಶನದಲ್ಲಿ ಏನೇನು ಹೇಳ್ತಾರೆ ಅನ್ನೋದನ್ನು ಬಹಳ ಸೂತ್ರಪ್ರಾಯವಾಗಿ ರಂಗನಾಥ ಶರ್ಮರು ವಾಕ್ಯಪದೀಯ ತಮ್ಮ ಭಾಷಾಂತರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಕಾಲದ ಬಗ್ಗೆ ಮುಂದಿನ ವಿವರಣೆಗಳು ಏನಿದೆ ಅನ್ನೋದನ್ನು ನಾಳೆ 2ನೇ ದಿನದ ಉಪನ್ಯಾಸದಲ್ಲಿ ಮುಂದುವರಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ವಸಿಷ್ಠ ರಾಮ DVG ಸಮರ್ಪಣಮಸ್ತು.